ಮನವು ನಿನ್ನಲ್ಲಿ ನಿಲ್ಲಲಿ, ಮನವು ನಿನ್ನಲ್ಲಿ ನಿಲ್ಲಲಿ, ಅನುದಿನ ನಿನ್ನ ನೆನೆದು ಮನವು ನಿನ್ನಲ್ಲಿ ನಿಲ್ಲಲಿ. ದುಃಖ ಸುಖ ಲೆಕ್ಕಿಸದೆ ಸೌಖ್ಯ ಫಲ ಮುಂದರಿಸೆ, ದುಃಖ ಸುಖ ಲೆಕ್ಕಿಸದೆ ಸೌಖ್ಯ ಫಲ ಮುಂದರಿಸೆ. ಮಿಕ್ಕುದ ಸೊಕ್ಕಿ ಮೋಹಕ್ಕೆ ಸಿಕ್ಕದೆ ಮನವು ನಿನ್ನಲ್ಲಿ ನಿಲ್ಲಲಿ. ಸಂತೋಷ ನಿರಂತರವು ಸಂತ ಜನ ಸಹವಾಸವು, ಸಂತೋಷ ನಿರಂತರವು ಸಂತ ಜನ ಸಹವಾಸವು. ಶಾಂತತ್ವವಂತೂ ಮಹಾಂತ ಧೈರ್ಯದೇ, ಶಾಂತತ್ವವಂತೂ ಮಹಾಂತ ಧೈರ್ಯದೇ ಮನವು ನಿನ್ನಲ್ಲಿ ನಿಲ್ಲಲಿ. ಪ್ರಾಯದ ಬಾಲ ಚದುರ ನಿನ್ನಂಗ ಸಂಗ ಪ್ರಾಯದ ಬಾಲ ಚದುರ ನಿನ್ನಂಗ ಸಂಗ ಮರೆಯುವುದೇನೆ ಮಾದ ಉಕ್ಕಿ ಬಾರುತ್ತಲಿ ಮಾದ ಉಕ್ಕಿ ಬಾರುತ್ತಲಿ ಹೊಂತಕಾರಿ ಸಿಂಹದ ಮರಿಯಾನೆ ನೀ ಮೊಗದೋರೆ, ಹೊಂತಕಾರಿ ಸಿಂಹದ ಮರಿಯಾನೆ ನೀ ಮೊಗದೋರೆ ಮರೆಯುವುದೇ
Mama.
ರಾವಣ ನಿರ್ಮ್ಯಾಸೀತೆಯ ರಾವಣ ನಿರ್ಮ್ಯಾಸೀತೆಯ ಕಣನ ಹಾಗೆ ಕತ್ತು ತರಬಹುದೇನ್ಯ ಕಣನ ಹಾಗೆ ಕತ್ತು ತರಬಹುದೇನ್ಯ ತಾನಾಗಿ ರಾಮಚಂದ್ರ ಸೇನೆಯ ಕೂಡಿಕೊಂಡು ತಾನಾಗಿ ರಾಮಚಂದ್ರ ಸೇನೆಯ ಕೂಡಿಕೊಂಡು ವಿವಿಧ ಬಲಿಗಾಗಿ ಬಂದರ ಕಾರಣ ಎನ್ಯ ರಾವಣ ನೀನ್ಯಾಸೀತೆಯ ಕಾರಣ ಹಾಗೆ ಕತ್ತು ತರಬಹುದೇನ್ಯ ನಮಸ್ಕಾರ. ನಮಸ್ಕಾರ. ಶ್ರೀಯುತ ಬಲಿಪ ನಾರಾಯಣ ಭಾಗವತರ ಜೊತೆಗೆ ಒಂದು ಆತ್ಮೀಯ ಸಂವಾದಕ್ಕೆ ಇಲ್ಲಿ ನಾವು ಸೇರಿಕೊಂಡಿದ್ದೇವೆ. ತೆಂಕುತಿಟ್ಟಿನ ಸುಪ್ರಸಿದ್ಧ ಪ್ರಖ್ಯಾತ ಮತ್ತು ಹಳೆಯ ತಲೆಮಾರಿನ ಕೊಂಡಿ ಎಂಬುದಾಗಿ ಖ್ಯಾತಿ ಇರುವಂತಹ ಬಲಿಪ ನಾರಾಯಣ ಭಾಗವತರ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮ. ನಮಸ್ಕಾರ ಭಾಗವತರೆ. ನಮಸ್ಕಾರ. ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ತಿಳಿಸಿ. ನಾವು ಸಣ್ಣದಿರುವಾಗ ಶಾಲೆ ಬಿಟ್ಟು ಯಕ್ಷಗಾನಕ್ಕೆ 14ನೇ ವರ್ಷದಲ್ಲಿ ನಾನು ಸೇರಿದ್ದೇನೆ. ಸೇರಿದಂದ್ರೆ ಕಲಿಯುವುದೆಲ್ಲ ಮೊದಲೇ ಕಲಿಯುತ್ತಾ ಇದ್ದೆ ಸಣ್ಣದಿರುವಾಗಲೇ. ನನ್ನ ತಂದೆಯವರು ಇದನ್ನು ಕಲಿತವರು, ಪ್ರಚಾರಕ್ಕೆ ಹೋಗದಿದ್ರು ಕೂಡ ಅವರು ಇದರ ಸರ್ವ ಅನುಭವ ಇತ್ತು ಅವರಿಗೆ. ನಾಟ್ಯ, ಚೆಂಡಮದ್ದಲೆ, ಭಾಗವತಿಗೆ
ಸಂಗೀತ ಎಲ್ಲವನ್ನು ಕಲ್ತವರು. ಹಾಗೆ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಅಜ್ಜ ದಿವಂಗತ ಬಲಿಪವಾಗೋದ್ರು, ಅವರು ಹೆಸರುವಾಸಿಯಾಗಿ ಆ ಕಾಲದಲ್ಲಿದ್ದರು. ತಂದೆಯವರು ಗೃಹಕೃತಿಯಲ್ಲಿದ್ದರು. ಹಾಗಾಗಿ ಅವರು ಅದಕ್ಕೆ ತಾಳಮಂತಲೇ ಪದ ಹೇಳ್ತಾ ಇದ್ರು. ಆಟಕ್ಕೆ ಅಂತ ಹೋಗಲ್ಲ, ಆಟದಲ್ಲಿ ವೇಷ ಎಲ್ಲ ಮಾಡಿದ್ದಾರಂತೆ ಅವರು ಸಹ. ಹಾಗೆಂದು ನನಗೆ ಅವರ ಪಾಠ ಸಣ್ಣದಿರುವಾಗ ತಂದೆಯವರದ್ದೇ ಪಾಠ. ಹೌದು, ತಂದೆಯವರದ್ದೇ ಪಾಠ. ಆ ಕಾಲದಲ್ಲಿ ಪ್ರಸಂಗವಾಗಿ ಪಾಠ ಮಾಡಿಸುವುದು, ಅದನ್ನು ಹೇಳುವ ರೀತಿಯನ್ನು ಹೇಳಿಕೊಡುವುದು, ಇದನ್ನೆಲ್ಲ ಮಾಡ್ತಾಯಿದ್ರು. ಹಾಗೆ 14ರಲ್ಲಿ ನಾನು ಹೊರಗೆ ತಿರುಗಾಟಕ್ಕಿಂತ ಆರಂಭ ಮಾಡಿದ್ದ ವರ್ಷ. ತಾಳಮಂತಲೆಯೋ ಒಂದು ಏನಾದರೂ ಸಣ್ಣ ಹಣ್ಣ ನಾಟಕವೋ ಹೀಗೆಲ್ಲ ಪದ ಹೇಳ್ತಾ ಇದ್ದೆ ಅಷ್ಟೇ. ಅನುಭವ ಏನಿಲ್ಲ, ಪದ ಹೇಳುವ ಅನುಭವ ಮಾತ್ರ, ಬೇರೆ ಏನಿಲ್ಲ. ಹೀಗಿದ್ದೆ ಅಷ್ಟೇ. ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸದೇ ಇರ್ತಿದ್ರೆ ಬೇರೆ ಯಾವ ಕ್ಷೇತ್ರವನ್ನು ನೀವು ಆರಿಸಿಕೊಳ್ತಿದ್ರಿ? ಅಂದರೆ ನಮ್ಮ ಕಾಲದಲ್ಲಿ ಶಾಲೆಗೆ ಹೋಗಿ ಕಲಿಯುವಂಥದ್ದು, ಅದರಲ್ಲಿ ಉತ್ತೀರ್ಣರಾಗಿ ಏನಾದರೂ ಉದ್ಯೋಗಕ್ಕೆ ಹೋಗುವಂಥದ್ದು ಎಲ್ಲ ಸ್ವಲ್ಪ ಸಾಮಾನ್ಯ ಇತ್ತು ಆ ಕಾಲದಲ್ಲಿ. ಉದ್ಯೋಗದ ಇದಿಲ್ಲ. ಅಂತೂ ಓದು ಬರಹ ದಸ್ಕತ್ತಾಗಲಿಕ್ಕೆ ಮತ್ತು ಏನಾದರೂ ಓದಲಿಕ್ಕೆ ಅಷ್ಟೇ ಸಾಕೆಂಬ ಭಾವನೆ ಆ ಕಾಲದಲ್ಲಿ ಇತ್ತು. ಹಾಗಾಗಿ ನನಗೆ ನನ್ನ ತಂದೆಯವರು ಹೆಚ್ಚು ಒಂದು ಅದಕ್ಕೆ ಗಮನ ಕೊಡಲಿಲ್ಲ. ಉದ್ಯೋಗದ ಆಸೆ ಇಲ್ಲ, ಯಾವುದೂ ಇಲ್ಲ. ಮನೆಯಲ್ಲಿ ಗೃಹಕೃತ್ಯ, ಸ್ವಲ್ಪ ತೋಟವೋ ಇದೆಲ್ಲ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಮನೆಯಲ್ಲಿ ಇರಬೇಕು, ಇಲ್ಲ ಈಗ ನಾಳೆ ಮನೆ ನಡೆಸುವನಿಲ್ಲ, ಈ ಧ್ಯೇಯದಿಂದ ಹಿರಿಯ ಮಗನಿಗೆ ಹಾಗೊಂದು ಇದು ಮಾಡ್ತಾ ಇದ್ದ. ನಾನೇ ಹಿರಿಯ ಮಗ, ಹಾಗಾಗಿ ಶಾಲೆ ವಿದ್ಯಾಭ್ಯಾಸ ಕಡಿಮೆ ಇತ್ತು. ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿ ಆಯ್ಕೆ ಮಾಡುವ ಯುವಕರಿಗೆ ನಿಮ್ಮ ಸಲಹೆ ಏನು? ಯಾವ ಮನೋಧರ್ಮದಿಂದ ಮುಂದುವರಿದರೆ ಇಲ್ಲಿ ಏಳಿಗೆ ಸಾಧ್ಯ ಆದೀತು? ಹೊಟ್ಟೆಪಾಡಿಗಾಗಿ ಯಕ್ಷಗಾನ ಅಂತ ಇರಲಿಲ್ಲ ಹಿಂದೆ ಕೂಡ. ಈಗ ಅದು ಹೊಟ್ಟೆಪಾಡಿಗೆ ಆಗಿದೆ. ಹಿಂದೆ ಯಕ್ಷಗಾನ ಹೇಗಿತ್ತಂದ್ರೆ ಒಂದು ಕಲೆ ಎಂಬ ದೃಷ್ಟಿಯಲ್ಲಿ ಜನರು ಅದಕ್ಕೆ ಸೇರಿಕೊಳ್ತಿದ್ರು. ಒಂದು ಲೇಷ ತಪ್ಪಿದ್ರೆ ಅದನ್ನು ಆವಾಗಲೇ ಹೇಳ್ತಿದ್ರು. ಮತ್ತೆ ಯಕ್ಷಗಾನಕ್ಕೆ ಹೋಗ್ತಿದ್ರು, ಇಲ್ಲ ಅಂತ ಹೇಳಿಲ್ಲ. ಅಂದ್ರೆ ಆ ಕಾಲದಲ್ಲಿ ಹಣವೂ ಸಿಗ್ತಿರ್ಲಿಲ್ಲ ಯಕ್ಷಗಾನದವರಿಗೆ, ಮೇಳದಲ್ಲಿ ಸರಿಯಾಗಿ ಸಂಬಳವೂ ಸಿಕ್ಕಲಿಕ್ಕಿಲ್ಲ. ಹಾಗೆಂತ ಕಲಾವಿದರು ಕಲೆಯನ್ನೇ ಮುಂದಿಟ್ಟುಕೊಂಡು ಹೋಗ್ತಾ ಇದ್ರು. ಉದಾಹರಣೆಗೆ ಹೇಳ್ತೇನೆ, ಹೋಗ್ಲಿಕ್ಕೆ ಒಬ್ಬನಂತ ದುಡ್ಡಿಲ್ಲ, ಒಂದು ಕಡೆಯಿಂದ ಒಂದು ಕಡೆಗೆ ನಡೆದು ಹೋಗುವುದಾಗಲಿ, ಬಸ್ಸಿಗೆ ಹೋಗುವುದಾಗಲಿ ಹಣ ಬೇಕಲ್ಲ, ಅದಿಲ್ಲ. ಅವ ಯಾರಂತ ಅದು ಸುಳ್ಳು ಹೇಳಿ ಅದು ಬರ್ತೇನೆ ಅಂತ ಹೇಳಿ ಅಲ್ಲಿ ಸಿಕ್ಕುದಿಲ್ಲ ತಕ್ಷಣ ಅವನಿಗೆ ಗೊತ್ತುಂಟು. ಆದರೂ ಕೂಡ ಬಂದು ವೇಷ ಮಾಡುವನು, ಪದ ಹೇಳುವವರಿಗೆ ಮಾತ್ರ ಏನಿಲ್ಲ, ಒಂದು ಸೇವೆ ಅಂತ ಮಾಡಿ ಹೋದ್ರೆ ಆಯ್ತು. ಎಂತ ಮೊದಲವರು ಅಷ್ಟೇ ಬಂದದ್ದಕ್ಕೆ ಒಂದು ದೇವರ ಸೇವೆ ಅಂತ ಹೇಳಿ ಮಾಡ್ತಾ ಇದ್ದದ್ದು ಅಷ್ಟೇ ಅಲ್ಲದೆ. ಈ ಒಂದು ವೇಷಧಾರಿ ಆದರೂ ಹೇಗಿದ್ದಂದ್ರೆ ಹಾಗೆ, ಅವ ದುಡ್ಡಿಲ್ಲ ಇರುವ ಬಂದು ಸುಳ್ಳು ಹೇಳಿ ದುಡ್ಡು ತಕ್ಕೊಂಡು ಇಲ್ಲಿ ಒಂದು ವೇಷ ಮಾಡಿ ಬೆಳಿಗ್ಗೆ ದಾರಿ ಖರ್ಚಿಗೂ ಸಾಲದು, ಕಾಪು ಉಳಿಲಿಕ್ಕೆ ಇಲ್ಲ. ಆ ರೀತಿಯ ವ್ಯವಸ್ಥೆಯಲ್ಲಿ ಊರಿಗೆ ಹೋಗಿ ಕಡೆಗೆ ಸಾಲ ತಕ್ಕೊಂಡು ಅವನಿಗೆ ಕಾಣದೆ ನಗಲುವಾಜು ಮಾಡಿದ ಅಂತ ಹೇಳಿ ಹೇಳಿಸುವ ಹಾಗೆ ಮಾಡ್ತಾ ಇದ್ರು ಕೂಡ ಕಲೆಯನ್ನು ಆರಾಧನವಾಗಿಟ್ಟುಕೊಂಡಿದ್ರು. ಕಲೆ ಎಂಬುದು ಹಾಳಾಗಬಾರ್ದು, ನಾವು ಕಲ್ತದ್ದು ಉಳಿಬೇಕು ಎಂಬ ಒಂದು ಧ್ಯೇಯ ಹಿಂದಿನ ಕಲಾವಿದರಲ್ಲಿ ಇತ್ತು. ಗೊತ್ತಾಯ್ತಲ್ಲ? ಭಾಗವತ್ರಿ, ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನದ ಗುಣಲಕ್ಷಣಗಳನ್ನು ಉದಾಹರಣೆ ಸಮೇತ ಸ್ವಲ್ಪ ವಿವರಿಸ್ತೀರಾ? ಯಕ್ಷಗಾನಕ್ಕೆ ಶಾಸ್ತ್ರೀಯತೆ ಎಂಬುದು ಪ್ರಸಂಗ ರಚನೆಗಳಲ್ಲಿ ಇವೆ. ಯಾವ ಪದ್ಯ ಹೇಗೆ ಹೇಳಬೇಕು ಎಂಬುದು ಆ ಕವಿ ಬರೆಯುವಾಗ ಮೊದಲಿನ ಕವಿಗಳೆಲ್ಲ ಬರೆದದ್ದ ಆಧಾರದ ಮೇಲೆ. ಹಾಗೆ ಆ ಪ್ರಸಂಗದ ಪಾತ್ರದ ಭಾಗವತಿಕೆಯ ವಿಧಾನಗಳೆಲ್ಲ ಆ ಪದ್ಯಗಳಲ್ಲಿ ಬರ್ತದೆ, ರಚನೆಗಳಲ್ಲಿ. ಅದನ್ನೇ
ಹೇಳಲಿಕ್ಕೆ ಕಲ್ತುಕೊಂಡು ಅಭ್ಯಾಸ ಮಾಡಿ ಮುಂದುವರಿಬೇಕು. ನಮ್ಮ ಸ್ವಂತಿಗೆ ಅದಕ್ಕೆ ಸರಿಯಾಗುವುದಿಲ್ಲ. ಆಮೇಲೆ ರಂಗಪ್ರಯೋಗಕ್ಕೆ ಆಗುವ ರಂಗಪ್ರಯೋಗಕ್ಕೂ ಮತ್ತು ತಾಳಮದ್ದಲೆ ಇತ್ಯಾದಿಗಳಿಗೆಲ್ಲ ಎಷ್ಟು ಸನ್ನಿವೇಶ ಉಂಟು ಅಷ್ಟನ್ನು ತೆಕ್ಕೊಂಡು ಅದೇ ಪರಂಪರೆಯಲ್ಲೇ ಒಂದು ರಂಜನೆ ಆಗುವ ರೀತಿ ಒಂದು ಅಭ್ಯಾಸ ಬೇಕು ಹೇಳುವವನಿಗೆ. ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅಷ್ಟೇ. ಪರಂಪರೆ ಅಂದರೆ ಅಷ್ಟೇ. ಅಂದ್ರೆ ಈ ಪರಂಪರೆಯ ಕಾಲನಿರ್ಣಯ, ಈಗ ಹೆಚ್ಚಿನವರು ಹೇಳ್ತಾರೆ ಪರಂಪರೆ ಅಂತಂದ್ರೆ ನಾವು ಎಲ್ಲಿಂದ ಶುರು ಮಾಡುದು, ಎಲ್ಲಿಂದ ಎಲ್ಲಿವರೆಗೆ, ಕಾಲಘಟ್ಟ, ಕಾಲ ನಿರ್ಣಯ ಹೇಗೆ ಅಂತೆಲ್ಲ ಕೇಳ್ತಾರೆ. ಈಗ ನಿಮ್ಮ ಒಂದು ಅನುಭವದಲ್ಲಿ ಪರಂಪರೆ ಅಂತಂದ್ರೆ ಅದಕ್ಕೆ ಏನು ಅಂತ ನೀವು ಹೇಳ್ತೀರಿ? ಯಕ್ಷಗಾನದಲ್ಲಿ ಪರಂಪರೆ ಅಂದರೆ ನಮಗೆ ತಿಳಿದಷ್ಟು ಅನುಭವದಿಂದ ತಿಳಿದಲ್ಲಿಂದ ನಾವು ಆರಂಭಿಸುವುದು ಪರಂಪರೆ ಅದು ಆಗ್ತದೆ. ಮತ್ತೆ ಅದಕ್ಕಿಂತ ಹಿಂದೆ ಹೇಳಿ ಕೇಳಿ ಗೊತ್ತಿದ್ದದ್ದು ಹೀಗೆ ಇತ್ತು ಎಂಬುದನ್ನು ಹೇಳ್ಬೋದು ಅಷ್ಟೇ. ಹೌದು, ಅದು ನಮಗೆ ಇದಲ್ಲ, ಸಿದ್ಧಾಂತ ಅಲ್ಲ. ಹೌದು. ಇದಕ್ಕೆ ನಮ್ಮ ಇಲ್ಲಿ ಸುಳ್ಯದಲ್ಲಿ ಶೇಣಿಯವರು ಒಂದು ಅಲ್ಲೇ ಸಭಾ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ಶೇಣಿ ಗೋಪಾಲಕೃಷ್ಣ ಅವರು. ನಾವು ಪರಂಪರೆ ಪರೆ ಅಂತ ಹೇಳಿದರೆ ನಡೆಯುವುದಿಲ್ಲ. ಕಾಲಸ್ಥಿತಿ ಹೋದಾಗ ಹೋಗಬೇಕಾಗ್ತದೆ. ಅದು ಎಲ್ಲಿ ಪರಂಪರೆ ಬೇಕು ನಮಗೆ, ಅದು ಎಲ್ಲಿಂದ ಆರಂಭ ಅಂತ ಹೇಳಿದರೆ ಹಿಂದಿನದ್ದು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿದ್ದಲ್ಲಿಂದ ನಾವು ಆರಂಭಿಸಬೇಕು. ಅದು ಗೊತ್ತಿದ್ದದ್ದು ಯಾರಿಗೆ ಅಂತಂದರೆ ಹಿಂದೆ ಹಿರಿಯ ನಾರಾಯಣ ಭಾಗವತರು ಇದ್ದರು. ಯಕ್ಷಗಾನವನ್ನು ಅಲ್ಲಿಗೆ ಸರಿ ಮಾಡಿ ಇಟ್ಟವರು. ಹೌದು. ಅವರ ಗುರುಗಳು ಕೂಡಲು ಸುಬ್ರಾಯ ಶರ್ಮವರು. ಆ ಕಾಲದಲ್ಲಿ ಅವರನ್ನು ಮಾಡಿಟ್ಟಿದ್ದಾರೆ. ನಮಗೆ ಅದೇ ಪರಂಪರೆ ಇರದೆ ಅದಕ್ಕಿಂತ ಹಿಂದಿನದ್ದು ನಮಗೆ ತೆಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರು ಸರಿ ಮಾಡಿಟ್ಟಿದ್ದಾರೆ. ಆ ಕಾಲದ ಜನರು ಅದನ್ನು ಒಪ್ಪಿದ್ದಾರೆ. ಹಾಗೆ ನಾವು ಮುಂದುವರಿಸಬೇಕು ಅಂತ ಅವರು ಶೇಣಿ ಗೋಪಾಲಕೃಷ್ಣ ಅಂತ ಹೇಳಿದ್ದಾರೆ ಹಿಂದೆ. ಅದೇ ರೀತಿಯಲ್ಲಿ ಮುತ್ತಿಗೆ ರಾಮಕೃಷ್ಣ ಜೋಯಿಸರು ಭಾಗವತರು, ಅಗರ್ಯ ಶ್ರೀನಿವಾಸ ಭಾಗವತರು, ಈರಾ ಗೋಪಾಲಕೃಷ್ಣ ಭಾಗವತರು, ಇವರೆಲ್ಲ ಅದನ್ನು ಅನುಸರಿಸಿಕೊಂಡು ಸಾಮಾನ್ಯವಾಗಿ ಬಂದಿದ್ದಾರೆ. ಅವರು ಇತ್ತೀಚೆಗೆ ಹೊಸ ಭಾಗವತರುಗಳು ಬಂದ ಮೇಲೆ ಮತ್ತು ಸಂಗೀತದವರು ಇತ್ಯಾದಿ ಬಂದ ಮೇಲೆ ಸ್ವಲ್ಪ ಅವರವರ ಸ್ವಂತಿಗೆ ಆರಂಭ ಆಯ್ತು. ಆಮೇಲೆ ಸ್ವಂತಿಕೆಯಿಂದಾಗಿ ಸ್ವಲ್ಪ ಕುಲಗೆಟ್ಟು ಹೋಯ್ತು. ಯಾಕೆಂತ ಹೇಳಿದ್ರೆ ಈಗ ಒಬ್ಬ ಕಲಾವಿದ ಕಲ್ತು ಬಂದವನಿಗೆ ಅದನ್ನು ಮುಂದುವರಿಸಲಿಕ್ಕೆ ತಿಳಿಯುತ್ತದೆ. ಹೌದು. ಕಲಿಯದವ ಅಂದರೆ ಅವ ಎಷ್ಟು ಕಲ್ತಿದ್ದಾನೆ ಅಲ್ಲಿಂದ ಆರಂಭ ಮಾಡ್ತಾನೆ. ಅವ ಇವೊಬ್ಬ ಸಂಗೀತ ಕಲ್ತ ಕಲಾವಿದ, ಸಂಗೀತ ತುಂಬ ಕಲ್ತವ, ಅವನಿಗೆ ಬೇರೆ ಉದ್ಯೋಗ ಇಲ್ಲ. ಅವನ ಸಂಗೀತ ಕಚೇರಿ ಮೆರೆಸುವಷ್ಟು ಅವನ ವಿದ್ಯೆ ಸಾಕು. ಹೌದು. ಇನ್ನು ಎಲ್ಲಿ ಹೋಗ್ಲಿಕ್ಕೆ ಆಗ್ತದೆ? ಇಲ್ಲಿ ಕಡಿಮೆ ಕಲ್ತವರು ಇರ್ತಾರೆ ನಮ್ಮ ಯಕ್ಷಗಾನದಲ್ಲಿ. ಅನುಭವ ಇಲ್ಲದವರು ಹರಿಕತೆ ಮಾಡಲಿಕ್ಕೂ ಆಗೋದಿಲ್ಲ ಅವನಿಗೆ. ಭಜನೆಗೆ ಹೋಗ್ಲಿಕ್ಕೆ ಸ್ವಲ್ಪ ಪೆಟ್ಟಾಗ್ತದೆ. ಆ ರಾಗಗಳನ್ನೆಲ್ಲ ಇಲ್ಲಿ ಹಾಕಿ ಅಷ್ಟಪ್ಪ ಕೆಲವರು ಹೊಸತ್ತು ಬಂತು, ಜನರಿಗೆ ಒಂದು ಹೊಸತ್ತು ಬೇಕಾಗ್ತದೆ, ಅವರು ಹೊಗಳಲಿಕ್ಕೆ ಆರಂಭ ಮಾಡ್ತಾರೆ. ಹಾಗೆಂತ ಉಳಿದ ಯಾವ ಭಾಗವೂ ಅವರಿಗೆ ಗೊತ್ತಿರುವುದಿಲ್ಲ, ಜ್ಞಾನ ಮಾತ್ರ ಇರುತ್ತೆ ಅವರಿಗೆ. ಹಾಗಾಗಿ ಈ ಸಂಗೀತ ಕಲ್ತವರು ಬಂದು ಯಕ್ಷಗಾನದ ಸ್ವಲ್ಪ ಕುಲ ಕೆಟ್ಟಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಗಾಯನಕ್ಕೂ ಅವರವರ ಊರ ಪದ್ಧತಿ ಇರ್ತದೆ. ಹೌದು. ಈಗ ನಮ್ಮ ಯಕ್ಷಗಾನದಲ್ಲಿ ಮುಡಲಪಾಯವೋ ಪಾರಿಜಾತವೋ ಮತ್ತೊಂದು ಇನ್ನೊಂದೆಲ್ಲ ಇದಕ್ಕಿದೆ. ಹೌದು ಹೌದು. ನಮ್ಮ ಯಕ್ಷಗಾನವನ್ನು ಅವ್ರು ತಗೊಳ್ಳೋದಿಲ್ಲ. ಅವರದ್ದೇ ಒಂದು ಕ್ರಮ, ಆ ಊರಿನ ಒಂದು ಕ್ರಮ ಇರ್ತದೆ. ಹೌದು ಹೌದು. ಹಾಗೆ ನಾಟಕದವರಿಗೆ, ಹಾಡುಗಾರಿಗೆ ನಾಟಕದವರ ಕ್ರಮವಾಗಿ ಇರ್ತದೆ. ನಮ್ಮ ಯಕ್ಷಗಾನವನ್ನು ಅವರು ತಗೊಳ್ಳುವುದಿಲ್ಲ, ಸಂಗೀತವನ್ನು ತಗೊಳ್ಳುವುದಿಲ್ಲ. ತಗೊಳ್ಳಿಕ್ಕೂ ಸಾಕಲ್ಲ ಹೇಳಿದ್ದು ನಾನು. ಹೌದೌದು. ಆಮೇಲೆ ಈಗ ಉದಾಹರಣೆಗೆ ಹೇಳುವುದ್ರೆ ಹಿಂದೆ ಹೆಂಗಸರು ಹಾಡುವ ಶೋಭಾನೆಗಳಿತ್ತು. ಹೌದು. ಇವತ್ತದೆಲ್ಲ ಮಾಯವಾಗ್ತಾ ಹೋಗಿದೆ. ಮಾಯವಾಗಿದೆ ಸಾಧಾರಣ ಮಟ್ಟಿಗೆ. ಆ ಶೋಭಾನೆಗಳಿಗೆ ಹೀಗೆ ಇದೇ ರಾಗಗಳು ಇದ್ದದ್ದು. ನಾವು ಯಕ್ಷಗಾನದಲ್ಲಿ ಹೇಳುವ ಹಾಗೆ
ಶಂಕರಾಭರಣವೋ ಕಲ್ಯಾಣಿಯೋ ಮಧ್ಯಮ ನಾದನಾಮಕ್ರಿಯೆ ಎಲ್ಲ ರಾಗಗಳು ಅದಕ್ಕಿತ್ತು. ಆ ಕಾಲದ ಹೆಂಗಸರು ಹಾಡ್ತಾ ಇದ್ರು ಅದು. ಹಾಗೆ ಅದು ಯಕ್ಷಗಾನವಾಗಿ ಕೇಳುತ್ತಿರಲಿಲ್ಲ, ಶೋಭಾನೆಯಾಗಿಯೇ ಕೇಳ್ತಿತ್ತು. ಹಾಗೆ ಆಯಾಯ ಕಲೆಗೆ ಒಂದು ಸಂಪ್ರದಾಯ ಅಂತೇಳಿ ಅದನ್ನು ಅನುಸರಿಸಿಕೊಂಡು ಬಂದವರು ಅದನ್ನು ಉಳಿಸಿಕೊಂಡು ಇಲ್ಲಿವರೆಗೆ ಬಂದರು. ಹೌದು. ಈಗೀಗ ಅದು ಅವರವರ ಸ್ವೇಚ್ಛೆ ಆಗಿದೆ. ಯಕ್ಷಗಾನ ಏನು ಇಲ್ಲ, ಅವರೆಲ್ಲ ಹೆಡ್ರು ಬುದ್ಧಿವಂತರಲ್ಲ ಎಂಬ ಒಂದು ಜನರಿಗೂ ಕೆಲವರಿಗೆ ತಲೆಯಲ್ಲಿ ಉಂಟು. ನಾನೊಬ್ಬ ಬುದ್ಧಿವಂತ ಅಂತೇಳಿ ಅವರದನ್ನು ತಿದ್ದುಪಡಿ ಮಾಡಿಕೊಂಡು ಹೋಗ್ತಾರೆ. ಕೆಲವು ಜನ ಮೆಚ್ಚುತ್ತದೆ ಅದಕ್ಕೆ, ಕೆಲವರಿಗೆ ಅದು ಹಿಡಿಸೋದಿಲ್ಲ. ಈ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಉಂಟು ಇವತ್ತು. ಈಗ ನೋಡಿ, ಯಕ್ಷಗಾನದ್ದೇ ಆದದ್ದು ರಾಗಗಳು ಉಂಟು ಅಂತ ಕೆಲವರು ಹೇಳ್ತಾರೆ. ಅಂದ್ರೆ ಕೆಲವರು ಹೇಳ್ತಾರೆ ಹೂ ರಾಗ, ವನಿತೆ ರಾಗ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ನಿಮ್ಮ ಅನುಭವದಲ್ಲಿ ನೀವು ಕಂಡಿದ್ದೀರಾ? ಯಕ್ಷಗಾನದ್ದೇ ರಾಗ ಅಂತ ಏನಾದ್ರೂ ಉಂಟಾ? ಯಕ್ಷಗಾನದಲ್ಲಿ ಹಿಂದೆ ಒಂದು 12 ರಾಗ 15 ರಾಗದಲ್ಲಿ ಇಡೀ ಬೆಳಗ್ಗೆ ಮಾಡ್ತಾ ಇದ್ದ ಕಾಲ. ಹೌದು. ಅಷ್ಟೇ ರಾಗ, ಒಂದು 20 ಹೇಳ್ಬೋದು. ಅದಕ್ಕಿಂತ ಹೆಚ್ಚು ಹೇಳುವ ಅವಕಾಶ ಇರಲಿಲ್ಲ. ಪದ್ಯ ರಚಿಸಿದ ಕವಿ ಇದ್ದಾನಲ್ಲ, ಆ ಕವಿ ಮಟ್ಟು ಅಂತ ಮಾಡಿ ಇಟ್ಟಿದ್ದಾನೆ. ನಾನು ಅದನ್ನು ಹೇಳ್ತೇನೆ. ಸೌರಾಷ್ಟ್ರ ತ್ರಿವುಡೆ ಅಂತ ಒಂದು ಉಂಟು ಯಕ್ಷಗಾನದಲ್ಲಿ. ಮಧ್ಯಮಾವತಿ ತ್ರಿವುಡೆ ಅಂತ ಒಂದು ಉಂಟು. ಶಂಕರಾಭರಣ ತ್ರಿವುಡೆ ಅಂತ ಉಂಟು. ಮಧುಮಾಧವಿ ತ್ರಿವುಡೆ ಅಂತ ಉಂಟು. ಕಾಂಬೋಜಿ ತ್ರಿವುಡೆ ಅಂತ ಉಂಟು. ಅದು ಮಟ್ಟುಗಳು, ರಾಗಗಳಲ್ಲ. ರಾಗಗಳು ಬಂದ್ರೆ ಬಂತು ಅದಕ್ಕೆ. ಅಂದ್ರೆ ಕಲಿಸಿದ್ರೆ ಒಂದು ಹಿಂದಿನ ಚಾಲ್ತಿ ಮೇಲೆ ಕಲಿಸಿದ್ರೆ ಬಂತು. ಅದೇ ರಾಗದ ಪದ್ಯವನ್ನು ಮುಂದೆ ಎಲ್ಲಿಯಾದರೂ ಬರುವಾಗ ಹಾಡುವಾಗ ನಮಗೆ ಒಂದು ರಾತ್ರಿ ಬೆಳಗಾಗುವಾಗ 4 ಕಾಲಗಳನ್ನು ಮಾಡ್ತಾರೆ. ಈ ಕಾಲಗಳ ಪ್ರಕಾರ ಬೆಳಗ್ಗಿನ ಉದಯ ರಾಗಗಳನ್ನೆಲ್ಲ ಬೆಳಗ್ಗೆ 4 ಗಂಟೆ ಮೇಲೆ ಹೇಳ್ತಾರೆ. ಇಲ್ಲಿ ಪದ್ಯ ಯಾವುದೇ ಆದರೂ ರಾಗವನ್ನು ಅದನ್ನು ಹೇಳ್ತಾರೆ. ಯಕ್ಷಗಾನಕ್ಕೆ ಕ್ರಮ ಹೇಗೆ ಅಂತ ಹೇಳಿದ್ರೆ, ಮಟ್ಟಿನ ಹೊರಪಟ್ಟ ರಾಗಗಳು ಹಾಡ್ಲಿಕ್ಕಿಲ್ಲ. ಪದ್ಯ ಬೇಕು ಮಟ್ಟಿನ. ಈಗ ನೀವು ಹೇಳಿದ್ರೆ ಒಂದು ರಾಗ ಎಂತದ್ದು ಈಗ ಅಂತ ಹೇಳಿದ್ರಿ, ಅದೇ ಹೂ ವನಿತೆ. ಹೂ ವನಿತೆ ರಾಗ ಉಂಟಲ್ಲ, ಅದರ ಪದ್ಯವೇ ಇಲ್ಲ ಯಕ್ಷಗಾನದಲ್ಲಿ. ಹಾಗೆ ಅದು ಹಿಂದಿನಿಂದ ಪರಂಪರೆಯಾಗಿ ಹೀಗೆ ಬಂದು ಹೊಸ ರಾಗ ಹಾಕ್ಲಿಕ್ಕಿಲ್ಲ. ಆ ಮಟ್ಟು ಬೇಕು, ಪದ್ಯ ರಚನೆ ಬೇಕು. ಈಗ ಶಂಕರಾಭರಣ ತ್ರಿವುಡೆ ಅಂತಂದ್ರೆ ಅದು ಮಟ್ಟು ಹೇಗೆ? ಅದು ಶಂಕರಾಭರಣ ರಾಗದಲ್ಲೇ ಹೇಳುವುದು ಅದು ಅಷ್ಟೇ. ಹೌದು, ರಾಗದಲ್ಲಿ. ರಾಗ ಅಂದ್ರೆ ಅವರು ಮಾಡಿಟ್ಟ ಒಂದು ಮಟ್ಟು ಉಂಟು ಹಿಂದಿನವರು. ಈಗ ಉದಾಹರಣೆಗೆ ಬೇಕಿದ್ರೆ ನಾನು ಹೇಳ್ತೇನೆ, ಬೇಕಾದ್ರೆ ಹೇಳಿ ತೋರಿಸಿ. ಸುತಗೆ ಪಟ್ಟವ ಕಟ್ಟಬೇಕೆಂಬ ಮತದೋಳಂದು ಕೈಕೆಯು ಅತಿಶಯದ ಛಲದಿಂದ ತೆಗೆದಳಾಭರಣಗಳನ್ನು. ಇದು ಯಕ್ಷಗಾನದ ಮಟ್ಟು. ಇದಕ್ಕೆ ಬಿಡ್ತಿಗೆ ಅಂತ ಒಂದು ಆರಂಭದಲ್ಲಿ. ಆ ಬಿಡ್ತಿಗೆ ಎಂಬುದು 4 ತಾಳ. 5 ತಾಳ ಆಗ್ಲಿಕ್ಕೆ ಇಲ್ಲ. ನಿಘಂಟು. ಮುಕ್ತಾಯಕ್ಕೆ 2 ತಾಳ. ಅದಕ್ಕಿಂತ ಹೆಚ್ಚು ಮಧ್ಯಗಾರ ಎಷ್ಟು ಸಾಹಿತ್ಯ ಸಂಗ್ರಹ ಮಾಡಿದ್ರು ಅದಕ್ಕೆ ಹೆಚ್ಚು ಬೆಳೀಲಿಕ್ಕಿಲ್ಲ. ಯಕ್ಷಗಾನಕ್ಕೆ ಇದೊಂದು ನಿಘಂಟು. ಹೀಗೆ ಹಿಂದಿನಿಂದ ಬಂದದ್ದು. ಮತ್ತೆ ಪದ್ಯದ ಮಧ್ಯದಲ್ಲಿ ಇಲ್ಲಿ ಒಂದು ಕುಣಿಯುವ ಕ್ರಮ ಇಲ್ಲ. ಈಗ ಚಾಲು ಕುಣಿತ ಎಂಬುದು ನಮ್ಮ ತೆಂಕಿನಲ್ಲಿ ಇಲ್ಲವೇ ಇಲ್ಲ. ನಮ್ಮಲ್ಲಿ ವೀರರಸಕ್ಕೆ ಒಂದು ಕುಣಿಯುತ್ತಾರೆ, ಅದು ವೀರರಸವನ್ನು ಅದನ್ನು ತೋರಿಸಿಕೊಡು. ಅದಕ್ಕೆ ಒಂದು ಮಿತಿ ಉಂಟು. ಹೇಗೆ ಅಂತ ಹೇಳಿದ್ರೆ, ಬೇಕಾದಷ್ಟು ಬಚ್ಚುವರೇ ಕುಣಿಯುವುದಲ್ಲ, ಗೊತ್ತಾಯ್ತಲ್ಲ. ಯಾಕೆಂದ್ರೆ ಅವನಿಗೆ ಮೇಲೆ 4 ಪದ್ಯಗಳು ಬಂದ್ರೆ ಅವನಿಂದ ಆಗುದಿಲ್ಲ. ಗೊತ್ತಾಯ್ತಲ್ಲ. ಅದಕ್ಕೆ ಬೇಕಾಗಿ ಪದ್ಯದ ಒಂದು ಹೋಗ ಉಂಟು, ಒಂದು ಪೋರ್ಸ್ ಅಂತ ಹೇಳ್ತಾರೆ. ಒಂದು ಲಯ ಅಂತ ಉಂಟು. ಆ ಪದ್ಯದ ಒಂದು ಪೋರ್ಸು.
ನಾವೊಂದು ಕಲ್ಲು ಬಿಸಾಡಿದರೆ ಹೇಗೆ ದೂರ ಹೋಗ್ತದೆ, ಎರಡು ಬಿಸಾಡಿದ್ರೆ ದೂರ ಹೋಗ್ತದೆ, ಸ್ವಲ್ಪ ಕಡಿಮೆ ಹತ್ರ ಹೋಗ್ತದೆ. ಹೀಗೆ ಆ ಪದ್ಯಕ್ಕೊಂದು ಪೋರ್ಸು ಉಂಟು. ಆ ರೀತಿಯಲ್ಲೇ ಕುಣಿಬೇಕಲ್ಲದೆ ಅವ ಬೇಕಾದಷ್ಟು ಕುಣಿಬಾರ್ದು, ಅವನಿಗೆ ಬಚ್ಚುವಷ್ಟು ಕುಣಿಬಾರ್ದು. ಈಗ ಅದೇ ನೋಡಿ, ಕೆಲವರೆಲ್ಲ ಈ ದೀಗಣ ಹಾಕ್ತಾರಲ್ಲ, ದೀಗಣ ಒಂದು 100-200 ಹಾಕಿದ ಮೇಲೆ ಆ ದೀಂಗಿಣದ ನಂತರ ಒಂದು ಸುತ್ತುಂಟಲ್ಲ, ಅದಕ್ಕೇನಾದ್ರೂ ನಿರ್ಣಯ ಅಂತ ಉಂಟ? ಹೇಗೆ ಅದು? ಅದು ಅವ ದೀಂಗಣ ಹೊಡೆದ ಮೇಲೆ ಒಂದು ಸುತ್ತು ಬಂದು ಆ ದೀಂಗಣ ಹೊಡೆದರ ಇಮ್ಮಡಿ ಕುಡಿಬೇಕು, ತಿರುಗಬೇಕು ಅಂತ ಲೆಕ್ಕ. ಲೆಕ್ಕ ಅದೇ ಅಂದ್ರೆ ಈಗ ಒಂದು 30 ದೀಂಗಣ ಹೊಡೆದ್ರೆ 60 ತಿರುಗಬೇಕು. ಈಗ ಏನಾಗಿದೆ ಅಂತಂದ್ರೆ 150 ದೀಂಗಣ ಹೊಡಿತಾರೆ, ಆಮೇಲೆ ಒಂದು 5-10ರಲ್ಲಿ ನಿಲ್ಲಿಸ್ತಾರೆ. ಇದು ತಪ್ಪ ಹಾಗಾದ್ರೆ? ಅಲ್ಲ, ಹಿಂದೆ ಇದ್ದದ್ದು ಹೀಗೆ. ಹಾಗಾದ್ರೆ ಹಿಂದೆ ದೀಂಗಣ ಎಷ್ಟು ಹೊಡಿತಿದ್ರು? ದೀಂಗಣ ಅಂದ್ರೆ ಆ ಪದ್ಯದ ಪೋರ್ಸಿಗೆ ಹೊಂದಿಕೊಂಡು ಕೆಲಸ ಮಾಡ್ತಿದ್ರು. ಹೌದು ಹೌದು. ಮತ್ತೆ ಹುಡುಗರು ಪುಂಡು ವೇಷ, ಹುಡುಗರೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಅವರು ಪ್ರಾಣ ಉಂಟು ಕುಣಿಯುತ್ತಿದ್ರು, ಇಲ್ಲ ಅಂತ ಹೇಳುವುದಿಲ್ಲ ಅವನು. ಉದಾಹರಣೆಗೆ ಕುಂಬಳೆ ಸುಬ್ಬ ಅಂತ ಒಬ್ಬರು ವೇಷದಾಗಿದ್ದರು. ಸರಿ ಹಾರುವುದು ಅಂದರೆ ಅವರು ಮೆರೀಲಿಕ್ಕೆ ಹಾರುವುದು, ಮತ್ತೆ ಯಾವುದಲ್ಲ, ಸಭೆಗೆ ಕಾಣ್ತದಲ್ಲ, ಪ್ರಸಂಗಕ್ಕೆ ಸಂಬಂಧ ಅಲ್ಲ ಅದು. ಭಾರಿ ದೀಂಗಣ ಹಾಕಿದ ಅಂತ ಹೇಳಿದ್ರೆ ನಾಳೆ ಹೇಳಿಕೊಂಡು ಹೋಗ್ತಾರೆ ಹಾಗೆ. ಮತ್ತು ಸುಬ್ಬ ಅಂತೇಳಿ ಮೂಡುಬಿದ್ರೆ ಸುಬ್ಬ ಅಂತೇಳಿ ದೊಡ್ಡ ವೇಷಧಾರಿದ್ರು, ಅವರೆಲ್ಲ ಬಹಳ ಪುಣ್ಯವಂತೆ. ನಾನು ನೋಡಲಿಲ್ಲ, ಕುಂಬಳೆ ಸುಬ್ಬನೂ ನೋಡಿದ್ದೇನೆ, ನಾನು ಕುಡಿಸಿದ್ದೇನೆ. ಅದು ಹಾಗೆ ಹಾಡುವ ವ್ಯಕ್ತಿಗಳು. ಹಾಗೆ ಅಂದ್ರೆ ಎಲ್ಲದಕ್ಕೂ ಯಕ್ಷಗಾನದಲ್ಲಿ ಎಲ್ಲದಕ್ಕೂ ಇಂತಿದ್ದದ್ದೇ ಅಂತ ಹೇಳಿ ಲೆಕ್ಕಾಚಾರ ಉಂಟು. ಉಂಟು ಲೆಕ್ಕಾಚಾರ ಉಂಟು. ಲೆಕ್ಕಾಚಾರ ಇಲ್ಲದೆ ಮಾಡಿಕೊಂಡದ್ದು ಈಗಿನ. ಒಂದು ಕುಣಿಯುವಾಗ, ಒಂದು ಪದ್ಯ ಹೇಳುವಾಗ ಆ ಪದ್ಯದ ಲಯವನ್ನು, ಆ ನಡೆಗಳನ್ನೇ ಅವ ಬಾರಿಸುವುದು ಮೊದಲೇಗಾಲ ಚೆಂಡೆಯಲ್ಲಿ. ಅವನಿಗೆ ಖುಷಿ ಬಂದದ್ದು ಬಾರಿಸುವುದಲ್ಲ. ಹೌದು ಹೌದು. ಅದರಲ್ಲಿ ಒಂದು 3-4 ನಮೂನೆ 5 ನಮೂನೆ ಮದ್ದಳೆಯನ್ನು ಕಲಿಯುತ್ತಿದ್ರು. ಚೆಂಡೆ ಮದ್ದಲೆ ಕಲಿಯುತ್ತಿದ್ರು, ಜಾತಿಗೆ ಹೊಂದಿಕೊಂಡು ಬಡಿಲಿಕ್ಕೆ ಬೇಕಾಗಿ ಕಲಿಯುತ್ತಾ ಇದ್ರು. ಒಟ್ಟು ಕಲಿಯುವುದಲ್ಲ, ಆ ರೀತಿಯ ಪಾಠ ಅವರಿಗೆ ಆ ಕಾಲದಲ್ಲಿ ಆಗ್ತಾ ಇತ್ತು. ಆಮೇಲೆ ಯಕ್ಷಗಾನದಲ್ಲಿ ಹೇಗೆ ಅಂತ ಹೇಳಿದರೆ, ಕೊನೆಯ ಮುಕ್ತಾಯಕ್ಕೆ ದದಿಗಿಣತು ಅಂತ ಒಂದು ಅದು ಸಿಕ್ಕಲೇಬೇಕು. ಇವತ್ತು ಅದಿಲ್ಲ, ಹೋಗ್ಯದ ಇವತ್ತು. ದದಿಗಿಣತ ಹೇಳಿ ಮದ್ದಳೆಗಾರರ ಒಂದು ಛಾಪು, ಪದ್ಯದ ಲಯದ ಒಂದು ಛಾಪು ಇರಬೇಕು ಕೊನೆಗೆ. ಆ ಛಾಪಿನ ಆದ ಮೇಲೆ ಮತ್ತೆ ಅರ್ಥ ಪ್ರಾರಂಭ ಮಾಡಬೇಕು. ಅದರ ಮೊದಲು ಅರ್ಥ ಹೇಳಲಿಕ್ಕಿಲ್ಲ. ಅದು ದದಿಗಿಣತೋ ಹೇಳಿ ಅದೊಂದು ಸುಮ್ಮನೆ ಒಂದು ಹೇಗೆ ಅಂತ ತೋರಿಸಿಕೊಡುವುದು. ಒಂದು ತಾಳಕ್ಕೆ ಹೇಳ್ತೇನೆ ನಾನು. ದದಿಗಿಣತೋ 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 ತಾವು ಅಲ್ಲಿಗೆ ಚಾವು, ಅದಾದ ಮೇಲೆ ಅರ್ಥ ಪ್ರಾರಂಭ. ಈ ಕ್ರಮಗಳಿದ್ದದ್ದು ಹಿಂದೆ ಇದ್ದದ್ದು ನಾನು ಹೇಳೋದು. ಹೌದು ಹೌದಪ್ಪ. ಗೊತ್ತಾಯ್ತು. ಹೀಗೆ ಆ ನಿಘಂಟುಗಳು ಹಿಂದಿನವರಿಗೆ ಇತ್ತು. ಮತ್ತೆ ಬೆಳಗ್ಗಿನ 4ನೇ ಕಾಲದ ಪದ್ಯಗಳೆಲ್ಲ ಇದೆಲ್ಲ ಹೇಗಂತ ಹೇಳಿದ್ರೆ ಅದು ಸ್ಪೀಡ್ ಹೋಗುವುದು, ಮಾತು ಎರಡೆರಡೆ. ಅದು ಕುಣಿತಲ್ಲೇ ಹೀಗಿತ್ತು. ಕುಣಿತದಲ್ಲೆಲ್ಲ ವ್ಯತ್ಯಾಸ ಇಲ್ಲ, ಮೊದಲೆಯಲ್ಲಿ ಕುಣಿತದಲ್ಲಿ ಅದರಲ್ಲೆಲ್ಲ ವ್ಯತ್ಯಾಸಗಳಿಲ್ಲ. ಅದೆಲ್ಲ ಸರಿಯಾಗಿ ನಡೆಯುತ್ತೆ ಆ ಕಾಲದಲ್ಲಿ. ಈಗ ಅದೆಲ್ಲ ಪೂರ ಹೋಗ್ಯದೆ, ಯಾರಲ್ಲಿ ಇಲ್ಲ. ಈಗ ಯಕ್ಷಗಾನದಲ್ಲಿ ನಾವು ಭಾಗವತ ಅಂತ ಹೇಳ್ತೇನೆ, ದಸ್ತು ಗತ್ತು ಮತ್ತು ವೇಷ ಹೋಗಲಿಕ್ಕೆ, ವೇಷ ಬರಲಿಕ್ಕೆ, ಹೌದು, ಇದಕ್ಕೆಲ್ಲ ಈ ಜಾಗಟೆ ಶಬ್ದಗಳು ಉಂಟು. ಹೌದು ಹೌದು ಹೌದು. ಇವತ್ತಿನ ಭಾಗವತಗಳಿಗೆ ಜಾಗಟೆ ಶಬ್ದ ಎಲ್ಲಿಂತಲೇ ಗೊತ್ತಿಲ್ಲ, ಮಾಡ್ತಾರೆ ಈ ಕಾಲದಲ್ಲಿ. ಎಂಥದ್ದು ಮಾಡ್ತಾರೆ, ಎಲ್ಲಿ ಅವರಿಗೆ ತೋರಿದಲ್ಲಿ ಬಡಿತಾರೆ. ಅಲ್ಲಿ ಲಕ್ಷ ಇಟ್ಟುಕೊಂಡು ದಸ್ತು ಗತ್ತುಗಳು ಇದೆಲ್ಲ ಕೊಡು. ಹಾಗೆಂತ ದಿತ್ತಗಳು ಉಂಟು. ದಿತ್ತಗಳಲ್ಲಿ ಸಣ್ಣ ದಿತ್ತ, ಮಧ್ಯಮ ದಿತ್ತ, ಉದ್ದ ದಿತ್ತ ಹೀಗೆಲ್ಲ ಉಂಟು. ಅದು ಹೇಗೆ ಅದು ಸಣ್ಣದಿತ್ತ, ಮಧ್ಯಮ ದಿತ್ತ, ಉದ್ದದಿತ್ತ ಅಂದ್ರೆ ಹೇಗೆ ಅದು? ದಿತ್ತ ಬಾರಿಸುವಾಗ ಈಗ
ತಾಳಕ್ಕೆ ಸಮ ಇರುತ್ತದೆ. ಹೌದು ಹೌದು ನನಗೆ ಬರುವುದಿಲ್ಲ ಪರವಾಗಿಲ್ಲ. ಇದ್ರಲ್ಲಿ ಸಣ್ಣದಿರ್ತದೆ. ಗೊತ್ತಾಗಿಲ್ಲ. ಆಮೇಲೆ ಸ್ವಲ್ಪ ಉದ್ದದಿತ್ತು ಅಂತ ಉಂಟು. ಹಾಗೊಂದು ಬಿತ್ತಲ್ಲ. ಹೌದು ಹೌದು ಹೌದು. ಮತ್ತು ಉದ್ದದಿತ್ತ ಅಂದ್ರೆ ಅದು ಸ್ವಲ್ಪ ಉದ್ದ ಹೋಗ್ತಾ ಹುಡುಗರಿಗೆ ಜಾಸ್ತಿ ಬಡಿ. ಹೌದು ಹೌದು ಹೌದು. ಆ ರಂಗಸ್ಥಳದಿಂದ ನಿರ್ಗಮನ ಆಗಿ ಬರುವ ಇದಕ್ಕೆ ಅದಕ್ಕೆಲ್ಲ ಬರ್ಲಿಕ್ಕೆ ಹೋಗ್ಲಿಕ್ಕೆ. ಮತ್ತೆ ರಂಗದಲ್ಲಿ ಆ ಪಾತ್ರಧಾರಿ, ಈಗ ಒಬ್ಬ ಪಾತ್ರಧಾರಿ ಮುಟ್ಟಬೇಕು ಮಾಡಬೇಕು ತಾಳಕ್ಕೆ ಸಮನಾಗಿದೆ. ಒಬ್ಬ ಪ್ರಾಯದವನಾದ್ರೆ ಅವನಿಗೆ ಆಗುವುದಿಲ್ಲ. ಹೌದು ಹೌದು. ಕಾಲು ಹೋಗುದಿಲ್ಲ ಅವನಿಗೆ. ಅವಾಗೊಂದು ನಾವು ಸುಧಾರಿಸಿಕೊಳ್ಳಿಕ್ಕೆ ಆ ದಿಟ್ಟವನ್ನೆಲ್ಲ ಉದ್ದ ಮಾಡಬೇಕಾದ್ರೆ. ಹೌದು ಹೌದು. ಸರಿ ಸರಿ. ಗೊತ್ತಾಯ್ತಲ್ಲ. ಈಗ ಪ್ರಾಯದವರಿಗೆಲ್ಲ ಆಗುವುದಿಲ್ಲ, ಗ್ರಹಿಸಿದ ಮನಸ್ಸಲ್ಲಿ ಉಂಟು ಹೋಗುವುದಿಲ್ಲ. ಈಗ ನನ್ನ ಹಾಗೆ ಆಗ್ತದೆ, ಮನಸ್ಸು ಮುಂದೆ ಹೋಗುವುದಿಲ್ಲ. ಹೌದು ಹೌದು. ಈ ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ನೀವು ತಿಳಿದಿದ್ದೀರಿ, ಮತ್ತೆ ಭಾಗವತಿಕೆಯನ್ನೇ ಆರಿಸಿಕೊಳ್ಳಿಕ್ಕೆ ಕಾರಣ ಏನು, ಮತ್ತು ಅದರ ಅಭ್ಯಾಸದ ಹಿನ್ನೆಲೆಯನ್ನು ಸ್ವಲ್ಪ ವಿವರಿಸಿ. ನಾನು ಯಕ್ಷಗಾನದಲ್ಲಿ ಭಾಗವತಿಕೆ ಒಂದನ್ನೇ ಕಲ್ತದ್ದು, ಬೇರೆ ಯಾವುದಕ್ಕೂ ಹೋಗಲ್ಲ. ಸ್ವಲ್ಪ ಮದ್ದಳೆ ಅಭ್ಯಾಸ ಒಂದೆರಡು 3 ತಿಂಗಳು ಮಾಡಿದೆ. ನನಗೆ ಈ ಕೈ ಬೆರಳೆಲ್ಲ ಓಡುದು, ಮೊದಲು ಮುಟ್ಲಿಕ್ಕೆ ಆಗದೇ ಹೋಯಿತು. ನನಗೆ ಆಗಲ್ಲ, ಬೇಕು ಅಂತ ಇತ್ತು, ಮುಟ್ಲಿಕ್ಕೆ ಗುಣವೇ ಆಗುವುದಿಲ್ಲ. ಹಾಗಾಗಿ ಮತ್ತೆ ನಾನು ಅದನ್ನು ಬಿಟ್ಟೆ. ಹಾಗೆ ಒಂದೆರಡು ತಾಳ ಆಗಿದೆ ನನಗೆ, ಇಲ್ಲ ಅಂತ ಹೇಳುವುದಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಅದು ಬೇಕು ಎಂಬುದಕ್ಕೆ ಬೇಕಾಗಿ, ಕಲೆ ಉಳಿಬೇಕು ಎಂಬುದಕ್ಕೆ ಬೇಕಾಗಿ, ನನ್ನ ತಮ್ಮ ವಿಶ್ವೇಶ್ವರ ಅಂತ ಇದ್ದಾನೆ, ಅವನಿಗೆ ಕೂತ್ಕೊಳ್ಳಿಸಿ ಚೆಂಡೆ ಮೊದಲೇನೋ ಅವನಿಗೆ ಅಭ್ಯಾಸ ಮಾಡಿಸಿದ್ದೆ ಮನೆಯಲ್ಲಿ. ಮಾಡಿಸಿದ್ದೇನೆ ನಾವು ಮನೆತನದಲ್ಲಿ ಬೇಕು ಎಂಬುದಕ್ಕೆ. ನನ್ನ ಅಜ್ಜನಿಗಾದರೆ ಅವರಿಗೆ ಚೆಂಡೆ, ಮದ್ದಳೆ, ಭಾಗವತಿಗೆ, ನಾಟ್ಯ, ವೇಷ ಎಲ್ಲವೂ ಗೊತ್ತಿತ್ತು. ಕವಿತೆ ಅವರೆಲ್ಲ ಕಲ್ತವ್ರಲ್ಲಿ, ಅವ್ರಿಗೆ ಗೊತ್ತಿಲ್ಲದೆ ಯಾವುದೆಲ್ಲ. ಅವ್ರು ಈ ಇದೆಲ್ಲ ಬಾರಿಸ್ತೇವೆ, ಎಂಥದ್ದು ಹೇಳ್ತಾರೆ ಅದಕ್ಕೆ, ಭಜನೆಗೆಲ್ಲ ಬಾರಿಸ್ತಾರೆ ನೋಡಿ, ಅದೊಂದು ಹೌದು ಗೊತ್ತಾಯ್ತು. ಅದನ್ನೆಲ್ಲ ಬಾರಿಸ್ತಾ ಇದ್ರು, ಯಕ್ಷಗಾನಕ್ಕೆ ಬಾರಿಸ್ತಾರೆ. ಅವರು ಎಲ್ಲವನ್ನು ಕಲ್ತವರು, ಅದರಲ್ಲಿ ಜೀವಮಾನ ಇಡೀ ಅದನ್ನೇ ಮಾಡಿದವರು. ಹಾಗಾಗಿ ಅದು ಕಲೆ ಬೇಕು ನಮಗಿತ್ತು. ಮತ್ತು ನಾಟ್ಯಕ್ಕೆಲ್ಲ ವೇಷಕ್ಕೆಲ್ಲ ಹೋಗಲ್ಲ ಇಲ್ಲಿ ಯಾರು. ಮತ್ತು ಅಮ್ಮ ಅದೇ ವಿಶ್ವೇಶ್ವರ ಅವನು ವೇಷ ಮಾಡ್ತಾನೆ, ಪದ ಬರ್ತಾನೆ, ಚೆಂಡೆ ಮೊದಲು ಬರ್ತಾನೆ, ಎಲ್ಲ ಮಾಡ್ತಾನೆ. ಅವನು ಬೇಕಾದಷ್ಟು ಕಲಿಲ್ಲ ಅಂತೂ ಮಾಡ್ತಾನೆ. ಹಾಗೆ ನಮ್ಮ ವಂಶದಲ್ಲಿ ಅದು ನಡ್ಕೊಂಡು ಬಂದದೆ. ಹೌದು ಹೌದು. ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ತಾಳಗಳಿವೆ ಮತ್ತು ಅದರ ಸ್ವರೂಪ ಯಾವ ರೀತಿ, ಅದನ್ನು ಸ್ವಲ್ಪ ವಿವರಣೆ ಕೊಡ್ತೀರಾ? ಒಟ್ಟು ಎಷ್ಟು ತಾಳಗಳಿವೆ? ಯಕ್ಷಗಾನದಲ್ಲಿ ನಮ್ಮ ಚಾಲ್ತಿಯಲ್ಲಿ ಇತ್ತೀಚೆಗೆ ಈಗಿನದಲ್ಲ, ನಮ್ಮಿಂದ ಹಿಂದಿನ ಇದರಲ್ಲಿ ಒಟ್ಟು 7 ತಾಳಗಳು ಅಂತ ಲೆಕ್ಕ. ಹೌದು. ಧ್ರುವ, ಮಠ್ಯ, ರೂಪಕ, ಜಂಪೆ, ತ್ರಿವುಡೆ, ಏಕ, ಅಷ್ಟ. ಇದರಲ್ಲಿ ಪದ್ಯಗಳಿಗೆ ಹೊಂದಿಕೊಂಡು ಕೆಲವು ತಾಳ, ಅಷ್ಟತಾಳ ಆದರೆ ಅಷ್ಟತಾಳವೇ, ಆದರೆ ಆ ಪದ್ಯಗಳಿಗೆ ಹೊಂದಿಕೊಂಡು ಅದು ಬೇರೆ ಬೇರೆಯಾಗಿ ಹೋಗ್ತದೆ. ಹೌದು. ಬೇರೆ ಬೇರೆ ಜಾತಿ ಪದ್ಯಗಳಿದ್ದದ್ದರಿಂದ ಹೌದು ಹೌದು ಬೇರೆ ಬೇರೆಯಾಗಿ ಹೋಗ್ತದೆ. ಮತ್ತೆ ಅದರಲ್ಲಿ ಕೆಲವು ಉಪತಾಳಗಳು ಅಂತ ಬಂದದೆ. ಹೌದು. ನಮ್ಮಲ್ಲಿ ಮೊದಲಿಂದಲೇ ಉಂಟದು. ಈಗ ಚಿತ್ತಿ ಅಂತ ಒಂದು ತಾಳ ಉಂಟು. ತಾಳ ಅಲ್ಲ, ಹೆಸರು ಅದಕ್ಕೆ, ನಡೆ ಹೆಸರು ಚಿತ್ತಿ. ಮತ್ತೊಂದು ತೇಯ್ತಿತ್ತಿ ಅಂತ ಒಂದು ಉಂಟು, ಅದೇ ಸ್ವರೂಪ ಅದು. ಮತ್ತೊಂದು ತೋಂತನದಿದ್ದಾನ ಅಂತ ಒಂದು ಉಂಟು. ಅಂದರೆ ನಿಮಗೆ ಅದು ಕುಣಿದು ಮಾಡಿ ತೋರಿಸ್ಬೇಕಾದ್ರೆ ಬಾಯಿಯಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಬಾಯಿಯಲ್ಲಿ ಹೇಳಲಿಕ್ಕೆ ಅಂದರೆ ಈಗ ತಿಚ್ಚಿ ಅಂದರೆ ನಾನೇ ತಾಳದಲ್ಲಿ ತೋರಿಸ್ಬೋದು. ನಾನೀಗ ತೋರಿಸ್ತೇನೆ ಅದು ಹೇಗೆ ಅಂತ. ಈಗ ಆ
ಆಯಿತಾಯಿತು ಪಂಚ ಪ್ರಾಣ ಪಾಂಡವರೆಂಬ ಇದು ತಿಥಿ ತೈತಿತ್ತಿ. ಇದನ್ನು ತೈತಿತ್ತಿ ಅಂತ ಹೇಳ್ತಾರೆ. ಆಯಿತಾಯಿತು ಪಂಚ ತೈತಿತ್ತಿ ತೈತಿತ್ತಿ ಹೀಗೆ ಹೋಗ್ತದೆ. ಸರಿ. ಇನ್ನೊಂದು ರೀತಿಯ ಪದ್ಯ ಉಂಟು. ನೆನಪು ಮಾಡಿ. ಎಲೆ ಮಾನವ ನೀಸಲೆ ಕೈ ಚಳ್ಳ ಕದಿ, ಅದಕ್ಕೆ ಘಾತ ಬಿಟ್ಟು ಎದುರಿಗೆ ಬೀಳುತ್ತದೆ. ಹೌದು, ತಾಳದೇ. ಹೌದು ಹೌದು. ಆ ಪದ್ಯ ರಚನೆ ಹಾಗೆ ಉಂಟು ನೋಡಿ. ಅದು ಈ ಪದ್ಯ ಹೇಳಿದಾಗೆ ಹೋಗುವುದಿಲ್ಲ. ಹೌದು ಹೌದು. ಅದಕ್ಕೆ ಎಲೆ ಮಾನವ ನೀಸಲೆ ಕೈ ಚಳ ಕದಿ ಬಲಿದಿಗ ಸೇತುವುದೇನಾಯ್ತು ಹೀಗೆ ಬರ್ತದೆ ಆ ಪದ್ಯಗಳು. ಇನ್ನೊಂದು ತೋಂತನದಿದ್ದನ ಅಂತ ಒಂದು ಹೇಳಿದೆ ನೋಡಿ, ಮಧ್ಯದಿಂದ ಬರುವಂತಹದ್ದು. ಅದು ಈ ನಮ್ಮ ಇದರಲ್ಲಿ ಪಾರ್ಥ ಸುಬ್ಬನ ರಚನೆಯಲ್ಲಿ ಆ ಕೈಕೆಯ ಒಂದು ಪದ್ಯ ಉಂಟು. ಅದು ಎರಡು ಮಿಶ್ರವಾಗಿ ಹೋಗ್ತದೆ. ಒಂದರಲ್ಲೇ ಎರಡು ಜಾತಿ ತಾಳ ಬರ್ತದೆ. ಹೇಗೆ ಅದು ತಾಳದಲ್ಲಿ ನೋಡಿ, ನಾನು ಹೇಳಿ ತೋರಿಸ್ತೇನೆ. ಈ ಮಾತಾಡುವರೆ ಆಳಿ ಶ್ರೀ ಹುಟ್ಟು ಮೂಳಿ ಕಾಮಿನಿಯರೊಳು ನಿವಾಳಿ, ಇದು ಕೊನೆಗೆ ಬರ್ತದೆ ಹೀಗೆ. ಹೌದು ಹೌದು. ರಾಮನು ಹಿರಿಯವನಾಗಿದ್ದ ಮೇಲೆ ಸೀವೆಯ ಭರತ, ಇದು ಮಧ್ಯಕ್ಕೆ ಸಿಗ್ತದೆ. ಹೌದು, ಗೊತ್ತಾಯ್ತು. ರಾಮನು ಹಿರಿಯವನಾಗಿದ್ದ ಮೇಲೆ ಸೀವೆಯ ಹೀಗೆ ಬರ್ತದೆ. ಗೊತ್ತಾಯ್ತು, ಮಿಶ್ರವಾಗಿ ಉಂಟು. ಹಾಗೆ ಎರಡು ಮೂರು ಜಾತಿ ತಾಳ ನಮ್ಮ. ಅದಕ್ಕೆ ಬಾಯಿ ತಾಳವು ಹಾಗೆ ಉಂಟು. ತೋಂತನದಿದ್ದನ ಅನ್ನೋದು ಇದು. ತೋಂತನದಿದ್ದನ ದೇವತನದಿದ್ದನು ಮಧ್ಯದಿಂದ ಕುಣಿಯುವುದು ಹಾಗೆ ಕುಣಿಬೇಕು. ಈಗ ಏನು ಮಾಡ್ತಾರೆ, ಇದನ್ನು ಹೇಳುವಾಗ ತಿಥಿತೆ ಕುಣಿತಾರೆ, ತಿಥಿತೆ ಕುಣಿಯುವ ಮತ್ತೊಂದು ಕುಣಿತಾರೆ. ಇದೆಲ್ಲ ಹಾಗೆ ಆಗಿದೆ. ಅದಕ್ಕೆ ಅದನ್ನೇ ಕುಣಿಬೇಕು. ಆ ಪದ್ಯ ಉಂಟು, ಅದು ಕುಣಿತಿದ್ರು ಮೊದಲು. ಅದು ಇವತ್ತು ಕಲಿಯದೆ ಮಾಯವಾಗಿ ಹೋಗ್ತದೆ. ಅದು ಮೊದಲು ಇಲ್ಲದ್ದಲ್ಲ, ಇದ್ದದ್ದೇ. ಆಮೇಲೆ ತ್ವರಿತ ಅಷ್ಟ, ತ್ವರಿತ ಜಂಪೆ, ಹೌದು, ಎಲ್ಲ ಉಂಟು. ತ್ವರಿತ ಜಂಪ, ತ್ವರಿತ ಅಷ್ಟ ಎಲ್ಲ ಉಂಟು, ಎಲ್ಲ ಉಂಟು. ಕಲ್ತವರಿಗೆ ಅದೆಲ್ಲ ಉಂಟು, ಕಲಿಯದೆ ಯಾವುದೂ ಇಲ್ಲ ನೋಡಿ. ಅಲ್ಲಂದ್ರೆ ಈ ಸಪ್ತ ತಾಳಗಳಲ್ಲಿ ಅದು ಬರ್ಲಿಲ್ಲ ನೋಡಿ. ತ್ವರಿತ ಅಷ್ಟ, ತ್ವರಿತ ಜಂಪೆ, ಅದು ಅದರ ಉಪತಾಳಗಳು, ಅದರಿಂದ ಹೊರಟ ತಾಳಗಳು. ನೇರ ಒಂದು ಮಾರ್ಗ ಹೋಗುವಾಗ ಒಂದು ಈ ಕಡೆ ಒಂದು ಈ ಕಡೆ, ಅದರಿಂದ ಮತ್ತೊಂದು ಹಾಗೆ ಹೋಗ್ತಾರೆ. ಹಾಗೆ 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 ಅದರೊಳಗಿನ ತಾಳಗಳು. ಈಗ ಉದಾಹರಣೆಗೆ ನಿಮಗೆ ಹೇಳ್ತೇನೆ. ನಿಧಾನ ಜಂಪೆ ಅಂತ ಪದ್ಯ. ಅದನ್ನು ಹೇಳುವಾಗ ಹೇಳುವುದಿಲ್ಲ, ಎಲ್ಲ ಹೋಗಿದೆ. ಅದೆಲ್ಲ ಅದೆಲ್ಲ ಇತ್ತು, ಹೋಗಿದೆ. ಉದಾಹರಣೆಗೆ ಹೇಳ್ತೇನೆ ಒಂದು ಪದ್ಯ. ಅದು ಕೇದಾರಗೌಡ ಜಂಪೆ ಪದ್ಯ. ಅದರ ನಿಘಂಟು ಹೇಗೆ ಅಂತ ಹೇಳಿದ್ರೆ, ಕೇದಾರಗೌಡ ಜಂಪೆ ತ್ವರಿತ ಅಲ್ಲದೆ ನಿಧಾನಕ್ಕೆ ಹೇಳಲಿಕ್ಕಿಲ್ಲ. ನಿಘಂಟು ಉಂಟದು ಮೊದಲನ. ಕೇದಾರಗೌಡ ಜಂಪೆ ಎಂಬುದು ಎಲ್ಲಿ ಅದರ ಛಂದಸ್ಸಿನ ಪದ್ಯ ಉಂಟ. ಅದು ತ್ವರಿತ ಅಲ್ಲದೆ ನಿಧಾನಕ್ಕೆ ಹೇಳಲಿಕ್ಕಿಲ್ಲ. ಇದೆಲ್ಲ ಹೇಳ್ತಾರೆ, ಗೊತ್ತಾಯ್ತಲ್ಲ. ಅದರ ರಚನೆ ಹಾಗೆ, ಅದಕ್ಕೆ ಹೆಸರೇ ಕೇದಾರಗೌಡ ಜಂಪೆ ಅಂತ. ಈಗ ಉದಾಹರಣೆಗೊಂದು ಹೇಳ್ತೇನೆ ನಾನು. ಈಗ ಮಗನೇ ಏಳು ಬೇಗ, ನಿನಗೊಂದು ಕಾಮಿನಿಯ ತೋರ್ಪೆನೀಗ, ತಾಮಸವಿದೇಕೆ ನೋಡು, ನೀ ನನ್ನ ಕಾಮನಾಟದಲ್ಲಿ ಕೂಡು. ಇದು ಕೇದಾರಗೌಡ ಜಂಪೆ ಹೇಳುವ ಕ್ರಮ. ಕೇದಾರಗೌಡ ರಾಗ ಉಂಟು ಎಲ್ಲ ಗೊತ್ತಿಲ್ಲ ನನಗೆ, ಅಂತೂ ದಾಟಿದು ಗೊತ್ತಾಯ್ತದೆ. ಈ ಪದ್ಯವನ್ನು ಇವರ ಕಾಲದಿಂದ, ಅಜ್ಜನ ಕಾಲದಿಂದ ಪರಿಷ್ಕಾರ ಆಗಿದೆ. ಹೇಳುವ ರೀತಿ ಸ್ವಲ್ಪ ಪದ್ಧತಿ ಇದು ಅವರಿಗೆ ಗೊತ್ತುಂಟು. ಹೇಗೆ ಅಂತ ಹೇಳಿದ್ರೆ,
ಮಗನೇ ಏಳು ಬೇಗ ಆಯ್ತಾ, ನಿನಗೊಂದು ಕಾಮಿನಿಯ ತೋರ್ಪೆನೀಗ, ತಾಮಸವಿದೆ ನೋಡು. ಮತ್ತೆಂತ ಮಾಡ್ತಾರೆ ಪದ್ಯ ಈ ರೀತಿ ಗೊತ್ತಾಯ್ತು. ಈ ರೀತಿ ಉಂಟು. ಮಾಡಿಸ್ತಾ ಹೋಗ್ತದೆ ಅದು ಪದ್ಯ. ಒಮ್ಮೆ ಹೇಳಿದ್ರು ಒಮ್ಮೆ ಬರ್ತದೆ, ಒಮ್ಮೆ ಮರೀತದೆ. ಅಂದ್ರೆ ಅದನ್ನು ತ್ವರಿತದಲ್ಲಿ ಶುರು ಮಾಡಿ ಆ ನಂತರ ನಿಧಾನದಲ್ಲಿ ಮುಕ್ತಾಯ ಮಾಡುವ ಕ್ರಮ ಉಂಟು. ಪುನಃ ತ್ವರಿತಕ್ಕೆ ಹೋಗುವ ಕ್ರಮ ಉಂಟು. ಅದು ಆ ಪದ್ಯ ಅಂತ ಅಲ್ಲ, ಎಲ್ಲ ತಾಳಗಳಲ್ಲಿಯೂ ಸಾಮಾನ್ಯ ಆ ಪದ್ಯಗಳು ಅಷ್ಟತಾಳದಲ್ಲಿ, ಏಕತಾಳದಲ್ಲಿ, ಇದರಲ್ಲೆಲ್ಲ ಉಂಟು. ಅದು ವೀರರಸಕ್ಕೂ ಉಂಟು, ನಿಧಾನಕ್ಕೆ ಮಾತ್ರ ವೀರರಸಕ್ಕೂ ಉಂಟು ಕೆಲವು ಪದ್ಯಗಳೆಲ್ಲ. ಅದು ಹಿಂದೆ ಅದೇ ಕೂಟ್ಲು ಸುಬ್ರಾಯ ಶಾನ್ಭಾಗರ ನಂತರ ಬಂದದ್ದು ಅಂತ ನನಗೆ ಅದರ ಮೊದಲು ನನಗೆ ಗೊತ್ತಿಲ್ಲ. ಅಲ್ಲ, ಈಗ ಇದೆಲ್ಲ ಈ ರೀತಿಯ ಒಂದು ನಡೆಗಳಾಗ್ಲಿ ಇದೆಲ್ಲ ಪ್ರಸಂಗಕ್ಕೆ ಅನುಕೂಲವಾಗಿ ಮಾಡಿದ್ದ ಅಥವಾ ಈ ಮಟ್ಟಿಗೆ ಅನುಸಾರವಾಗಿ ಪ್ರಸಂಗಗಳೆಂದು ರಚನೆ ಮಾಡಿದ್ದ? ಅದು ಹೇಗೆ? ಅದು ಈಗ ನೀವು ಕವಿ ಕೂಡ ಆಗಿದ್ರಿಂದ ಪ್ರಸಂಗಗಳು ಸಂದರ್ಭೋಚಿತ ಕವಿ ಬರೆದಿದ್ದಾನೆ. ಅಂದ್ರೆ ಭಾಗವತನಾಗಿದ್ದ ಕವಿ ಯಾರು ಬರೆದಿದ್ದಾನೋ ಅವ ರಂಗಕ್ಕೆ ಸಮನಾಗಿ ಬರೆದಿದ್ದಾನೆ. ಅರ್ಥಧಾರಿಯಾಗಿದ್ದ ಕವಿ ಯಾರಿದ್ದಾನೋ ಅವ ಅರ್ಥಕ್ಕೆ ಧಾರಿಯಾಗಿ ಬರೆದಿದ್ದಾನೆ, ರಂಗವನ್ನು ನೋಡ್ಲೇ ಇಲ್ಲ. ಹೌದು, ಕವಿ ಬರೆದವರು ಹಾಗೆ. ಸಾಹಿತ್ಯವನ್ನು ಬಲ್ಲ ಕವಿಗಳು, ಪುರಾಣವನ್ನು ಬಲ್ಲ ಕವಿಗಳು ಕೆಲವರು, ಅವರಿಗೆ ಪದ್ಯ ರಚನೆ ಹೆಚ್ಚು ಮಾಡ್ಲಿಕ್ಕೆ ಬರುವುದಿಲ್ಲ. ಅಂಥವರು ಏನು ಮಾಡಿದ್ದಾರೆ, ಸಾಹಿತ್ಯವನ್ನೇ ಬರ್ಕೊಂಡು ಹೋಗಿದ್ದಾರೆ. ಸರಿ, ಅದನ್ನು ಯಕ್ಷಗಾನಕ್ಕೆ ಉಪಯೋಗಿಸಿದ್ದಾರೆ. ಅದನ್ನು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಹಿಂದಿನ ಭಾಗವತರು ಸ್ವಯಂ ಕವಿಗಳಾಗಿದ್ದರು. ರಂಗದಲ್ಲೇ ಆಶುಕವಿಗಳಾಗಿ ಪದ ಹೇಳ್ಬೋದು. ಅವರು ಬೇಕಾದಂತೆ ಅಲ್ಲಿಗೆ ಸನ್ನಿವೇಶಕ್ಕೆ ಅದಕ್ಕಂತೆ ಪದ್ಯಗಳನ್ನು ತಿರುಗಿಸಿ ಅದೇ ಅರ್ಥ ಬರುವ ರೀತಿಯಲ್ಲಿ ಮಾಡ್ತಾ ಇದ್ರು ಹಿಂದೆ. ಸಾಮಾನ್ಯ ನನ್ನಲ್ಲಿವರೆಗೆ ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲ. ಮತ್ತೆ ಇನ್ನು ಬಾಕಿ ಎಲ್ಲ ಈಗ ಇದ್ದದ್ದೇ ಹೇಳ್ತಾರೆ. ಮತ್ತೆ ಇದೆಲ್ಲ ಸಾಮಾನ್ಯ ಹೇಳುವವರೆಲ್ಲ ಈಗ ಪದ್ಯವೇ ಬೇಕು ಅಂತೆಲ್ಲ ಗದ್ಯವೂ ಆಗ್ತದೆ. ಹೌದು, ಅದು ಕೆಲವರು ನಮ್ಮ ಒಬ್ರು ಗೆಳೆಯರು ಹೇಳ್ತಾ ಇದ್ರು, ನ್ಯೂಸ್ ಪೇಪರ್ ಅದ್ದು ಕೂಡ ಪದ್ಯದಲ್ಲಿ ಹೇಳ್ತಾರೆ. ಆ ರೀತಿ ಪರಿಸ್ಥಿತಿ ಇವತ್ತು ಬಂದದೆ. ಅದೆಲ್ಲ ಏನು ಅಂತ ಹೇಳಿದ್ರೆ, ಅವರು ಭಾಗವತರಾದ್ರು ಅವರಿಗೆ ಹೇಳಲಿಕ್ಕೆ ನಮಗೆ ಆಗುವುದಿಲ್ಲ. ಆದರೆ ಅವರು ತಿಳ್ಕೊಂಡ ನಾವು ಹೇಳುವ, ಅವರು ತಿಳ್ಕೊಂಡು ನನ್ನ ಸಮ ಇಲ್ಲ ಅಂತ ಅವರು ತಿಳ್ಕೊಂಡು ನನ್ನ ಹತ್ರ ಕೇಳಿದ್ರೆ ಹೇಳ್ಬೋದು ನಾನು. ಹೌದು, ಅವರದ್ದೇ ಸರಿ ಉಂಟು ಅಂತ ಆದ್ರೆ ಮತ್ತೆ ನೀವು ಹೇಳುದಿಲ್ಲ. ನಾನಾಗಿ ಅದನ್ನು ತಪ್ಪು ಹೇಳಲಿಕ್ಕೆ ನನಗೆ ಆಗುವುದಿಲ್ಲ, ಅದು ಗೊತ್ತಾಗಲ್ಲ. ಈಗ ಭಾಗವತರೇ ಹೊಸ ಪ್ರಸಂಗಗಳು ಬಂತು, ಈಗಿನ ಯಾವುದೋ ಒಬ್ಬ ಕವಿ ಬರ್ತದ್ದು ಅಂತ ಬಂತು, ಅದಕ್ಕೆಲ್ಲ ನೀವು ಈ ಮಟ್ಟು ನಿರ್ಣಯ ಹೇಗೆ ಮಾಡ್ತೀರಿ? ಅಂದ್ರೆ ಅದಕ್ಕೆ ಇಂಥದ್ದೇ ಒಂದು ಕ್ರಮದಲ್ಲಿ ಹೋಗಬೇಕು ಅಂತ ನೀವು ಯಾವ ರೀತಿಯಲ್ಲಿ, ಈಗ ನೀವು ಹಿಂದಿನ ಕಾಲದಿಂದ ಇಂದಿನವರೆಗೆ ನೀವು ಭಾಗವತರಾಗಿ ಇದ್ದವರು, ಈಗ ಒಂದು ಹೊಸತ್ತು ಪ್ರಸಂಗ ಬಂತು ನಿನ್ನೆ ಬರ್ತದ್ದು ಅಂತ ಇಟ್ಟುಕೊಳ್ಳುವ, ಅದರಲ್ಲಿ ನಾವು ಯಾವ ರೀತಿಯಾಗಿ ನೀವು ನಿರ್ಣಯ ಮಾಡ್ತೀರಿ ಹೀಗೆ ಹೋಗ್ಬೇಕು ಅಂತ ಹೇಳಿ? ಆ ಪ್ರಸಂಗಗಳ ಮಟ್ಟುಗಳು ಅಂತ ಒಂದು ಹೇಳಿದೆ ಅಲ್ಲ, ಆಗ ಆ ಮಟ್ಟುಗಳಲ್ಲಿ ಆ ಪದ್ಯಗಳು ಇರುವಾಗ ಅದನ್ನು ಆ ರೀತಿ ಹಾಡುವುದು. ಸರಿ ಸರಿ. ಅಂದ್ರೆ ಕೇದಾರಗೌಳ ತ್ರಿವುಡೆ, ಕೇದಾರಗೌಳ ಜಂಪೆ ಅಂತಂದ್ರೆ ಅದರಲ್ಲೇ ಹಾಡುದು, ಈಗ ನೀವು ಆಗ ತೋರಿಸಿದ ರೀತಿಯಲ್ಲಿ. ಹೌದೌದು, ಅದು ಆ ಕ್ರಮಗಳು ಹಾಗೆ. ಅದರಲ್ಲಿ ಆ ಕವಿ ಬರೆದ ರೀತಿಯಲ್ಲೇ ನಾವು, ನಮಗೆ ಕವಿ ಯಾರೇ ಬರೀಲಿ ಅವನ ದೊಡ್ಡ ಪ್ರಬುದ್ಧ ಅಂತ ಹೇಳುವುದಿಲ್ಲ. ಹೌದಪ್ಪ, ಪ್ರಬುದ್ಧನೂ ಇದ್ದಾನೆ. ನಮಗೆ ಆಧಾರ ಭಾಗವತರಿಗೆ ಅದು ಆ ಮಟ್ಟು ಅಲ್ಲ, ಕವಿ ಬರೆದ ಮಟ್ಟು. ಹೌದು, ನಮಗೆ ಆಧಾರ ಅದು. ಮತ್ತೆ ಆಗದಿದ್ದವರು ಮತ್ತೆ ಹಿರಿಯ ಭಾಗವತರುಗಳೆಲ್ಲ ಸ್ವತಃ ಅದಕ್ಕಿಂತ ಒಳ್ಳೆ ಕವಿ ಮಾಡಿ ಹೇಳುವ ಭಾಗವತರಾದ್ರೆ ಅವರು ಸ್ವಂತ ಮಾಡಿ ಬೇರೆ ಹೇಳ್ತಾರೆ. ಆ ಜಾಗೆಗೆ ಅದೇ ವಿಷಯವನ್ನು ತೆಕ್ಕೊಂಡು ಬೇರೆ ಹೇಳ್ತಾರೆ, ಅಷ್ಟೇ ವ್ಯತ್ಯಾಸ ಅಷ್ಟೇ. ಈಗ ಯಕ್ಷಗಾನದಲ್ಲಿ ಅಂತಂದ್ರೆ ಒಟ್ಟು ಎಷ್ಟು ಮಟ್ಟುಗಳುಂಟು? ಮಟ್ಟುಗಳು ನಮ್ಮ ತೆಂಕುತಿಟ್ಟು ಯಕ್ಷಗಾನದಲ್ಲಿ ಮಟ್ಟುಗಳು ಅಂತ ಈಗ ನೀವು ಹೇಳಿದಾಗೆ ಅದು ಒಂದು ಎಷ್ಟು ಸಂಖ್ಯೆಯಲ್ಲಿರ್ಬೋದು? ಮಟ್ಟುಗಳು ಅಂತ ಯಕ್ಷಗಾನದಲ್ಲಿ ಇಲ್ಲ. ಯಕ್ಷಗಾನಕ್ಕೆ ಒಂದೇ ಮಟ್ಟು. ನಮ್ಮ ತೆಂಕುತಿಟ್ಟು ಯಕ್ಷಗಾನಕ್ಕೆ ಒಂದೇ ಮಟ್ಟು. ಅದೇ ಒಂದು ಉದಾಹರಣೆಗೆ ನಾನೊಂದು ಹೇಳ್ತೇನೆ. ಈಗ ಪದ್ಯದಲ್ಲಿ ಈಗ ಅತಿಗಾಯನ ಪ್ರವೇಶ ಆಯಿತು ಸರಿ ಅಂತ ಹೇಳಿ, ಅಲ್ಲಿ ಕಾಪಿ ಅಷ್ಟತಾಳ ಅಂತ ಉಂಟು. ಒಂದು ಪದ್ಯ, ಅದು ಎಲ್ಲಿ ನೋಡಿದ್ರು ಆ ಜಾತಿ ಪದ್ಯ ಕಾಪಿ ಅಷ್ಟತಾಳ. ಅದಕ್ಕೆ ಬಿಲವರಿ ಅಷ್ಟತಾಳ ಆಗಲಿ ಮತ್ತೊಂದು ರಾಗ ಹಾಕಿ ಹೇಳುವ ಕ್ರಮ ಇಲ್ಲ. ಅದರಲ್ಲೇ ಹೇಳಬೇಕು ಲೆಕ್ಕ. ಹಾಗೆ ಆ ಪ್ರಸಂಗದ ಮಟ್ಟು ಅದು ಹೇಗಿರ್ತದೆ ಅಂದರೆ,
ಏತಕ್ಕೆ ಮರುಳಾದೆ ತಾತ ರಘುನಾಥ ನೋಡ್ಕಲ ಹವೇ ಲೋಕ ವಿಖ್ಯಾತ ಏತಕ್ಕೆ ಮರುಳಾದೆ ತಾತ. ಇದು ಕಾಪಿ ಅಷ್ಟತಾಳ ಎಂಬ ಹೆಸರು ಇದಕ್ಕೆ, ಹೀಗೆ ಹೇಳುವುದಕ್ಕೆ. ರಾಗ ನನಗೆ ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಗೊತ್ತಾಯ್ತಲ್ಲ. ಇದನ್ನು ಕಾಪಿ ಅಷ್ಟತಾಳಿಗೆ ಕಲಿಸುವರು ಕೇಳುವುದು, ನೋಡ ಕಾಪಿ ಅಷ್ಟತಾಳ ಅಂತ ಹೇಳುವುದು, ಹೀಗೆ ಹೇಳುವುದು. ಅದು ಅಂದರೆ ರಾಗ ಸಂಗೀತ ಕಲಿತವರಂತಲೇ ಕೇಳಬೇಕಲ್ಲದೆ, ಅಂದರೆ ಸಂಗೀತ ರಾಗಕ್ಕೂ ನಮ್ಮ ಯಕ್ಷಗಾನದ ಮಟ್ಟಿಗೂ ಸರಿ ಬರುವುದಿಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ, ಯಾವ ಸಂಗೀತಗಾನಗಳು ಆಗುವುದಿಲ್ಲ ಆ ರಾಗದಲ್ಲಿ ಹೇಳಲಿಕ್ಕೆ. ಭೈರವಿ ಏಕತಾಳ ಉಂಟು, ಹೌದು ಹೌದು, ನಿಧಾನದಲ್ಲಿ ಉಂಟು, ಏರಿನಲ್ಲಿ ಉಂಟು. ಹೌದು, ಶಂಕರಾಭರಣ ಮಟ್ಟೆ ಅಂತ ಉಂಟು. ಅದೇ ಆ ಭೈರವಿ ಏಕ ನಿಧಾನದಲ್ಲಿ ಹೇಗೆ ಅದು? ನಿಧಾನದಲ್ಲಿ ಸೌಮ್ಯ ರೀತಿಯಲ್ಲಿ. ಹೌದು ಹೌದು, ಅದನ್ನು ಹೇಳುವಾಗ ಹರಧರನೆಂದುದ ಕೇಳಿ ಕುರುಕುಲಪತಿ ಸಂಶಯ ತಾಳಿ ಬಲರಾಮನೊಳರುಹಿದನು ಮನ ಒಲಿಸುತ್ತ ಕೌರವ ತಾನು. ಅದಕ್ಕೆ ರಾಗವು ಅಷ್ಟೇ. ಅದೇ ಈಗ ಏರಿನಲ್ಲಿ ಆದಾಗ ಈ ಭೈರವಿ ಅಂತಂದ್ರೆ ಅದು ನಮ್ಗೆ ರಾಗ ಹೇಗೆ ಅಂದ್ರೆ ಈಗ ಯಕ್ಷಗಾನದಲ್ಲಿ ಅದು ಹೇಗೆ? ಯಾಕಂದ್ರೆ ಎಲ್ಲ ಓ ಅಂತ ಬೊಬ್ಬೆ ಹೊಡೆಯುವುದೇ ಅಲ್ವಾ? ಹೌದು, ಅದಕ್ಕೆ ಭೈರವಿ, ಅದಕ್ಕೆ ರಾಗ ಅಂತ ಇಲ್ಲ. ಭೈರವಿಗೆ ಆಗ್ಬೋದ, ಯಾವ ರಾಗ ಆಗ್ತದೆ ನನಗೆ ಗೊತ್ತಿಲ್ಲ. ಹಾಗೆಂತ ಭೈರವಿ ರಾಗದ ಪದ್ಯವನ್ನು ಎಲ್ಲಿ ಯಾವ ಕಾಲದಲ್ಲಿ ಹೇಳುವುದಿದ್ರು ಅದು ಹೇಳುವ ಕ್ರಮ ಅಂತ ಅದನ್ನು ಮಟ್ಟು ಅಂತ ಹೇಳುದು. ಅದು ಭೈರವಿ ಏಕತಾಳ ಅಂತ ಹೇಳುವ ಅದರಲ್ಲೇ ಪದ್ಯ ಉಂಟು. ಎಂದ ಕುರುಪತಿ ನುಡಿಯೇ, ಎಂದ ಕುರುಪತಿ ನುಡಿಯೇ, ಬಲನೆಂದನು ಕೇಳ್ಕುರು ದೊರೆಯೇ, ಸಂದೇಹವು ನಿನಗೇಕೆ, ನಾನಿಂದ ಈತ ಬಲಕ್ಕೆ. ಇದನ್ನು ಭೈರವಿ ಏಕತಾಳ ಅಂತ ಹೇಳೋಣ. ಏರಿಗೆ ಆಗುವಾಗ ಸಂಗೀತಗಾರಗಳಿಂದ ಇದು ಮಾಡಲಿಕ್ಕೆ ಆಗುವುದಿಲ್ಲ, ರಾಗ ವ್ಯತ್ಯಾಸ ಮಾಡಿ ರಾಗವನ್ನೇ ಹಾಕಿ ಪದ್ಯ ಹೇಳಲಿಕ್ಕೆ ಆಗುವುದಿಲ್ಲ. ಹೌದು ಹೌದು, ಅಂದ್ರೆ ಯಕ್ಷಗಾನದ ತೆಂಗುದಿಟ್ಟು ಯಕ್ಷಗಾನದಲ್ಲಿ ಹಾಗಾದ್ರೆ ಮಟ್ಟು ಅಂತ ಇರುವುದು ಒಂದೇ 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 ಒಂದೇ. ಇದು ಈ ಭೈರವಿ ಏಕತಾಳ ಎಂಬುದು ಎಲ್ಲರಿಗೂ ಒಂದೇ, ಗೊತ್ತಾಯ್ತಲ್ಲ. ಇದನ್ನು ಮತ್ತೆ ಮಾರವೀಗ ತೆಕ್ಕೊಳ್ತಾರೆ, ಎಲ್ಲ ನಡೆಗಳು ತೆಕ್ಕೊಳ್ತಾರೆ. ಹಾಗಾದ್ರೆ ಶಂಕರಾಭರಣ ತ್ರಿವಿಡೆ ಅಥವಾ ಕೇದಾರಗೌಳ ಅಷ್ಟ ಅಥವಾ ಮತ್ತೊಂದು ಕೇದಾರಗೌಳ ಝಂಪೆ ಇದೆಲ್ಲ ಮಟ್ಟುಗಳು ಉಂಟಲ್ಲ? ಹೌದು, ಮಟ್ಟುಗಳೆಲ್ಲ ಹೂದೋದು. ಮತ್ತೆ ಹಾಗಾದ್ರೆ ಒಂದೇ ಮಟ್ಟು ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಕೇಳಿದ್ದು ಪುನಃ. ಒಂದೇ ಮಟ್ಟು ಅಂದ್ರೆ ಅಲ್ಲಲ್ಲ, ಈಗ ಇದೆಲ್ಲ ಮಟ್ಟುಗಳು ಅಂತಾದ್ರೆ ಅಂದ್ರೆ ತೆಂಕುತಿಟ್ಟು ಯಕ್ಷಗಾನಕ್ಕೆ ಎಲ್ಲರಿಗೂ ಒಂದೇ ಮಟ್ಟು ಅಂತ. ಹಾಗೆ ಆ ರೀತಿ ವ್ಯಾಪಕವಾಗಿ ವ್ಯಾಪಕ ಮತ್ತೆ ಪದ್ಯದ ವಿಷಯ ಅಲ್ಲ ನಾನು ಹೇಳಿದ್ದು. ಈ ಪದ್ಯದ ವಿಷಯದಲ್ಲಿ ಒಟ್ಟು ಎಷ್ಟು ಮಟ್ಟುಗಳಿವೆ? ಅದು ಲೆಕ್ಕ ತೆಗಿಲಿಕ್ಕೆ ಆಗಲಿಕ್ಕೆ ಸಾಮಾನು ತುಂಬಾ ಇದೆ. ಅಂದ್ರೆ ತುಂಬಾ ರೀತಿಯ ಪದ್ಯಗಳನ್ನು ಕವಿಗಳು ಉಪಯೋಗಿಸಿದ್ದಾರೆ. ಹೌದು, ಅದನ್ನು ನಾವು ಹೇಳುವ ರೀತಿಯಲ್ಲಿ ಹೇಳಬೇಕಲ್ಲ. ಅಂದ್ರೆ ಒಂದು ಅಂದಾಜಿಗೆ ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ಒಂದು ಅಂದಾಜಿಗೆ ಒಂದು ಎಷ್ಟು ಇರ್ಬೋದು? ನಾನು ಅದ್ರ ಲೆಕ್ಕ ಇಡ್ಲಿಲ್ಲ, ನನಗೆ ಹೇಳಲಿಕ್ಕೆ ಬರುವುದಿಲ್ಲ, ಗೊತ್ತಾಯ್ತಲ್ಲ. ಅಂದ್ರೆ ಕವಿಗಳು ನಮ್ಮಿಂದ ಬಹಳ ಬುದ್ಧಿವಂತರು, ಹಿಂದಿನ ಕವಿಗಳು. ಅವರ ಪದ್ಯಗಳು ಹೇಳಲಿಕ್ಕೂ ಮಹಾ ಕಷ್ಟ ಉಂಟು ಕೆಲವರಿಗೆ. ಯಾಕೆ ಅಂತ ಹೇಳಿ ನಾನು ಹೇಳ್ತೇನೆ. ನನಗೆ ದೊಡ್ಡ ಯಕ್ಷಗಾನದ ಅನುಭವ ಇರಲಿಲ್ಲ ಆ ಕಾಲದಲ್ಲಿ, ಕಲಿತಾ ಇದ್ದವ. ನನ್ನ ಅಜ್ಜನೇ ನನಗೆ ನಿಗಮ ಗೋಚರ ನಿತ್ಯ ನೀರಜ ರೋಚನ ಅಂತ ಒಂದು ಸ್ತುತಿ ಪದ್ಯ ಉಂಟು. ಹೌದು, ಈ ಪದ್ಯವನ್ನು 7-8 ದಿವಸ ಹೇಳಿಕೊಟ್ಟಿದ್ದಾರೆ. ಒಂದು ಪದ್ಯವನ್ನು ನನಗೆ ಬರುವುದಿಲ್ಲ ಅವರು ಹೇಳಿದ ಹಾಗೆ ಹೇಳಲಿಕ್ಕೆ, ಗೊತ್ತಾಯ್ತಲ್ಲ. ಅದನ್ನು ಹೇಗೆ ಅಂತ ಹೇಳಿದ್ರೆ ಹೀಗೆ: ನಿಗಮ ಗೋಚರ ನಿತ್ಯ ನೀರಜಲೋಚನ ಖಗವಾಹನ ಗಂಧರ್ವ ಗಾನ ವಿನೋದ
ಈ ಅಕಾರಗಳನ್ನು ಅಂದರೆ ಮಧ್ಯಕ್ಕೆ ಹಾಕಿ ಆ ಅಕ್ಷರ ಬರುವ ಜಾಗಕ್ಕೆ ಬರಬೇಕು ನೋಡಿ. ಅದು ಹೌದು ಹೌದು, ಅದು ಎಲ್ಲಿಗೆ ಬರಬೇಕು ಅಲ್ಲಿಗೆ ಬರಬೇಕು. ನನಗೆ ಅದು ಬರ್ತಿರ್ಲಿಲ್ಲ. ಅದಕ್ಕೆ ಅವರು ಮಧ್ಯದಲ್ಲಿ ಅಕಾರ ಹಾಕಿ ಹಾಗೆ ಭೃಗುವಸಿಷ್ಠ ವಾಲ್ಮೀಕಿ ಭೂಸೂರ ಸೇವೀತ ಹೀಗೆ ಅವರು ಹೇಳಿಕೊಟ್ಟು ಆ ಅಕ್ಷರ ಆ ಜಾತಿಗೆ ಬರಬೇಕು. ರಂಗದಲ್ಲಿ ಹಾಡುವ ಈ ಆಕಾರ ಬಿಡಬೇಕು. ರಂಗದಲ್ಲಿ ಪದ್ಯ ಶಬ್ದವಾಗಿ ಇರಬೇಕು. ಅದು ಹೇಗೆ ರಂಗದಲ್ಲಿ ಆಗುವಾಗ ಈಗ ಹೇಳಿ ಹೇಗೆ? ಈಗ ಭೃಗುವ ಶಿಷ್ಟ ವಾಲ್ಮೀಕಿ ಭೂಸೂರ ಸೇವಿತ ಅಗಣಿತ ಗುಣ ಕರುಣೈಕ ಶ್ರೀ ರಘು ರಾಮೂರೇ ಹೀಗೆ ಬಂದು ನಿಲ್ಲಬೇಕು. ಆ ಆಕಾರಗಳು ಪೂರ ಬಿಡಬೇಕು. ಹೌದು. ಅಂದರೆ ನನಗೆ 7-8 ದಿವಸ ಈ ಪದ್ಯವನ್ನು ಅಂದರೆ ಇಡೀ ಪದ್ಯವನ್ನು ಅಜ್ಜ ಹೇಳಿಕೊಟ್ಟಿದ್ದಾರೆ. ನನಗೆ ಸರಿ ನೆನಪುಂಟು ಗೊತ್ತಿಲ್ಲ. ಹಾಗೆ ರಂಗದಲ್ಲಿ ಪದ ಹೇಳುವಾಗ ಆಕಾರಗಳು ಬರಬಾರ್ದು, ಅಕ್ಷರಕ್ಕೆ ಹಲವು ಬರಬಾರ್ದು. ಅಕ್ಷರಕ್ಕೆ ಹಲವು ಅಂದರೆ ಏನಾಯಿತು, ಅದು ಮುದುಕರು ಪದ ಹೇಳುವುದು ಉಂಟಾಗ್ತದೆ ಅಲ್ಲಿಲ್ಲದೆ. ಈ ಯಕ್ಷಗಾನಕ್ಕೆ ಈಗ ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅಥವಾ ಸಾಹಿತ್ಯ ಆಗಿರ್ಬೋದು, ಇತ್ಯಾದಿ ಬೇರೆ ಬೇರೆ ವಿಚಾರಗಳು ಈ ಭರತನಾಟ್ಯದಿಂದ ಅಥವಾ ಮತ್ತೊಂದರಿಂದ ಶಾಸ್ತ್ರೀಯ ಸಂಗೀತದಿಂದ ಇದರಿಂದ ನಮಗೆ ಯಕ್ಷಗಾನಕ್ಕೆ ಬೇಕಾಗ್ತದೆ ಅಂತ ನಿಮಗೆ ಅನ್ನಿಸ್ತದೆ? ಅಂದರೆ ಈಗ ಸಾಮಾನ್ಯ ಹಿಂದಿನಿಂದ ನಾವು ನೋಡಿದರೆ ಯಕ್ಷಗಾನ ಅವರವರ ಕಾಲಕ್ಕೆ ಸ್ವಲ್ಪ ಸ್ವಲ್ಪ ತಿದ್ದಿಕೊಂಡು ಬಂದಿದ್ದಾರೆ. ಹೌದು. ಅಜ್ಜನಿಂದ ಪರಂಪರೆ ಆಗಿದ್ರೂ ಕೂಡ ಅವರ ಕಾಲಕ್ಕೂ ಅವರ ತಿದ್ದುಪಡಿ ಆಗಿದೆ. ಉದಾಹರಣೆಗೆ ಹೇಳ್ತೇನೆ, ಬಹಳ ಮೂಲದಲ್ಲಿ ನಾನು ಹೇಳುವುದು ಕೇಳಿದ್ದು, ಬಹಳ ಮೂಲದಲ್ಲಿ 3 ಪ್ರಸಂಗ ಆಡ್ತಿದ್ರಂತೆ. ಪಾರ್ಥಿ ಸುಬ್ಬನಿಂದಲೂ ಮೊದಲು, ಅದಕ್ಕಿಂತ ಹೆಚ್ಚು ಪ್ರಸಂಗ ಇರಲಿಲ್ಲ. ಅದರ ಹೆಸರು ಗೊತ್ತಿಲ್ಲ. ಒಂದು ಪ್ರಸಂಗದ ಹೆಸರು ನನಗೆ ಬರ್ತದೆ, ಮಹಮ್ಮೇರಿ ಕಲ್ಯಾಣ ಅಂತ. ಅರ್ಥವು ನನಗೆ ಅದರದ್ದು ಗೊತ್ತಿಲ್ಲ. ಅಂತ ಆ ಒಂದು ಪ್ರಸಂಗ ಆಡ್ತಿದ್ರು. ಮತ್ತೆ 2 ಪ್ರಸಂಗ ಬೇರೆ, ಅದು ಅಜ್ಜನಿಗೂ ಗೊತ್ತಿತ್ತು, ನನಗೆ ಅದು ಪ್ರಸಂಗದ ಹೆಸರು ಗೊತ್ತಿಲ್ಲ. ಅಂತೂ ಆಡ್ತಿದ್ರಂತೆ. ಆ ಕಾಲದ ಯಕ್ಷಗಾನ ಹೇಗಿತ್ತು ಅಂತ ಹೇಳಲಿಕ್ಕೆ ಅದು ಅವರೆಲ್ಲ ಕೇಳಿದ್ರೆ ಹೇಳಬೇಕಷ್ಟೇ ಅಲ್ಲ, ನಮಗೆ ತಿಳಿಯುವುದಿಲ್ಲ. ದಂಡಕ ಓದುವುದು ಅಂತ ಒಂದು ಕ್ರಮ ಇತ್ತಂತೆ ಮೊದಲು. ಆ ರೀತಿಯಲ್ಲಿ ಇತ್ತು ಹಾಡುಗಾರಿಕೆ ಅಂತ ವರ್ತಮಾನ. ಗೊತ್ತಾಯ್ತು. ಹಾಗೆ ಇತ್ತದು ಅಂತ ಹೇಳಿ ಅಂತ ಯಕ್ಷಗಾನ ಅವರು ವೇಷಗಳು ಆಗಿವೆ. ಅದಕ್ಕೆ ಈ ಹಾಳೆ, ತೆಂಗಿನ ಮರದ ಒಲಿ, ಕಿರೀಟ ಇತ್ಯಾದಿ ಎಲ್ಲ ಅದರಲ್ಲೇ ಇತ್ತು. ಮುಖಕ್ಕೆ ಅರ್ಧಳ ಎಂತೆಲ್ಲ ಹಾಕಿ ಅದರಲ್ಲಿ ವೇಷ ಮಾಡ್ತಾ ಇದ್ರಂತೆ. ಅದು ಮುಂದುವರಿದು ಪಾರ್ಥಿ ಸುಬ್ಬನಲ್ಲಿಗೆ ಯಕ್ಷಗಾನಕ್ಕೊಂದು ನೆಲೆ ಆಯಿತು. ಪಾರ್ಥಿ ಸುಬ್ಬ ಅದನ್ನು ಸರಿಯಾದ ಒಂದು ರೂಪಕ್ಕೆ ಆ ಕಾಲಕ್ಕೆ ತಂದಿಟ್ಟ. ಪಾರ್ಥಿ ಸುಬ್ಬನ ನಂತರದ ತಲೆಮಾರು ಹಾಳು ಮಾಡಿಕೊಂಡು ಬಂದರು. ಇಲ್ಲಿ ಕೂಡಲು ಸುಬ್ರಾಯ ಶಾನುಭಾಗರು ಅಜ್ಜ ಈ ಕಾಲಕ್ಕೆ ಅದನ್ನು ಅಜ್ಜ ಒಂದು ವ್ಯವಸ್ಥೆ ಮಾಡಿ ಹೋದನು. ಹಾಗೆ ಈಗ ಹಾಳಾಗಿದ ಒಳ್ಳೆಯದಾಗಿದೆ ಅಂತ ಈಗ ಹೀಗೆ ಉಂಟು. ಇನ್ನು ಮುಂದಕ್ಕೆ ಪುನಃ ಯಾರಾದರೂ ಅದನ್ನು ಒಂದು ಸರಿ ಮಾಡಬೇಕು. ಬರ್ತಾನೆ ಒಬ್ಬ ಸಾಮಾನ್ಯ ಒಂದು 250 ವರ್ಷದೊಳಗೆ ಒಬ್ಬ ಬಂದು ಈ ರೂಪ ಅಂತಲ್ಲ ನೆಲೆ ಮಾಡ್ತಾನೆ. ಹಾಗೆ ಆಗ್ತಾ ಹೋಗ್ತದೆ. ಇದು ನನ್ನ ಒಂದು ಇದು. ಈಗ ಈಗಿಂದು ಅವನಿಗೂ ಆ ಕಾಲಕ್ಕೆ ಅವನಿಗೆ ಸರಿ ಕಂಡಿತ್ತು ಅಂತ ಹೇಳುವುದಿಲ್ಲ ಅಂತ ಮಾಡ್ತಾನೆ. ಆ ಕಾಲಕ್ಕೆ ಒಬ್ಬ ಬರ್ತಾನೆ, ಸರ್ವ ವಿದ್ಯಾಸಂಪನ್ನನಾಗಿ ಹೇಗೆ ಆಗಬೇಕು ತಿಳಿಯುವಷ್ಟು ಮಾಡಿಕೊಂಡೇ ಬರ್ತಾನೆ.
ಅಂದ್ರೆ ನನ್ನ ಪ್ರಶ್ನೆ ಏನಂತಂದ್ರೆ, ಈ ಭರತನಾಟ್ಯದಿಂದ ಶಾಸ್ತ್ರೀಯ ಸಂಗೀತದಿಂದ ಎಲ್ಲ ನಮ್ಮ ಯಕ್ಷಗಾನಕ್ಕೆ ಯಾವುದು ನಾವು ಅಳವಡಿಸಿಕೊಳ್ಬೇಕಾಗಿ ಏನಿಲ್ಲ. ಅಂದ್ರೆ ಇದರಲ್ಲಿ ಬೇಕಾದ ಇದರಲ್ಲೇ ಉಂಟು. ಯಕ್ಷಗಾನ ಎಂಬ ಕಲೆಗೆ ಬೇಕಾದ್ದು ಏನು ಉಂಟು ಇದರಲ್ಲಿ ಉಂಟು. ನಾವು ಎರವಲು ಯಾವುದು ತಗೊಳ್ಬೇಕಾಗಿಲ್ಲ. ಈಗ ಮಾಡಿಟ್ಟದರಲ್ಲೇ ಉಂಟು. ಆ ಮಾಡಿಟ್ಟದ್ದು ಕಳೆದದ್ದರಲ್ಲಿ ಮಾತ್ರ ಜನರಿಗೆ ಸಾಕಾಗುವುದಿಲ್ಲ ಅಂತ ಆಗಿದೆ. ಹೌದು ಹೌದು, ಗೊತ್ತಾಯ್ತಲ್ಲ, ಅದನ್ನು ನಾವು ಕಳ್ಕೊಂಡಿದ್ದೇವೆ. ಈಗ ಅದೇ ರೀತಿಯಾಗಿದ್ದರೆ ಇವತ್ತಿಗೂ ಅದು ಉಂಟು ಉಂಟು. ಈಗ ಒಂದು ಹೇಳ್ತೇನೆ, ಅದು ಮುಂದೆ ಬರ್ತದೆ, ಬೇಡ ಈಗ. ಈಗ ನೀವು ಪ್ರಸಂಗಕರ್ತರು ಕೂಡ ಆಗಿದ್ದೀರಿ. ಹೌದು. ನೀವು ಯಕ್ಷಗಾನ ಪ್ರಸಂಗಗಳ ರಚನೆಗೆ ನಿಮಗೆ ಸ್ಫೂರ್ತಿ ಎಂಥದ್ದು? ಯಕ್ಷಗಾನ ರಚನೆ ಮಾಡಲಿಕ್ಕೆ ನಾನು ಮೇಳಕ್ಕೆ ಹೋಗುವಾಗ ನನಗೆ ಅಲ್ಲಲ್ಲಿ ಬೇಕಾದ ಪದ್ಯಗಳು ಮಾಡಿ ಹೇಳುವ ಸನ್ನಿವೇಶಗಳು ಬಂತು. ಕೆಲವು ವೇಷಗಳಿಗೆ, ಅಂದರೆ ಇಲ್ಲದ ವೇಷಕ್ಕೆ ನಾವು ಪದ್ಯ ತಗೊಳ್ಬೇಕಾಗಿ. ಉದಾಹರಣೆಗೆ ಒಬ್ಬ ರಾಜ ಇದ್ದಾನೆ, ಯಾವ ರಾಜನೇ ಆಗಿದ್ರೂ ಕೂಡ ಅವನಿಗೆ ಮಂತ್ರಿ, ಸೇನಾಪತಿ ಇತ್ಯಾದಿಗಳು ಯಾವ ಕಾಲದಲ್ಲಿ ಅದು ಉಂಟು. ಪ್ರಸಂಗದಲ್ಲಿ ಇಲ್ಲ. ಹೌದು, ಆ ರಾಜನ ಕಥೆ ಮಾತ್ರ ಇರುವುದು. ಮುಖ್ಯ ಬೇಕಾದ ಕವಿಗೆ ಅವಾಗ ನಮಗೆ ಇಲ್ಲಿ ವೇಷದವನಿಗೆ ಒಂದು ವೇಷ ಕಡಿಮೆ ಆಗ್ತದೆ. ಅವನನ್ನು ಮಲಗಿಸಬೇಕು, ಅದಕ್ಕೆ ಅವನನ್ನು ಒಂದು ಮಂತ್ರಿ ಮಾಡುವುದು. ಆ ಮಂತ್ರಿಗೆ ಮಧ್ಯೆ ನಾವು ಮಾಡಿಕೊಡ್ಬೇಕಾಗ್ತದೆ, ಪುಸ್ತಕದಲ್ಲಿ ಇಲ್ಲ. ಹಾಗಾಗಿ ಈ ಪಾತ್ರಗಳಿಗೆ ಬೇಕಾಗಿ ಆ ಪದ್ಯಗಳನ್ನು ರಚನೆ ಮಾಡುವ ಒಂದು ಅಭ್ಯಾಸ ಬೇಕಿತ್ತು. ಅದಕ್ಕೆ ಬೇಕಾಗಿ ನಾನು ಹೆಜ್ಜೆ ಇರುವಾಗಲೇ ಅವರಿಂದೆಲ್ಲ ಅದರ ಅನುಭವ ತಗೊಂಡು ಪದ್ಯ ರಚನೆ ಅನುಭವವನ್ನೆಲ್ಲ ಮಾಡಿಕೊಂಡೆ. ಸ್ವತಃ ಅಲ್ಲೇ ಹಾಡುವ ರೀತಿಯಲ್ಲಿ ಮಾಡಿಕೊಂಡೆ. ಆವತ್ತಿಗೂ ಹಾಡ್ತೇನೆ, ಇವತ್ತಿಗೂ. ಈಗ ಒಂದು ಹೊಸ ಕತೆ ಕೊಟ್ಟರೆ ಬೆಳಗ್ಗಿನವರೆಗೆ ಇವತ್ತಿಗೂ ಆಡಿಸ್ತೇನೆ ನಾನು ಬೇಕಾದರೆ. ಗೊತ್ತಾಯ್ತಲ್ಲ, ಕತೆ ಮಾತ್ರ ಸಾಕು ನನಗೆ, ಕತೆ ಮತ್ತು ಪಾತ್ರ. ಬೆಳಗ್ಗಿನವರೆಗೆ ಈಗಲೂ ಆಡಿಸ್ತೇನೆ ನಾನು. ಹಾಗೆ ಅದು ರಂಗಕ್ಕೆ ಒಂದು ಬೇಕಾದ ವಿಷಯ ಮುಖ್ಯ ಭಾಗವತರಿಗೆ. ಹಾಗೆ ಅದನ್ನು ಮಾಡ್ತಾ ಬಂದಿದ್ದೇನೆ. ಹಾಗೆ ಮತ್ತೆ ಅದರ ನಂತರ ಕೆಲವು ಪ್ರಸಂಗಗಳು ಇಲ್ಲದ್ದು ಬರೆದಾಕಿದೆ. ಇಲ್ಲದ ಪ್ರಸಂಗಗಳನ್ನ ಜನರಿಗೆ ಉಪಕಾರ ಆಗ್ತದೆ ಅಂತ ಮಾಡಿದ್ದು. ಮುಂದಿನವರಿಗೆ ಈಗ ಅವರೆಲ್ಲ ಕವಿಗಳಾಗಿಯೇ ಬರ್ತಾರೆ, ಭಾಗವತ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಆಯಾ ಪಾತ್ರಕ್ಕೆ ಬೇಕಾದ ಪದ್ಯಗಳನ್ನು ನೋಡಿಕೊಂಡು ರಚನೆ ಮಾಡಿ ನಾನು ಬರೆದಾಗಿದ್ದು ಲೋಕೋಪಕಾರಕ್ಕೆಲ್ಲದೆ ನಾನೊಬ್ಬ ದೊಡ್ಡ ಕವಿ ಅಂತ ಬರೆದಲ್ಲ, ಯಕ್ಷಗಾನ ಕ್ಷೇತ್ರದವರಿಗೆ ಒಂದು ಉಪಕಾರ ಆಗಲಿ ಅಂತ ಮಾಡಿದ್ದು. ಮತ್ತೆ ಹಿಂದಿನ ಕವಿಗಳ ಹಾಗೆ ಸಾಹಿತ್ಯ ಉಳ್ಳ ನಾನು ಒಬ್ಬ ಮನುಷ್ಯನೂ ಅಲ್ಲ, ಯಾರು ಆ ಮಟ್ಟಿಗೆ. ಗೊತ್ತಾಯ್ತಲ್ಲ, ನಾನು ಅದರಲ್ಲಿ ಇದು ಜನರಿಗೆ ಒಂದು ಉಪಕಾರ ಆಗಲಿಕ್ಕೆ ಬೇಕಾಗಿ ಮಾಡಿದ್ದಷ್ಟೇ. ಮತ್ತೆ ಅವರವರಿಗೆ ಸ್ವಂತ ಬೇಕಾದ್ರೆ ಅವರವರು ಮಾಡಿಕೊಡ್ತಾರೆ, ಗೊತ್ತಿಲ್ಲದವ್ರಿಗೆ ಒಬ್ಬರಿಗೆ ಬೇಕಲ್ಲ, ಅದಕ್ಕೆ ಅಷ್ಟೇ. ಭಾಗವತ್ರಿ, ಪ್ರಸಂಗದ ಆಶಯ ಅಂತಂದ್ರೆ ಏನು? ಅದನ್ನು ಈಡೇರಿಸುವ ಹೊಣೆಗಾರಿಕೆ ಯಾರ್ದು? ಆಶಯ ಅಂತಂದ್ರೆ ಅದೇ ಪ್ರಸಂಗ ಯಾವ ಮೌಲ್ಯವನ್ನು ಜನರಿಗೆ ಕೊಡಬೇಕು, ಆ ಉದ್ದೇಶಕ್ಕೆ ಕವಿ ಪ್ರಸಂಗವನ್ನು ಬರೆದಿದ್ದಾನೆ. ಅದನ್ನು ಕೊಡುವ ಜವಾಬ್ದಾರಿ ಯಾರ್ದು? ಭಾಗವತರದ್ದ ಅಥವಾ ಕಲಾವಿದರದ್ದ? ಪ್ರಸಂಗ ಬರೆದವ ಅವನಿಗೆ ತೋರಿದ ಕಥೆಯನ್ನು ಬರೀತಾನೆ. ಅದನ್ನು ಚಂದವಾಗಿ ಪದ್ಯಗಳ ಮಾಡಿ ಕೊಡ್ತಾನೆ. ಅವನೇ ರಚಿಸಿದ ಪ್ರಸಂಗಕ್ಕೆ ನಮಗೆ ತೊಡಕು ಕಂಡಲ್ಲಿ, ಭಾಗವತರಿಗೆ ತೊಡಕು ಏನಾದರೂ ಕಂಡಲ್ಲಿ ಅದನ್ನು ತಿದ್ದುವ ಹೊಣೆಗಾರಿಕೆ ಭಾಗವತನಿಗೆ ಮೊದಲಿಂದಲೇ ಉಂಟು, ಹಿಂದಿನಿಂದಲೇ ಉಂಟು, ಗೊತ್ತಿದ್ದ ಭಾಗವತ. ಆಮೇಲೆ ಆ ಕಥೆಯಲ್ಲಿ ಕಥೆ ಇದ್ದ ಹಾಗೆ ಕೊಡುವುದು ನೋಡಿ, ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ, ಅದು ಆ ಕಥೆಯನ್ನು ಆಡಿ ತೋರಿಸುವಾಗ ಕಥೆಯ ಪರಿಣಾಮ ಹೀಗಾಗ್ತದೆ, ಹಾಗೆ ಮಾಡಿದ್ರೆ ಹೀಗಾಗ್ತದೆ ಎಂಬುದು ಆ ಕಥೆಯಲ್ಲಿ ಸೂಚಿಸುವುದು. ಮಾಡಬೇಕು ಅಂತಲ್ಲ, ಒಬ್ಬ ವ್ಯಕ್ತಿ ಮಾಡಬೇಕು ಅಂತಲ್ಲ, ಅದು ಸೂಚನೆ ಮಾತ್ರ. ಆ ಕಥೆಯ ಸೂಚನೆ ಅದರಲ್ಲಿ ಬರ್ತದೆ. ಅದಕ್ಕೆ ಹೊಣೆಗಾರಿಕೆಯಾಗಿ ಭಾಗವತ ಒಬ್ಬನೇ ಅಲ್ಲ, ಪ್ರಸಂಗವನ್ನು ಎತ್ತಿ ಹಿಡಿಬೇಕಿದ್ರೆ, ಜನಕ್ಕೆ ರಂಜನೆ ಆಗಬೇಕಿದ್ರೆ ಚೆಂಡೆ ಮೊದಲವರ ಸಹಕಾರವೂ ಬೇಕು. ಪಾತ್ರಧಾರಿ
ಕಲ್ತವನಾಗಿದ್ದರೆ ಮಾತ್ರ ಅದನ್ನು ಸರಿ ಮಾಡಲಿಕ್ಕೆ ಆಗ್ತದೆ, ಇಲ್ಲದವನೇ ನಾನು ಒಂದು ಪ್ರಸಂಗ ಮಾಡಿದ್ದಕ್ಕೆ ಆಡಿ ತೋರಿಸುವಂತ ಆಗ್ತದೆ. ಹೌದು, ಅದಕ್ಕೆ ರೂಪವನ್ನು ಕೊಡ್ತಾನೆ ತಿಳಿದವ. ಭಾಗವತನಿಂದ ಒಬ್ಬನಿಂದಲೇ ಆಗುವುದಿಲ್ಲ, ಹಾಗೆ ಸಾಮಾನ್ಯ ಎಲ್ಲ ಪ್ರಸಂಗಗಳಿಗೆ ನುರಿತವರಿದ್ರೆ ಮಾತ್ರ ಅದು ಒಳ್ಳೆಯದಾಗುದು. ಹೌದು, ಗೊತ್ತಾಗಲ್ಲ. ಹಾಗೆ ಆ ಪಾತ್ರಧಾರಿಗಳು ನುರಿತವರು ತಯಾರಾಗುವುದು. ನುರಿತವರಿಗೆ ಅದು ಹೇಗೆ ಬೇಕು ಅಂತ ಹೋಗ್ಲಿಕ್ಕೆ ಅವರಿಗೆ ಗೊತ್ತಿರ್ತದೆ. ನನಗೆ ಹಲವು ಪ್ರಸಂಗಗಳು ಆಡಿ ಅವರಿಗೆ ಆ ಸನ್ನಿವೇಶಗಳು ಗೊತ್ತಾಗ್ತದೆ, ಸಂದರ್ಭ ಗೊತ್ತಾಗ್ತದೆ, ಹಾಗೆ ಹೋಗ್ತದೆ. ಪ್ರಸಂಗ ರಚನೆ ನೀವು ಮಾಡ್ತಾ ಇರುವಾಗ ನಿಮಗೆ ತೊಡಕುಗಳು ಅಂದರೆ ಸ್ವಲ್ಪ ಕಷ್ಟ ಅಂತ ಅನ್ನಿಸಿರುವ ಅಂಶಗಳು ಯಾವುದು? ಉದಾಹರಣೆಗೆ ಈ ಪುರಾಣ ಕಥೆಯನ್ನು ಬರೆಯುವಾಗ ಮತ್ತೆ ಈ ಛಂದಸ್ಸು, ರಾಗ, ತಾಳ, ಸಾಹಿತ್ಯ, ಈ ಮಾತ್ರಾಗಣಗಳು ಇವುಗಳಲ್ಲೆಲ್ಲ ನಿಮಗೆ ಹೇಗೆ ಇದಾಯಿತು? ನಿಮಗೆ ಛಂದಸ್ಸೆಲ್ಲ ನಿಮಗೆ ಗೊತ್ತಿತ್ತಾ, ಹೇಗೆ ಅದು? ನನಗೆ ಅಲ್ಪ ಸ್ವಲ್ಪ ನಾನು ಅಜ್ಜನಿಂದ ಅದನ್ನು ಅಭ್ಯಾಸ ಮಾಡಿದ್ದೇನೆ, ವಿಷಯಗಳನ್ನು. ಪದ್ಯ ಅದು ಈಗಲೂ ಹಾಗೆ, ಅದು ತೆಗೆದ ಕೂಡಲೇ ಮುಂದೆ ಹೋಗ್ತದೆ, ಹೇಗೆ ಅಂತ ಹೇಳಲಿಕ್ಕೆ ನನಗೆ ತಿಳಿಯುವುದಿಲ್ಲ. ಅದಕ್ಕಾಗಿ ನಾನು ಹೊಣಚಾಡುವ ಕ್ರಮವೂ ಇಲ್ಲ. ಅಂದ್ರೆ ನಮಗೆ ರಂಗಕ್ಕೆ ಬೇಕಾದ ಪದ್ಯಗಳನ್ನು ಮಾಡಲಿಕ್ಕೆ ನನಗೆ ಬರ್ತದೆ. ಮತ್ತೆ ದಾಖಲಾತಿಗೆ ಮಾಡಲಿಕ್ಕೆ ಬರೆದಿದ್ದೇನೆ, ಬರಲಿಲ್ಲ ಅಂತ ಹೇಳುವುದಿಲ್ಲ. ಅದು ರಂಗಕ್ಕಾಗಿಯೇ ಮಾಡಿದ್ದು ನಾನು. ಆಗ ನಿಮ್ಗೆ ಕಷ್ಟ ಅಂತ ಅನಿಸ್ಲಿಲ್ಲ ಬರೆಯುವಾಗ? ಇಲ್ಲ ಇಲ್ಲ ಇಲ್ಲ, ಕಷ್ಟ ಅಂದ್ರೆ ನಾವು ಮಾಡಿಕೊಂಡು ಪದ್ಯವನ್ನು, ಪ್ರಾಸಗಳನ್ನು ಇತ್ಯಾದಿಗಳನ್ನು ಲಯ ಪ್ರಕಾರ ಆ ರಂಗಕ್ಕೆ, ಸನ್ನಿವೇಶಕ್ಕೆ ಸರಿಯಾಗಿ ನಾವು ನನ್ನ ಮನಸ್ಸಿಗೆ ತೋರಿದ ಹಾಗೆ ಮಾಡಿದ್ದೇನೆ. ಅದು ಈಗಲೂ ಹಾಗೆ ರಂಗಸ್ಥಳದಲ್ಲಿ ಆ ರೀತಿಯ ಪದ್ಯಗಳೆಲ್ಲ ಹೀಗೆ. ಪುರಾಣ ಕಥೆಗಳಿಗೆ ಮತ್ತೆ ಯಕ್ಷಗಾನ ಪ್ರಸಂಗ ಕಥೆಗಳಿಗೆ ಈ ಕೆಲವೊಂದು ಕಡೆ ಭಿನ್ನತೆ ಉಂಟು. ಅದನ್ನು ಹೇಗೆ ನಾವು ಸಮರ್ಥಿಸಿಕೊಳ್ಬೋದು? ಅಂದರೆ ಉದಾಹರಣೆಗೆ ಈ ಪ್ರಹ್ಲಾದ ಚರಿತ್ರೆ ಅಂತ ಉಂಟು ನೋಡಿ, ಅದರಲ್ಲಿ ಏನು ಈ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಹೇಳುವುದುಂಟು ನೋಡಿ, ಹರಿ ಎಂದು ಬರೆ, ಅದಕ್ಕೆ ನಾನು ಹರಿ ಅಂತ ಬರೆಯುವುದಿಲ್ಲ, ನಾನು ಹರನೆಂದು ಬರೀತೇನೆ ಅಂತೆಲ್ಲ. ಅದು ಮೂಲ ಇದರಲ್ಲಿ ಇಲ್ಲ, ಅದು ಯಕ್ಷಗಾನ ಇದರಲ್ಲಿ ಬರೆದಿದ್ದೇವೆ ನಾವು. ಆ ಹರಿಹರ ಭೇದವನ್ನು ನಾವು ಪುನಃ ಯಕ್ಷಗಾನ ಕಲೆಯ ಮೂಲಕ ನಾವು ಭೇದವನ್ನು ಕಲ್ಪಿಸಿದ ಹಾಗೆ ಆಗ್ತದೆ ಅಂತ ಕೆಲವರದ್ದೆಲ್ಲ ಅಭಿಪ್ರಾಯ ಉಂಟು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೇಗೆ ಅದನ್ನು ಸರಿ ಮಾಡಬಹುದು ಅಂತ ಹೇಳ್ತೀರಾ, ಅಥವಾ ಇದ್ದದ್ದನ್ನು ಹೀಗೆ ಮುಂದುವರಿಸಿಕೊಂಡು ಹೋಗ್ಬೋದು ಅಂತ ಹೇಳ್ತೀರಾ? ಯಕ್ಷಗಾನಕ್ಕೆ ಎಷ್ಟು ಜವಾಬ್ದಾರಿ ಉಂಟು ಇದರಲ್ಲೆಲ್ಲ? ಅಂದ್ರೆ ಆ ಕಾಲದಲ್ಲಿ ಆ ಪ್ರಸಂಗವನ್ನು ಬರೆದ ಕವಿ ಅವ ಬಹುಶಃ ಯಾರೋ ಲಿಂಗಾಯತನ ಹಿಂಗೇನಾದ್ರೂ ಇರ್ಬೋದು, ಶಿವಭಕ್ತ ಆಗಿರ್ಬೋದು. ಆ ಕಾಲದಲ್ಲಿ ಕೆಲವರು ಪ್ರಸಂಗ ಬರೆಯುವರು ಅವರವರ ದೇವರನ್ನು ಹಿಡ್ಕೊಂಡು ಬರೀತಾರೆ. ಹಾಗಾಗಿ ಪುರಾಣದಲ್ಲಿ ಹಾಗಿದ್ರು ಕೂಡ ಅವನು ಸೇರಿಸಿಕೊಂಡು ಶಿವನನ್ನೇ ಮುಖ್ಯವಾಗಿಟ್ಟುಕೊಂಡು ಬರೆದ. ಅವನ ಧ್ಯೇಯ ಸರಿ, ಅದು ತಪ್ಪಲ್ಲ. ಹಾಗೆಂತ ಅದೇ ಚಾಲ್ತಿಯಾಗಿ ಇಲ್ಲಿವರೆಗೂ ಬಂತು. ಇದನ್ನು ಭಾಗವತದಲ್ಲಿ ಹೇಳಿದ ಹಾಗೆ ನನ್ನ ಅಜ್ಜ ಬರೆದಿದ್ದಾರೆ. ಅವರು ಬರೆದದ್ರಲ್ಲಿ ಈ ಶಿವನೇ ದೇವರು ಅಂತ ಇಲ್ಲ. ಅವರು ಬರೆದ ಕವಿತೆಯಲ್ಲಿ ಏನು ಅಂತ ಹೇಳಿದ್ರೆ, ಓಂ ನಮೋ ಶಿವನೆಂದು ಬರೆಯುವುದೇನೆ ಅಂತ ಹೇಳುವಾಗ, ಹರಿಯ ಹರನಾಗಿರ್ಪ ಸರಿ ಎಂದು ನಿಶ್ಚಯಿಸಿ ಮರಿಸುತ್ತದ ಬರೆಯಲಾದ. ಅಂದ್ರೆ ಹರಿಹರರಲ್ಲಿ ಭೇದ ಇಲ್ಲ, ಹರಿಯೇ ಹರನೆಂದು ನಿಶ್ಚಯಿಸಿ ಅಂತ ಅಲ್ಲಿ ಬಂದು, ಅಂದ್ರೆ ಹರಿಹರರಲ್ಲಿ ಭೇದ ಇಲ್ಲ ಎನ್ನುವಂತ ತತ್ವವನ್ನಲ್ಲಿ ನಾವು ತೋರಿಸಿಕೊಟ್ಟಾಗೆ ಆಯ್ತು. ಅವರು ಹಾಗೆ ಅದನ್ನು ರಚಿಸಿದ್ದಾರೆ. ಅವರು ಅದನ್ನು ಆಡಿಸ್ತಲೂ ಇದ್ದರು. ಅದೇ ಉಳಿದ ಭಾಗವತರಿಗೆ ಅದನ್ನು ಬೇರೆ ಮಾಡಿ ಹೇಳುವಷ್ಟು ತಾಕಿತ್ತಿಲ್ಲ, ಆಯ್ತಾ ಏನೋ ಗೊತ್ತಾಗಲ್ಲ. ಹಾಗಾಗಿ ಅದನ್ನು ಇದನ್ನೇ ಚಾಲ್ತಿಯಾಗಿ ಬಂದದ್ದನ್ನೇ ವೇಷಧಾರಿಗಳಿಗೂ ಒಂದು ಅಭ್ಯಾಸ ಆಗಿ ಬಂತು, ನಮ್ಮ ಹಳೆಯದು. ಹಾಗೆ ಆ ರೀತಿಯಲ್ಲಿ ಬರೆದಿದ್ದಾರೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಈ ರೀತಿ ಯಾವುದು ಉಂಟು ಅದಕ್ಕೆ ಬದಲಾವಣೆಗೆ ಬೇಕಾಗಿ ಅಥವಾ ಇನ್ಯಾವುದೋ ಕಾರಣಕ್ಕೆ ಅದನ್ನು ಸರಿ ಮಾಡಿದಂತಹ ಪ್ರಸಂಗಗಳು ಕೂಡ ಉಂಟು. ಅದನ್ನು ನಾವು ತೆಗೆದುಕೊಂಡು ಸರಿಯಾದ ದಾರಿಯಲ್ಲಿ ಹೋಗಬಹುದು, ಸರಿ ದಾರಿಯಲ್ಲಿ ಹೋಗ್ಬೋದು, ಆಧಾರಗಳನ್ನು ಹಿಡ್ಕೊಂಡು. ಮತ್ತೆ ಇದ್ದದ್ದನ್ನು ಆಡ್ಬೋದು. ಅದು ಯಾಕೆಂದ್ರೆ ಅವನು ಒಬ್ಬ ಕವಿಗೆ ಬರೆದವ.
ನಾವು ಅವನನ್ನೆಲ್ಲ ಕಳೀಲಿಕ್ಕೆ ಆಗುದಿಲ್ಲ. ಹೌದು ಹೌದು ಕವಿ ಗಂಡದ್ದು ರವಿ ಗಂಡ್ಯಾನ ಅಂತ ಒಂದು ಗಾದೆ ಉಂಟಲ್ಲ, ಹೌದು ಹೌದು ಹಾಗೆ ಕವಿ ಒಂದೊಂದು ಮನೋಧರ್ಮದಿಂದ ಬರೀತಾನೆ. ಬೇಕಾದ್ರೆ ನಮಗೆ ಅದನ್ನು ತಗೊಳ್ಬಹುದು, ಬೇಡ ಇದ್ರೆ ಬಿಡ್ಬೋದು. ಹೌದು ಹೌದು. ಈಗ ನೋಡಿ, ಖಳಪಾತ್ರಗಳು ಅಂತ ಉಂಟು. ರಾವಣ, ವಾಲಿ, ಕರ್ಣ, ದುರ್ಯೋಧನ ಇಂಥವುಗಳು. ಇದನ್ನೆಲ್ಲ ವಿಶೇಷವಾಗಿ ವಿಜೃಂಭಿಸುವಂತೆ ಮಾಡಿರುವುದರಲ್ಲಿ ಪ್ರಸಂಗಕರ್ತರ ಪಾಲು ಹೆಚ್ಚ ಅಥವಾ ಪಾತ್ರಧಾರಿಗಳ ಪಾತ್ರ ಹೆಚ್ಚ? ಯಾಕೆಂತಂದ್ರೆ ಕೆಲವು ಪ್ರಸಂಗಗಳಲ್ಲಿ ಪ್ರಸಂಗ ಬರ್ದಾಗಲೇ ಹಾಗೆ ಉಂಟು. ಅಂದ್ರೆ ಕೃಷ್ಣ ಸಂಧಾನದಲ್ಲಿ ಬರ್ತದೆ ನೋಡಿ, ಅಲ್ಲಿ ಕೃಷ್ಣನನ್ನೇ ಸ್ವಲ್ಪ ದುರ್ಯೋಧನನೇ ಮೆರೆದ ಹಾಗೆ ಆ ಪ್ರಸಂಗದ ಪದ್ಯಗಳೇ ಹಾಗೆ ಉಂಟು. ಆಗ ನಾವು ಕಲಾವಿದರನ್ನು ಹೇಳಲಿಕ್ಕೆ ಬರುವುದಿಲ್ಲ. ಇನ್ನು ಕೆಲವು ಕಡೆ ಏನಾಗ್ತದೆ, ಪ್ರಸಂಗ ಹೇಗೆ ಇರಲಿ, ಇವರು ರಾವಣನನ್ನು ದೊಡ್ಡ ಜನ ಮಾಡಿಕೊಂಡು ಹೋದಂಥದ್ದು ಕೂಡ ಉಂಟು. ಹೀಗೆ ಈ ಖಳಪಾತ್ರಗಳನ್ನು ನಾಯಕ ಪಾತ್ರಗಳಿಗಿಂತ ಕೂಡ ದೊಡ್ಡ ಒಂದು ಜನ ಮಾಡುವುದರ ಹಿಂದೆ ಇದರ ಒಂದು ಕಾರಣ ಯಾರು? ಪ್ರಸಂಗಕರ್ತರ ಅಥವಾ ಎಲ್ಲ ಒಟ್ಟು ಸೇರಿ ಈ ರೀತಿ ಆಗಿರೋದ? ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಯಕ್ಷಗಾನದಲ್ಲಿ ಕೊನೆ ಪಕ್ಷ. ಯಾಕೆಂತಂದ್ರೆ ಜನರಿಗೆ ನಾವೊಂದು ಸಂದೇಶವನ್ನು ಕೊಡುವುದಲ್ಲ. ಈ ಪ್ರಸಂಗದಲ್ಲಿ ಏನು ಬರೆದಿದ್ದಾರೋ, ಏನು ಮಾಡಿದ್ದಾರೋ, ತಪ್ಪೋ ಸರಿಯೋ ಅದನ್ನು ಹೇಳುವುದು ಭಾಗವತ. ತಪ್ಪಾಗಲಿ ಸರಿಯಾಗಲಿ ತಿದ್ದುಪಡಿ ಮಾಡುವುದು ಭಾಗವತನೇ, ಬೇಡ ಅಂತ ಕಂಡದ್ದನ್ನು. ಹಾಗೆ ಈ ಪಾತ್ರಧಾರಿ ಆ ಪ್ರಸಂಗಕ್ಕೆ ಹೊಂದಿಕೊಂಡು ಹೋಗುವುದು. ಹೌದು. ಈಗಿನ ಅನುಭವಿ ಪಾತ್ರಧಾರಿಗಳು ಅವರವರೇ ಕರ್ಣ ಮಾಡಿದ್ದು ಅದು ನ್ಯಾಯ, ಅರ್ಜುನ ಮಾಡಿದ್ದು ಅದು ನ್ಯಾಯ, ಕೃಷ್ಣ ಮಾಡಿದ್ದು ಅದು ನ್ಯಾಯ, ಈ ರೀತಿ ಸಮರ್ಥಿಸಿಕೊಂಡು ಹೋಗ್ತಾರೆ. ಹೌದು. ಅವರವರ ವಿದ್ವತ್ತು ಪ್ರದರ್ಶನ. ಹೌದು. ಪ್ರಸಂಗಕ್ಕೂ ಕಥೆಗೂ ಸಂಬಂಧವಾಗಿ ಹೋಗುವುದಿಲ್ಲ. ಹೌದು. ಪಾತ್ರಗಳನ್ನು ಹಿರಿದು ಮಾಡಿಕೊಂಡು ಬಂದವರು ಹಾಗೆ ಹಾಗೆ. ಇಲ್ಲ ಅಂತಾರೆ ನಮಗೆ. ನಾನು ಆಗ ಹೇಳಿದಾಗೆ ಪ್ರಸಂಗವೇ ನಮಗೆ ಆಧಾರ. ಹೌದು. ನಾವು ಅದರಂತೆ ಹೋಗಬೇಕು, ತಿದ್ದುಪಡಿ ಮಾಡಬಾರ್ದು. ತಿದ್ದುಪಡಿ ಮಾಡುವುದು ಉಂಟಾಗ ಯಕ್ಷಗಾನ ಎಂಬ ಕಾರ್ಯಕ್ರಮವನ್ನು ಬಿಡಬೇಕು. ಈ ಪಾತ್ರಧಾರಿಗಳನ್ನೇ ಕೂತುಕೊಳ್ಳಿಸಿ ಅವರ ಸಮರ್ಥನೆಯನ್ನು ಮಾಡಬೇಕು. ಯಕ್ಷಗಾನ ಕಲೆ ಜನರಿಗೆ ನೋಡ್ಲಿಕ್ಕೆ ಕೇಳಲಿಕ್ಕೆ ಇರುವಂಥದ್ದು. ಹೌದು ಹೌದು. ನನಗೆ ಒಬ್ಬನಿಗೆ ಇದ್ದದಲ್ಲ, ಆಗಿರುವಾಗ ಆ ಅಂಗವನ್ನು ಬೇರೆ ಮಾಡಿ. ಈಗ ನೋಡಿ, ಗಾನ ವೈಭವ ಅಂತ ಮಾಡ್ತಾರೆ, ಅರ್ಥ ಹೇಳಲಿಕ್ಕಿಲ್ಲ, ಪದ್ಯ ಮಾತ್ರ. ಹಾಗೆ ಇದನ್ನು ಅರ್ಥವೈಭವ ಅಂತ ಮಾಡಿ ಅರ್ಥಧಾರಿಗಳು ಮಾತ್ರ, ಭಾಗವತರು ಬೇಡ. ಹಾಗೆ ಮಾಡಿಕೊಂಡು ಹೋದರೆ ಮಾತ್ರ ಪಾತ್ರ ಒಳ್ಳೆಯದು ಕೆಟ್ಟದ್ದು ಜನರಿಗೆ ಅದು ಅಗತ್ಯವೋ ಅನಗತ್ಯವೋ ಎಂಬುದು ಗೊತ್ತಾಗ್ತದೆ. ಯಕ್ಷಗಾನಕ್ಕೆ ಹೇಗೆ ಅಂತ ಹೇಳಿದರೆ, ಯಕ್ಷಗಾನ ಕಲೆಗೆ ಪದ್ಯ ಮತ್ತು ಅರ್ಥ. ನಮಗೆ ಕವಿ ಆಧಾರ, ಕವಿ ಅಂದರೆ ಭಾಗವತ ಪ್ರಸಂಗ ಆಧಾರ. ನಾವು ಅದರಲ್ಲಿ ಇದ್ದಾಗಿ ಮಾಡಬೇಕಲ್ಲದೆ ಬೇರೆ ಮಾಡಲಿಕ್ಕೆ ಆಗುವುದಿಲ್ಲ. ಸರಿ. ಪುರಾಣೇತರ ಪ್ರಸಂಗಗಳು ಅಂದರೆ ಈ ಕಾಲ್ಪನಿಕ ಕಥೆಗಳಾಗಿರ್ಬೋದು ಅಥವಾ ಸಾಮಾಜಿಕ ಕಥೆಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಪುರಾಣಕ್ಕೆ ಸಂಬಂಧ ಪಡೆದೇ ಇರುವಂಥದ್ದು, ಈ ತುಳು ಯಕ್ಷಗಾನಗಳು, ಇವೆಲ್ಲ ಯಕ್ಷಗಾನಕ್ಕೆ ಹೇಗೆ ಅಭಿವೃದ್ಧಿಗೆ ಒಳ್ಳೇದು ಅಂತ ಕಾಣ್ತದ ಅಥವಾ ಅಭಿವೃದ್ಧಿಗೆ ಒಳ್ಳೇದಲ್ಲ ಅಂತ ನಿಮ್ಮ ಅಭಿಪ್ರಾಯವ? ಯಕ್ಷಗಾನದ ಹಿಂದಿನವರು ಮಾಡಿಕೊಂಡು ಬಂದದ್ದು ಹೇಗೆಂದರೆ ಜನರಿಗೆ ನೀತಿ ಬೋಧನೆ. ಹೌದು. ನಾವು ಹೀಗೆ ಮಾಡಿದೆ ಹೀಗೆ, ಹೀಗೆ ಮಾಡಿದೆ ಹೀಗೆ ಎಂಬುದನ್ನು ಪುರಾಣದಲ್ಲಿ ನಮ್ಮ ಹಿರಿಯವರು ಅಥವಾ ಬೇರೆ ಯುಗಗಳಲ್ಲಿ ಮಾಡಿದ್ದಾರೆ ಎಂಬುದನ್ನು ನಮಗೆ ಅವರು ತೋರಿಸಿಕೊಟ್ಟಿದ್ದಾರೆ. ಇದು ಜನರಿಗೆ ಪಾಠ. ಕೇಳುವ ಜನರಿಗೆ ತಗೊಳ್ತಾನೆ ಬಿಡ್ತಾನೆ. ಇದರಲ್ಲಿ ಇನ್ನೊಂದು ಏನು ಅಂತಂದರೆ, ಚೆಂಡೆ, ಮದ್ದಳೆ, ವಾದ್ಯ, ನಾಟ್ಯ, ವೇಷ, ಭಾಗವತರ ಪದ್ಯ, ಇದು ಎಲ್ಲವೂ ಪುರಾಣ ಕಥೆ. ಇದು ಎಲ್ಲವೂ ಈ ಕೇಳುವವರಿಗೆ ಒಂದು ಸಂತೋಷ ಕೊಡುವ ಇದು. ಕೇಳುವವರಲ್ಲಿ ಅಂದರೆ ಈ ಕಲೆ ಕುರುಡರಿಗೆ, ಕಿವಿ ಹೇಳದವರಿಗೆ, ಕಣ್ಣು ಕಾಣದವರಿಗೆ, ನೀತಿ ಬೋಧೆ ಗೊತ್ತಿಲ್ಲದವರಿಗೆ ಎಲ್ಲರಿಗೂ ಅನುಕೂಲವಾಗುವ ಕಥೆ ಪುರಾಣಗಳು. ಹೌದು. ಯಾವುದು ಗೊತ್ತಿಲ್ಲದ್ರು ನೋಡಿ, ಈಗ ಒಬ್ಬನಿಗೆ ಕಿವಿ ಕೇಳುವುದಿಲ್ಲ,
ಕಣ್ಣಿಂದ ನೋಡಿ ಆನಂದ ಬರ್ತಾನೆ, ಅವನಿಗೆ ಅದರಲ್ಲಿ ಗೊತ್ತಾಗ್ತದೆ. ಗೊತ್ತಾಗ್ತದೆ, ಹೌದು, ದೃಶ್ಯಗಳನ್ನು ನೋಡುವಾಗ ಗೊತ್ತಾಗ್ತದೆ. ಹಾಗಾಗಿ ಯಕ್ಷಗಾನದಲ್ಲಿ ಅದಕ್ಕೆ ಪುರಾಣ ಪ್ರಸಂಗಗಳು ಅಂತ ನಮಗೆ ನಂಬಿಕೆ ಇರ್ತದೆ. ಹೌದು, ಹೊಸತ್ತು ಮಾಡಬಾರ್ದು ನಾನೇನು ಹೇಳುವುದಿಲ್ಲ. ಹೊಸತ್ತು ಮಾಡಿದರೆ ಆ ಪುರಾಣ ಕಲ್ಪನೆ ಬರುವ ಹಾಗೆ ಮಾಡಬೇಕು. ಹೌದು, ಹೊಸತ್ತು ಮಾಡಲಿ, ಅಂದ್ರೆ ಜನರಿಗೆ ನೀತಿ ಬೋಧನೆ ಕೊಡುವಂಥದ್ದಾದ್ರೆ ಮಾಡಬಹುದು, ಕೊಡುವಂಥದ್ದು ಆಗಬೇಕು. ಇನ್ನು ಮುಂದೆ ನಡೆಯುವಂಥದ್ದು ಈಗ ಮಾಡಲಿ, ಏನು ಆಕ್ಷೇಪ ಇಲ್ಲ. ಅದು ಜನರಿಗೆ ಒಂದು ನೀತಿ ಬೋಧೆ ಆಗಿರಬೇಕು. ನೀವು ಒಬ್ಬ ಯಕ್ಷ ಕವಿಯಾಗಿ ಭಾಗವತರಾಗಿ ನಿಮಗೆ ಎದುರಾಗಿರುವ ಸವಾಲುಗಳು ಏನಾದರೂ ಇತ್ತಾ ನಿಮ್ಮ ವೃತ್ತಿ ಜೀವನದಲ್ಲಿ? ಸವಾಲುಗಳೆಲ್ಲ ಎಷ್ಟೋ ಬಂದಿದೆ ನನಗೆ. ನಾನು ಅವರಿಗೆ ಉತ್ತರ ಕೊಡಲಿಕ್ಕೆ ನಾನು ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಹೇಳಿದ್ದು ಅವರು ಸ್ವೀಕರಿಸಲಿಲ್ಲ. ಹೂ ಹೇಳ್ತಾರೆ ಮತ್ತೆ ಅವರಂತೆ ಅವರಿಗೆ. ಅದಕ್ಕೆ ಬೇಕಾಗಿ ನಾನು ಯಾರಲ್ಲಿ ಯಾವ ವಿಷಯವನ್ನು ಮಾತಾಡುವ ಕ್ರಮ ಇಲ್ಲ. ಅದು ಹಾಗೆ ಆದೀತು ಅಂತ ಹೇಳೋದು. ಮತ್ತು ಒಬ್ಬ ಕೇಳಿದರೆ ಹೀಗೆ ಆಗಬೇಕು ಅಂತ ಹೇಳೋದು. ಅಷ್ಟೊಂದು ಏನಾದರೂ ಬೇರೆ ಮಾತಾಡ ನಾನು ಮತ್ತೆ ಪ್ರಶ್ನೆ ಮತ್ತೆ ಮಾತಿಲ್ಲ. ನನ್ನ ಒಂದು ಮಾತಿಗೆ ಅವನ ಎದುರು ಮಾತಾಡಿದ್ನೋ ಅಲ್ಲಿಗೆ ನನ್ನದು ಇಲ್ಲ. ನಾನು ಅನುಭವ ಹೇಳುವುದು, ನಾನು ಚರ್ಚೆ ಮಾಡಿ ವಿಮರ್ಶೆಗೆ ಹೋಗುವಲ್ಲ. ಅದಕ್ಕೆ ಬೇಕಾದ್ರೆ ನಾನು ಅದನ್ನು ಖಂಡನೆ ಮಾಡ್ತೀನಿ. ಇವರೆಗೂ ಹಾಗೆ ಇದ್ದೇನೆ. ಒಡ್ಡೋಲಗ ಕ್ರಮಗಳು ಮಾಯವಾಗುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತೆ ಅದನ್ನು ಇನ್ನು ಮುಂದಾದರೂ ಉಳಿಸಬೇಕು ಅಂತಾದ್ರೆ ನಾವು ಏನು ಮಾಡಬಹುದು? ಹಿಂದೆ ಈ ಆಟದ ರೀತಿಗಳು ಹೇಗಿತ್ತಂದ್ರೆ 12:30 1 ಗಂಟೆಗೆ ಆಟ ಪ್ರಾರಂಭ ಆಗೋದು. ಭಾಳ ಹಿಂದೆ ದೊಂದಿ ಬೆಳಕಿನ ಕಾಲದಲ್ಲಿ. ಹೌದು, ಅದನ್ನು ಗಿಡ್ಡ ಮಾಡಿ 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 ಈಗ 10 ಗಂಟೆಗೆ ಮಾಡಿದ್ದಾರೆ. ಹೌದು, 10 ಗಂಟೆಗೆ ಮಾಡ್ತಾರೆ. ಹೌದು, ಆ ಕಾಲದಲ್ಲಿ ಒಡ್ಡೋಲಗ ಒಂದು ಬಿಟ್ಟವರಲ್ಲ ಅವರು. ಎಷ್ಟು ವೇಷಗಳು ಏನಿದ್ರು ಕೂಡ ಒಡ್ಡೋಲಗವನ್ನು ಬಿಟ್ಟವರಿಲ್ಲ. ಈಗ ಇಷ್ಟು ಸಮಯ ಉಂಟು, ಜನರಿಗೆ ಸಾಕಾಗುವುದಿಲ್ಲ ಕಲಾವಿದರಿಗೆ. ಈಗ ಒಡ್ಡೋಲಗವನ್ನೆಲ್ಲ ಬಿಟ್ಟಿದ್ದಾರೆ. ಅಂದರೆ ಒಡ್ಡೋಲಗಗಳು ಕೂಡ ಒಂದು ಬಾಲಪಾಠ ನಮ್ಮ ರಂಗದ ಮಟ್ಟಿಗೆ. ಹೌದು ಹೌದು, ಅದನ್ನು ಕಲಿಯದೆ ಮಾಡದೆ ಕೂತರೆ ಉಳಿದ ನಾಟ್ಯಕ್ಕೂ ಪೆಟ್ಟು ಒಂದು ಆಧಾರ ಸ್ತಂಭ ಅಂತ ಹೇಳಿದುಂಟಲ್ಲ. ಹೌದು ಹೌದು, ಒಂದು ಕಟ್ಟೋಣ ಮಧ್ಯಕ್ಕೆ ಒಂದು ದೊಡ್ಡ ಕಂಬ ಕೊಡ್ತಾರೆ, ಅದು ಆಧಾರ ಸ್ತಂಭ. ಹೌದು, ಅದು ಇಲ್ಲ ಇದು ಮಾಡಲಿಕ್ಕೆ ಆಗ್ತದೆ, ಕಟ್ಟಡ ಮಾಡಲಿಕ್ಕೆ ಆಗ್ತದೆ. ಹಾಗೆ ಇದು ಸಹ ಯಕ್ಷಗಾನವೂ ಹಾಗೆ, ಅದೊಂದು ಆಧಾರ ಸ್ತಂಭ. ಎಲ್ಲರಿಗೂ ಭಾಗವತರಿಗೆ, ಮದ್ಯಗಾರರಿಗೆ, ವೇಷದವರಿಗೆ ಎಲ್ಲರಿಗೂ ಒಂದು ಆಧಾರ ಸ್ತಂಭ. ಅದು ಬೇಕೇ ಬೇಕು. ಬಿಡುವವರು ಬಿಡ್ತಾರೆ, ಇನ್ನೇನು ಮಾಡೋದು ನಾವು ಅಷ್ಟೇ. ಅಲ್ಲ, ಇನ್ನಾದ್ರೂ ಅದನ್ನು ಬೆಳೆಸಲಿಕ್ಕೆ ಏನಾದರೂ ಮಾಡ್ಬೋದಾ? ಅಂದರೆ ಬೆಳೆಸಲಿಕ್ಕೆ ಸರಿಯಾದ ರೀತಿಯಿಂದ ಇರಲಿಕ್ಕಿಲ್ಲ ಅಂತ ಒಂದು ಜಾಗ ಇನ್ನಷ್ಟು ಭರ್ತಿ ಮಾಡುವವರು ಈಗಲೂ ಇದ್ದಾರೆ. ಅಲ್ಲಿಗೆ ಅಷ್ಟೇ. ಉಳಿಸಿಕೊಳ್ಳುವುದಿದ್ರೆ ಉಳಿಸಿಕೊಳ್ಬೋದು ಇದ್ದಷ್ಟು ಅಂತ ಹೇಳಿದ ಹಾಗೆ. ಈಗ ಇದ್ದಷ್ಟನ್ನು ಉಳಿಸ್ಕೊಳ್ಬೋದು ಪ್ರಯತ್ನ ಮಾಡ್ರೆ, ಇಲ್ಲಿದ್ರೆ ಇದನ್ನು ಕೂಡ ಉಳಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಅಷ್ಟೇ, ಇನ್ನೆಂತ ಮಾಡಿ. ಇದಕ್ಕೆ ಕೈಕಾಲು ಕುಡಿದ್ರೆ ಅದು ಹೋಯ್ತು, ನಮ್ಮ ಪರಂಪರೆಗೆ ಪೆಟ್ಟು ಬರ್ತದೆ. ಇದ್ದದಷ್ಟು ಅವರವರಿಗೆ ಗೊತ್ತಿದ್ದಷ್ಟು ಹಳಬರು ಯಾರಿದ್ದಾರೆ ನೋಡಿಕೊಂಡು ಅದನ್ನು ಮಾಡಿಕೊಂಡು ಹೋದರೆ ಉಳಿಬಹುದು. ಈ ವೇಷಗಳ ಪ್ರವೇಶ ಕ್ರಮಗಳಲ್ಲಿ ವಿಭಿನ್ನತೆ ಅಂತ ಉಂಟ? ಅಂದರೆ ಇಂತಿಂಥ ವೇಷಗಳಿಗೆ ಹೀಗೇ ಇರಬೇಕು, ಇಂಥದ್ದೇ ಪ್ರವೇಶ ಅಂತ ಏನಾದರೂ ನಮ್ಮ ಯಕ್ಷಗಾನ, ತೆಂಕುತಿಟ್ಟು ಯಕ್ಷಗಾನದಲ್ಲಿ ಉಂಟ? ಈಗ ಉದಾಹರಣೆಗೆ ನೋಡಿ, ಕಿರೀಟ ವೇಷಗಳು, ಆತಿಕಾಯ ಆಗಲಿ ಇಂದ್ರಜಿತ್ತು ಆಗಲಿ, ಅದು ಎರಡು ಕಿರೀಟ ವೇಷವೇ. ಆದರೆ ಎರಡಕ್ಕೂ ವಿಶೇಷವಾಗಿ ಏನಾದರೂ ಪ್ರವೇಶ ಕ್ರಮ ಅಂತ ಉಂಟಾ? ಅದೇ ರೀತಿ ಪುಂಡು ವೇಷದಲ್ಲಿ, ಅದೇ ರೀತಿ ಬಣ್ಣದ ವೇಷದಲ್ಲಿ, ಈ ರೀತಿ ಕಿರೀಟದ ವೇಷಗಳು, ಈ ಅತಿಕಾಯ ಇತ್ಯಾದಿ ವೇಷಗಳು ಅಸುರರವರು. ಹೌದು, ಆದರೂ ಕೂಡ ಅವರಿಗೆ ಹಿಂದೆ, ಈಗಲ್ಲ, ಅಟ್ಟಾಸು ಹೊಟ್ಟೆ ಬರುವುದು ಅತಿಕಾಯನು ಕೂಡ. ಯಾಕಂದ್ರೆ ನನ್ನ ಕಾಲದಲ್ಲಿ ಇತ್ತದು, ಅದಕ್ಕೆ ಹೇಳಿದ್ದಾನೆ ಅತಿಕಾಯನಿಗೂ ಅಟ್ಟಾಸು ಉಂಟು. ಒಂದು ಅಟ್ಟಾಸು ಅತಿಕಾಯನಿಗೆ, ಇಂದ್ರಜಿತ್ತಿಗೆ 2 ಅಟ್ಟಾಸು ಒಳಗಿಂದ. ಇಂದ್ರಜಿತ್ತಿನದ್ದು ಸ್ವಲ್ಪ ಸ್ಪೀಡ್ ಪ್ರವೇಶ, ಕಿರೀಟ ವೇಷ ಆದ್ರು. ಹೌದಾ?
ಅತಿಕಾಯನದ್ದು ನಿಧಾನ, ಇದರಲ್ಲಿ ಅವನ ಸೌಮ್ಯದವನ್ನ ಈಗ ಗೊತ್ತಾಗ್ತದೆ. ಈ ಭೇದಗಳು ವಾದ್ಯಗಳಲ್ಲಿ ಇತ್ತದು. ಚೆಂಡೆಮದ್ದಲೆ ಬಡಿಯುವವರಲ್ಲಿ ಒಟ್ಟು ಚೆಂಡೆಮದ್ದಲೆ ಪ್ರಾಣ ಇದ್ದಷ್ಟು ಬಡಿಯುವುದು ಅಂತ ಹೇಳುದಿಲ್ವ, ಶಕ್ತಿ ಇದ್ದಷ್ಟು ಬಡೀತಾರೆ. ಆವಾಗ ಆ ಭೇದಗಳಿತ್ತು ಚೆಂಡೆಮದ್ದಲೆ. ಅಂದ್ರೆ ಕಿರೀಟ ವೇಷದಲ್ಲಿ, ಪುಂಡು ವೇಷದಲ್ಲಿ ಎಲ್ಲದರಲ್ಲೂ ವಿಭಿನ್ನತೆ ಉಂಟು. ವಿಭಿನ್ನತೆ ಇತ್ತು. ಅದು ಯಾಕೆ ಅಂತ ಹೇಳಿದ್ರೆ, ನಡೆದು ಬರುವ ವ್ಯಕ್ತಿಗೆ 2 ಮೈಲು 3 ಮೈಲು ದೂರದಿಂದ ಅವರಿಗೆ ಇಂಥ ವೇಷ ಬಂತು ಎಂಬುದು ಅವರಿಗೆ ಗೊತ್ತಾಗ್ತಿತ್ತು. ಆ ಕಾಲದಲ್ಲಿ ಇಂಥ ಪ್ರಸಂಗ ಇತ್ತು, ಇಂಥದ್ದು ಕೇಳುವಾಗ ಗೊತ್ತಾಗ್ತದೆ ಇಂಥದ್ದು ಬಂತು ಅಂತ. ಇದು ನಾದಗಳು ದೂರದವರಿಗೆ ಗೊತ್ತಾಗ್ತಿತ್ತು. ಈಗ ಒಂದು ಪುಂಡು ವೇಷ, ಈಗ ಅಭಿಮನ್ಯು ಬಂತು ಅಂತ ಹೇಳಿ ಗೊತ್ತಾಗ್ತಿತ್ತು. ಸಾರಥಿ ಬರುವಾಗ ಅದು ಬೇರೆ ಗೊತ್ತಾಗ್ತಿತ್ತು. ಈ ಭೇದಗಳು ವಾದ್ಯಗಳಲ್ಲಿ ಇತ್ತು. ಅಂಥದ್ದು ಇವತ್ತು ಇಲ್ಲ. ಇವತ್ತು ಎಲ್ಲ ಬಡಿಯುವುದೇ ಒಂದೇ ಆಗಿದೆ. ಆಗ ಈಗ ಎಲ್ಲ ಅಭಿಮನ್ಯು ಆಗಲಿ, ಸಾರಥಿ ಆಗಲಿ, ಭರ್ತನಾಗಲಿ ಎಲ್ಲ ಒಂದೇ ರೀತಿಯಾಗಿದೆ. ಈಗ ಆ ಕಾಲದಲ್ಲಿ ಯಾವ ಯಾವ ಪ್ರಸಂಗಗಳು ನಡ್ಕೊಂಡು ಬರುವ ಕಾಲ ನೋಡಿ, ಅದು 10-20 ಮೈಲು ನಡ್ಕೊಂಡು ಆಟ ನೋಡುವುದು. ಹೌದು, ಅದು ನನಗೆ ನಮ್ಮ ಅಜ್ಜ ಹೇಳ್ತಿದ್ದದ್ದು ಈಗ ನನಗೆ ಜ್ಞಾಪಕ ಆಯಿತು ನೀವು ಹೇಳುವಾಗ. ನಮ್ಮ ಅಜ್ಜ ಹೇಳ್ತಿದ್ರು, ನಾನು ಸಣ್ಣಕ್ಕಿದ್ದಾಗ ಬಹುಶಃ 9ನೇ 10ನೇ ಕ್ಲಾಸ್ ಏನಿದ್ದೆ, ಅವರ ಜೊತೆ ಹೋಗುವಾಗ, ಈ ಕಟ್ಟೆಪುಣಿಯಲ್ಲಿ ಹೋಗುವಾಗ ಅವ್ರು ಹೇಳಿದ್ರು, ಈಗ ಇಂಥದ್ದೊಂದು ವೇಷ ಬಂತು ಅಂತ ಅವ್ರು ಹೇಳಿ. ನನಗೆ ಆಗ ಇನ್ನೂ ಒಂದಷ್ಟು ದೂರ ಉಂಟು, ಅವರಿಗೆ ಹೇಗೆ ಅದು ವೇಷ ಬಂತು ಅಂತ ಗೊತ್ತಾಯ್ತು ಅಂತ. ನಾನಲ್ಲಿ ಹೋಗಿ ನೋಡುವಾಗ ಆ ವೇಷ ಬಂದು 1 ಗಂಟೆ ಕಳೆದಿದೆ. ಹಾಗೆ ಮೊದಲಿನವರಿಗೆ, ಆಟ ನೋಡ್ತಾ ಇದ್ದವರಿಗೆ, ಕೇಳ್ತಾ ಇದ್ದವರಿಗೆ ಇಂಥ ವೇಷ ಬರಲಿಕ್ಕೆ ಆಯ್ತು, ಇಂಥದ್ದು ಬಂತು, ಪ್ರವೇಶ ಆಯ್ತು ಅದು ಗೊತ್ತಾಗ್ತಿತ್ತು, ಎಲ್ಲರಿಗೂ ಗೊತ್ತಾಗ್ತಿತ್ತು. ಸಣ್ಣ ಮಕ್ಕಳು ಬಿಟ್ಟರೆ ಬಾಕಿ ಎಲ್ಲರಿಗೂ ಗೊತ್ತಾಗ್ತಿತ್ತು. ಆ ರೀತಿಯ ಪೆಟ್ಟುಗಳ ನಾದಗಳಿತ್ತು, ಬೇರೆ ಬೇರೆ ವಿಭಿನ್ನತೆ ಇತ್ತು. ಎಲ್ಲದಕ್ಕೂ ಒಂದೇ ಆಗಿದೆ. ನಾವು ಏನು ಮಾಡ್ಲಿಕ್ಕಾಗ್ತದೆ? ಭಾಗವತ್ರಿ, ಈ ಬೆಳಗಿನ ಜಾವದ ಅಂದ್ರೆ 4ನೇ ಕಾಲದ ಬಣ್ಣದ ವೇಷಗಳನ್ನು ಕುಣಿಸುವ ಕ್ರಮದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಯಾಕೆ ಈ ಪ್ರಶ್ನೆ ಅಂತಂದ್ರೆ, 4ನೇ ಕಾಲ ಅಂತಂದ್ರೆ ಸ್ವಲ್ಪ ಸ್ಪೀಡು ನೋಡಿ, ಬಣ್ಣದ ವೇಷಗಳಿಗೆ ಸ್ವಲ್ಪ ನಿಧಾನದ್ದು ಅವಶ್ಯಕತೆ ಉಂಟು. ಅದಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಅಂದ್ರೆ ಈ 4ನೇ ಕಾಲ ಎಂಬುದು ಸ್ಪೀಡು ಹೌದು, ಅದು ಯಕ್ಷಗಾನದಲ್ಲಿ ಹೇಗೆ ಬರ್ತದೆ ಅಂತ ಹೇಳಿದರೆ ಅದು ನಿಧಾನ. ಪದ್ಯಗಳು 2ನೇ ಕಾಲದ ರೀತಿಯಲ್ಲಿ ಹೋಗ್ತಾರೆ, ಸರಿ, ಸಾಮಾನ್ಯ. ಆಮೇಲೆ ಮಾತು ಬಹಳ ಗಡ್ಡ, ಉದ್ದ ಇಲ್ಲ. ಆರಂಭಕ್ಕೆಲ್ಲವೂ ಮಾತು ಉದ್ದ ಪದ್ಯದ ವಿಸ್ತಾರವಾಗಿ ಹೋದರೂ ಕೂಡ ಬೆಳಗ್ಗಿನ ಜಾವಕ್ಕೆ 4 ಚರಣದ ಪದ್ಯಕ್ಕೆ 2 ಚರಣದ ಮಾತು. ಹಾಗಾಗಿ ಅದನ್ನು 4ನೇ ಕಾಲ ಅಂತ ಮಾಡಿದ್ದಾರೆ. ಸ್ಪೀಡು ಹೋಗುದಲ್ಲ. ಅಲ್ಲ ಈಗ ನೋಡಿ, ನಾನು ಒಂದು ಹೇಳಿ ತೋರಿಸ್ತೇನೆ ಬೇಕಾದ್ರೆ. ಬೆಳಿಗ್ಗೆ ಮೈರಾವಣ ಕಾಳ ಉಂಟು, ಕೊನೆಗೆ ಮೈರಾವಣ ಇದ್ದಾನೆ, ರಂಗದಲ್ಲಿ ಹನುಮಂತರು ಇದ್ದಾನೆ, ಇಡೀ ವೇಷಗಳು ಯಾರು. ಹೌದು, ಅಲ್ಲಿ ಇವ ಮೈರಾವಣ ಹೇಳ್ತಾನೆ, ಬೆಳಗಾಗಲಿ ಕಪಿನ್ನ ಪದ್ಯ ಉಂಟಾನೆ. ಅದು ಹೀಗೆ ಹೇಳುವ ಕ್ರಮ. ಬೆಳಗಾಗಲಿ ಕಪಿನ್ನ ಹೀಗೆ ಪದ್ಯ ಹೇಳುವುದು. ಹೀಗೆ ಹೇಳುವಾಗ ಅವ ಆ ಬಣ್ಣದ ವೇಷಕ್ಕೆ ಇದು ಸಮಾಂತರದೆ. ಹೌದು, ಬೆಳಗಾಗಲಿ ಕಪಿನ್ನ ನರ ಹುಳುಗಳ ರಹಿತನಿಂದ ಕುಲದೇವಿಗೆ ಕೊಂಡೊಯ್ದು ನಿಗುಬಲಿ ಕೊಡುವೆನು ತಲೆ ಕಡಿದು. ಮಂಗನೆ ಕೆಳಗೆ ಮಾತ್ರ ಆಗಲಿ, ಇನ್ನೊಂದು ರಾಮಕೃಷ್ಣನ ಕುಲದೇವಿಗೆ ಬಲಿ ಕೊಡ್ತೇನೆ, ಇಷ್ಟೇ ಮಾತಿಷ್ಟೇ. ಇದನ್ನು 4ನೇ ಕಾಲ ಎಂಬುದಾಗಿ ಉಪಯೋಗಿಸಿಕೊಂಡಿದ್ದಾರೆ. ಅದೇ ರೀತಿ ಅವನ ಉತ್ತರವು ಬೆಳಗಾಗುವ ತರ ಮುಂದ, ಅದೇ ರೀತಿ ತವ ತಲೆಯರಿದು ಖಳ ನಿನ್ನ ಅಳಿಯಗೆ ರಾಜ್ಯವನ್ನಿತ್ತು ದೊರೆಗಳ ಒಯ್ದಪೇ ನೀವು ಹೊತ್ತು. ಇನ್ನು ಬೆಳಗಾದ ಮೇಲಲ್ಲ ನನ್ನನ್ನು ಕೊಂದು, ಬೆಳಗಾಗುವ ಮೊದಲು ನಿನ್ನನ್ನು ಕೊಂದು ನಿನ್ನ ಅಳಿಯನಿಗೆ ಈ ರಾಜ್ಯದ ಪಟ್ಟವನ್ನು ಮಾಡ್ತೇನೆ. ಇದು ಅರ್ಥ ಎಲ್ಲ ಇಷ್ಟೇ. ಇದನ್ನು 4ನೇ ಕಾಲ ಅಂತೇಳಿ 2ನೇ ಮಾತು. ಹೌದು, ಇದು 4ನೇ ಕಾಲ ಎಂಬುದಾಗಿ ಬಂದದ್ದು.
ಅಂದ್ರೆ ಭಾರಿ ಸ್ಪೀಡ್ ಹೋಗ್ತದೆ ನೋಡಿ, ಭಾರಿ ಸ್ಪೀಡ್ ಹೋಗ್ತದೆ. ಹೌದು ಹೌದು ಹೌದು. ನಿಮಗೆ ಆರಂಭಕ್ಕೆ ಗಂಟೆಗೆ 10-15 ಪದ್ಯ ಹೋಗುವುದಿಲ್ಲ, ಬೆಳಗಿನ ಜಾಮಕ್ಕೆ 30-40 ಪದ್ಯಗಳು ಹೋಗ್ತವೆ. ಅದೇ ರೀತಿ ಮಾತುಗಳು ಹೋಗ್ತದೆ. ಇದನ್ನು 4ನೇ ಕಾಲ ಅಂತೇಳಿ ಜನರು ಮಾಡಿಕೊಂಡಿದ್ದಾರೆ. ಅಂದ್ರೆ ಈಗ 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ ಅಂತ ನಾವು ಏನು ವಿಂಗಡಣೆ ಮಾಡಿದ್ದೇವೆ, ಅದರಲ್ಲಿ ತಾಳದಲ್ಲಿ ಸ್ಪೀಡ್ ಹೋಗುದು ಅಂತಲ್ಲ. ತಾಳದಲ್ಲಿ ಸ್ಪೀಡ್ ಹೋಗುವುದಲ್ಲ. ತಾಳದಲ್ಲಿ ಸ್ಪೀಡ್ ಎಷ್ಟು ಅಂತಂದ್ರೆ ಪದ್ಯದ ಉಚ್ಚಾರ ಆಗುವಷ್ಟು ಸ್ಪೀಡು, ಮಾತು ಅಷ್ಟೇ. ಉಚ್ಚಾರ ಆಗದಷ್ಟು ಸ್ಪೀಡು ಮಾತಾಡ್ಲಿಕ್ಕೂ ಇಲ್ಲ, ಉಚ್ಚಾರಕ್ಕೆ ಕಷ್ಟ ಆಗುವಷ್ಟು ಸ್ಪೀಡು ಹೇಳಲಿಕ್ಕಿಲ್ಲ. ಅದರಲ್ಲಿ ಈ 4 ಕಾಲಗಳನ್ನು ಮಾಡಿಟ್ಟಿದ್ದಾರೆ. ಅದು ಹೇಗೆ ಅಂದ್ರೆ 1ನೇ ಕಾಲ, 2ನೇ ಕಾಲ, 3, 4 ಅಂತ ಅದನ್ನು ನಾವು ವಿಭಿನ್ನತೆ ನಮ್ಗೆ ಹೇಗೆ ಗೊತ್ತಾಗ್ತದೆ ಈಗ ಕೇಳುವವರಿಗೆ? ಅದು ಕತೆ ಹೋಗುವಾಗ, ಆ ಪದ್ಯಗಳು ಕೇಳುವಾಗ, ಆ ಮಾತನ್ನು ಕೇಳುವಾಗ ಆರಂಭಕ್ಕೆ ಸ್ವಲ್ಪ ಮಾತನ್ನು ನಿಧಾನ ಮಾಡಿ ಉಚ್ಚಾರ ಮಾಡಿ ಬಿಡಿಸಿ ಹೇಳ್ತಾರೆ. ಪದ್ಯವೂ ಹಾಗೆ. 2ನೇ ಕಾಲಕ್ಕೆ ಅದು ಸ್ವಲ್ಪ ಪದ್ಯಗಳು ಸ್ವಲ್ಪ ಸ್ಪೀಡ್ ಹೋಗಿ ಕಥೆಯು ಸ್ವಲ್ಪ ಸ್ಪೀಡ್ ಹೋಗ್ತದೆ. 3ನೇ ಕಾಲಕ್ಕೆ ಅದು ಮತ್ತೆ ಸ್ವಲ್ಪ ಚುರುಕಾಗಿ ಕಥಾಭಾಗ ಮಾತ್ರ. ಅಂದ್ರೆ ಈ ಕಾಲ 1, 2, 3, 4 ಕಾಲ ನಿರ್ಣಯ ಕಥೆಗೆ ಮಾತ್ರ ಅನ್ವಯ ಆಗ್ತದೆ ಹೊರತು ತಾಳಕ್ಕೆ ಅನ್ವಯ ಆಗುದಿಲ್ಲ. ಅಂದ್ರೆ ತಾಳ ಹಾಗೆ ಬರೆದರೆ ಕುಣಿಲಿಕ್ಕೂ ಆಗುದಿಲ್ಲ, ಕಿರೀಟದ ವೇಷಗಳಿಗೆ ಬಣ್ಣಗಳಿಗೆ ಕುಣಿಲಿಕ್ಕೆ ಆಗುದಿಲ್ಲ, ಭಾಗವತಗಳಿಗೆ ನಾಲಿಗೆಯೂ ಮುಗಿಸಲಿಕ್ಕಿಲ್ಲ, ಅಷ್ಟು ಸ್ಪೀಡಿಗೆ ಅರ್ಥ ಹೇಳಲಿಕ್ಕೂ ಆಗುದಿಲ್ಲ. ಅದು ಅರ್ಥವನ್ನು ಕಿಟ್ಟ ಮಾಡಿಕೊಂಡು ಹೇಳಿಕೊಂಡು ಹೋಗುವ 4 ಕಾಲಗಳ ಸಮಯಗಳನ್ನು ಹಾಗೆ ಮಾಡಿಕೊಂಡು ಹೋಗಿದ್ದಾರೆ. ಇದನ್ನು 1ನೇ 2ನೇ ಜನರು ಕಲ್ಪಿಸಿಕೊಂಡಿದ್ದಾರೆ. ಹಾಗೆ 1ನೇ 2ನೇ 3ನೇ 4ನೇ ಕಾಲ ಅಂತೇಳಿ ಮಾತೇನ ನಾವು ಬೆಳಗ್ಗೆ ನಮಗೆ 4ನೇ ಕಾಲದಲ್ಲಿ ಹೋಗ್ಬೇಕಯ್ಯ ಅಂದರೆ ಅದು ವಾಡಿಕೆಯಾಗಿ ಬಂದರೆ. ಅಂದರೆ ಇಡೀ ಅರ್ಧ ಪ್ರಸಂಗವು ಬೆಳಗ್ಗಿನ 1-1.5 ಗಂಟೆಯಲ್ಲಿ ಮುಗೀತದೆ. ಅಲ್ಲಿವರೆಗೆ ಅಷ್ಟು ನಿಧಾನ ಹೋಗ್ತದೆ. ಹೌದು. ಹಾಗೆ ಈ ಯಾವೆಲ್ಲ ಉದಾಹರಣೆಗೆ ಒಂದು ಹೇಳ್ತೇನೆ. ಅತಿಕಾಯ ಕಾಳಗುಂಟು, ಇಂದ್ರಜಿತ್ ಕಾಳಗುಂಟು, ಮೈರಾವಣ ಕಾಳಗುಂಟು, ಹೀಗೆ ಮೊದಲು ಆಡುವ ಜತೆ. ಅತಿಕಾಯ ಕಾಳಗ ನೋಡಿ 2 ಗಂಟೆವರೆಗೆ ಹೋಗ್ತದೆ. ಇಂದ್ರಜಿತ್ ಕಾಳಗ 4 ಗಂಟೆವರೆಗೆ ಹೋಗ್ತದೆ. ಮೈರಾವಣ ಕಾಳಗ ಪ್ರಸಂಗ ಇದಕ್ಕಿಂತ ದೊಡ್ಡದು. ಈ 2 ಪ್ರಸಂಗ ಕೂಡಿದ್ರೆ ಒಂದಾಗಿತ್ತು. ಅಂಥದ್ದು 2 ಗಂಟೆಯಲ್ಲಿ ಮುಗಿತದೆ ಬೆಳಗಿನ ಜಾಮಕ್ಕೆ. ಹಾಗೆ ಅದು 4ನೇ ಕಾಲ ಅಂತ ಹೇಳಿ ಸ್ಪೀಡ್ ಹೋಗ್ತಾರೆ. ಕೆಲವು ಪದ್ಯಗಳಿಗೆ ಬಿಡಿತ ಕೂಡ ಇರುವುದಿಲ್ಲ, ಮುಕ್ತಾಯ ಮಾತ್ರ. ಹಾಗಾಗಿ ಪದ್ಯ ಬಿಡ್ಲಿಕ್ಕಿಲ್ಲ, ಹೇಳುವ ಪದ್ಯಗಳು ಪೂರ ಹೇಳಿಕೊಂಡೇ ಹೋಗುತ್ತದೆ. ಹೇಳುವುದು ವಿಧಾನ ಉಂಟು, ಅದು ನಮಗೆ ಹೇಳಲಿಕ್ಕೆ ಈಗ ಸರಿಯಾಗೋದಿಲ್ಲ. ಅದು ಹೇಳುವ ಕ್ರಮಗಳು ಉಂಟು, ಹಾಗೆ ಹೋಗಬೇಕು. ಇದು ಈಗ ಏನಾಗಿದೆ, ಎಲ್ಲ ಪದ್ಯ ಒಂದೇ ಲೆಕ್ಕ ಆಗಿ ಹೋಗಿದೆ. ಯಾವೆಲ್ಲ ಸನ್ನಿವೇಶಗಳಲ್ಲಿ ಈ ಬಿಡಿತಿಕೆಯದ ಅವಶ್ಯಕತೆ ಇಲ್ಲ? ಅಂದ್ರೆ ಯಾವುದೇ ಒಂದು ಪ್ರಸಂಗ ಇರಲಿ, ಕೆಲವು ಸನ್ನಿವೇಶಗಳಲ್ಲಿ ಬಿಡಿತಿಕೆಯದ ಅವಶ್ಯಕತೆ ಇರುವುದಿಲ್ಲ. ಅಂತಹ ಸನ್ನಿವೇಶಗಳೆಲ್ಲ ಯಾವುದು? ಈ ಬಿದ್ದಲ್ಲಿ ದುಃಖ ಮಾಡುವ ಕೆಲವು ಪದ್ಯಗಳು ಉಂಟು. ಆದರೆ ಒಂದು ಪದ್ಯಕ್ಕೆ ಬಿಡಿತ ಬೇಕೆ, ಅದಕ್ಕೆ ಗೊತ್ತಾಯ್ತಲ್ಲ, ಅದಕ್ಕೆ ಬಿಡಿತ ಇಲ್ಲದೆ ಆಗುವುದಿಲ್ಲ. ಒಂದು ಪದ್ಯಕ್ಕೆ ಆ ಸನ್ನಿವೇಶಕ್ಕೆ ಬೇಕಾಗ್ತದೆ. ಉಳಿದ ಪದ್ಯಗಳಿಗೆ 3-4 ದಿನ ದುಃಖದ ಪದ್ಯಗಳಿದ್ದರೆ ಅದಕ್ಕೆ ಬಿಡಿತಿಗಳು ಬೇಡ, ಮುಕ್ತಾಯ ಮಾತ್ರ. ಅದು ದೊಡ್ಡ ವೇಷಗಳಿಗೂ ಹಾಗೆ 1-2 ಪದ್ಯಕ್ಕೆ ಬಿಡಿತವರು ಒಬ್ಬನಿಗೆ 1-7-8 ಪದ ಮೇಲೆ ಉಂಟು ಅಂತಾರೆ. ಇದೆಲ್ಲ ಬಿಡ್ತಾರೆ. ಅದು ಈ ಕಾಲದಲ್ಲಿ ಪದ್ಯ ಇಲ್ಲದೆ ಅರ್ಥ ಹೇಳಲಿಕ್ಕಿಲ್ಲ. ಅವನ ಸ್ವಂತಿಗೆ ಇಲ್ಲ. ಅದರಲ್ಲಿ ಕವಿಯೇ ನಮಗೆ ಆಧಾರ. ಆ ಕವಿಯನ್ನು ಭಾಗವತ ಹೇಳ್ತಾನೆ, ಭಾಗವತ ಹೇಳಿದಷ್ಟನ್ನು ವೇಷಧಾರಿ ಹೇಳ್ತಾನೆ. ಅದಕ್ಕೆ ಎಷ್ಟು ಕೈ ಕಾಲು ಕೂಡಿಸ್ಲಿಕ್ಕಿಲ್ಲ. ಹಾಗಾದ್ದರಲ್ಲಿ ನಂತರದ ಪದ್ಯಗಳು ಒಬ್ಬನಿಗೆ 5-6-7 ಇದ್ದರೆ ಮೇಲೆ ಉಂಟು ಅಂತಾದರೆ ಅದನ್ನೊಂದು ಹೇಳುವ ವಿಧಾನ ಅಂತ ಇತ್ತು. ಈಗ ಹೋಗಿದೆ ಅದು. ಹೌದಪ್ಪ, ಈಗ ಅದೇ ಯಾವುದೂ ಇಲ್ಲ. ಹಾಗೆ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ಬೇಕಿದ್ರೆ, ಈಗ ಶುರು ಅಲ್ಲಿಗೆ ಅಜಮುಖಿ ಬಂತು, ದುಡ್ಡು ಕೊಟ್ಟರು.
ದೂರ ಓಡ್ಲಿಕ್ಕೆ ಬರ್ತಾಳೆ ಅವಳು. ಹೌದು ಹೌದು. ಬಂದಾಗ ಇವನಿಗೆ ಬಗ್ಗೆ ಉಂಟು ಚೂಡಮ್ಮನಿಗೆ ತಂಗಿ ಬಾ ಚದುರೆ ಬಾರೇ ಅಂತ ಬರೀ ಬಿಡ್ತಾ ಉಂಟಿದ್ದೆ. ಹೌದು. ತಂಗಿ ಬಾ ಚದುರೆ ಬಾರೇ ಸನ್ಮೋಹನಾಂಗಿನಿ ಸುಗುಣ ಸಾರೇ ಇಂಗಿತವಿದೇನು ಕಾಣೆ ಇದರಂತರಂಗ ಬೇಳೆನಗೆ ಜಾಣೆ. ಇದು ಕ್ರಮ ಪ್ರಕಾರಕ್ಕೆ 4 ವಾಕ್ಯ ಅಂತ ಹೇಳಿದ. ಆಮೇಲಿನ ಪದ್ಯ ಅವರಿಗೆ ಕುಂದು ಬಚ್ಚುತ್ತದೆ, ಮಾತಾಡುವುದು ಇದೆಲ್ಲ ಅದು ಬಚ್ಚುತ್ತದೆ. ಅಲ್ಲ ಬಚ್ಚೆಯನ್ನು ಬಿಟ್ಟು ಕೊಡ್ಬೋದು, ಕೊಡಬಾರ್ದು ಅಂತ ಹೇಳಿದಲ್ಲ. ಮತ್ತಿನ ಪದ್ಯ ಹೇಳುವ ವಿಧಾನ ಕರವೆರಡು ಮುಂಟಿದೆ ಕರವೆರಡು ಮುಂಟಿದೆ ಅಲ್ಲಿಗೆ ಪದ್ಯ ಬಿಡ್ತಿಗಿಲ್ಲ. ಹೀಗೆ 7-8 ಪದ್ಯಗಳಿದ್ರೆ ಒಬ್ಬನಿಗೆ ಹೀಗೆ ಹೇಳುವ ಕ್ರಮ. ಕೊನೆಯ ಪದ್ಯಕ್ಕೊಂದು ಬಿಡ್ತಿಗೆ ಅವನ ಆಯಾಸ ಹೋಗ್ತದೆ, ಕಷ್ಟ ಆಗುವಾಗ. ಅಂದ್ರೆ ವೇಷಧಾರಿಯನ್ನು ನೋಡಿಕೊಂಡು ಭಾಗವತನು ಅವನ ಆಯಾಸವನ್ನು ಕಲಿಬೇಕು. ಪದ್ಯ ಬಿಡ್ಲುಬಾರ್ದು, ಕತೆ ಬಿಡ್ಲುಬಾರ್ದು. ಇದು ಯಕ್ಷಗಾನದ ಒಂದು ಕ್ರಮ ಮಾಡಿಕೊಂಡು ಬಂದದ್ದು ಹಿಂದಿನಿಂದ. ಇನ್ನೂ ಮೊದಲು ಹೀಗಿತ್ತು. ಹೇಗೆ ಅಂತ ಹೇಳಿದ್ರೆ ಒಬ್ಬನಿಗೆ ಒಂದು ತಾಳಗಳಲ್ಲಿ ಎಷ್ಟು ಪದ್ಯ ಉಂಟು ಅದು ಅಜ್ಜನಿಂದ ಮೊದಲಿದ್ದ ಕ್ರಮ. ಹೌದು. ನನ್ನ ಅಜ್ಜ ಬರುವ ಮೊದಲು ಅಜ್ಜನೂ ಅನುಸರಿಸ್ತಿದ್ರು. ಅದು ಕೆಲವು ವೇಳೆ ನಾನೂ ಅನುಸರಿಸ್ತೇನೆ, ಇಲ್ಲ ಅಂತ ಹೇಳಿಲ್ಲ. ಉದಾಹರಣೆಗೆ ಹೇಳ್ತೇನೆ, ಅತಿಗಾಯನ ಪ್ರವೇಶ ಆಯಿತು. 3 ಪದ್ಯ ಅತಿಗಾಯನಿಗೂ ಹೌದು. ಅಲ್ಲಿ ಈ 3 ಪದ್ಯವು ಒಮ್ಮೆ ಬೇರೆ ಬೇರೆ ಆಗಿ ಹೇಳಲಿಕ್ಕಿಲ್ಲ. ನಮ್ಮ ಕೀರ್ತನೆಗಳನ್ನು ಹಾಡಿದ ಹಾಗೆ ದಾಸರ ಕೀರ್ತನೆಯನ್ನು ಆರಂಭ ಮಾಡಿದ್ರಿಂದ ಕೊನೆವರೆಗೆ ನಿಲ್ಲಿಸಲಿಕ್ಕಿಲ್ಲ. ಹಾಗೆ ಯಕ್ಷಗಾನದಲ್ಲಿ ಕೂಡ ಈಗ ಚೇತಕೆ ಮರುಳಾದೆ ತಾತ ಇದೊಂದು ಪದ್ಯ ಆಯ್ತಾ, ಅದು ಪೂರ ಆದ ಮೇಲೆ ಕಿರೀಟ ಕಂಬರವಳು ಕೂದೆ ಇದನ್ನು ಹೇಳು, ಅದು ಪೂರ ಆದ ಮೇಲೆ ಕಡುಗಲಿ ಖರದಲ್ಲಿ ಹೋದ. ಈ 3 ಪದ್ಯಗಳನ್ನು ಒಮ್ಮೆ ಹೇಳು. ಎಲ್ಲ ಬಿಡ್ತಿಗೆ ಮುಕ್ತಾಯ ಸಮೇತ. ಬಿಡ್ತಿಗೆ ಇಲ್ಲ ಮಧ್ಯದಲ್ಲಿ, ಆರಂಭಕ್ಕೊಂದು ಬಿಡ್ತಿಗೆ, ಕೊನೆಗೊಂದು ಮುಕ್ತಾಯ. ಅವಾಗ ರಂಗದಲ್ಲಿ ಇದು ಸಮಯ ಉಳಿತಾಯ ಆಗ್ತಾನೆ. ಹೌದು. ಈ ಕ್ರಮದಲ್ಲಿ ಹಿಂದೆ ಇತ್ತು. ಅಜ್ಜ ಕೆಲವು ಸಲ ಅದನ್ನು ಅಳವಡಿಸಿಕೊಳ್ಳಾಯಿತು. ಆ ಗಲಿಯವರು ಹೇಳ್ತಿದ್ರು, ನಾನು ಕೇಳಿದ್ದೇನೆ. ನಾನು ಕೇಳಿದವ ಅವರು 3-4-5 ಪದ್ಯ ಒಮ್ಮೆ ಹೇಳುವುದು ಕೇಳಿದ್ದೇನೆ. ನಾನು ಕೆಲವೆಡೆ ಹೇಳ್ತೇನೆ ಅಂದರೆ ಸ್ವಲ್ಪ ಹಳಬರಿಗೆ ಕೊಳ್ಳೂರು ರಾಮಚಂದ್ರ ಇಂಥವರೆಲ್ಲ ಅದು ಹೇಳ್ತೇನೆ, ಈಗಲೂ ಹೇಳ್ತೇನೆ. ಮತ್ತು ಬಾಕಿ ಇವರಿಗೆಲ್ಲ ಅದು ಅಷ್ಟಾಗಬೇಕಾದ್ರೆ ಪದ್ಯವೇ ಬೇಡ, ಅದು ಬೇಡ ಬಾಗುತ್ತಂತ ಹೇಳ್ತಾರೆ. ಕೊಳ್ಳೂರು ರಾಮಚಂದ್ರರಿಗೆ ಕೆಲವು ಕಡೆಯಲ್ಲಿ ನನ್ನ ಇದಕ್ಕೆ ಆ ಪದ್ಯ ಬೇಕೋ ಬೇಡೋ ಅಂತ ಕೇಳಿದ್ರು. ನಿಮಗೆ ಪದ್ಯ ಹೇಳಲಿಕ್ಕೆ ಹೇಳಿಬಿಡುವುದು ಇಂಥದ್ದು ನಾವು ಅಂತೇಳಿ ಅವರು ವಿನೋದ ಮಾಡುದು. ಹೌದು. ಹೀಗೆ ಅವರು ಪದ್ಯ ಬಿಡಲಿಕ್ಕಿಲ್ಲ. ಕೊಳ್ಳೂರು ರಾಮಚಂದ್ರ ಹೇಳುವ ಪದ್ಯಗಳು ಉಂಟು, ಅದು ಬಿಡಲಿಕ್ಕೆ ಇಲ್ಲ. ಅವರು ಸಮಯ ಎಲ್ಲ ನಾನು ಆ ಪದ್ಯಗಳನ್ನು ಮುಗಿಸ್ತಾ ಇದ್ದೆ. ಹಾಗೆ ಆ ಕಾಲದಲ್ಲಿ ಪ್ರಸಂಗಗಳು ನಡೀತಾ ಇತ್ತು. ಬಿಡ್ತಿಗೆ ಇಲ್ಲದೆ ಒಂದೇ ಬಿಡ್ತಿಗೆ ಇಲ್ಲ. ಇಡೀ 4-5-6 ಪದ್ಯಗಳು ಹೋಗ್ತಾ ಇತ್ತು. ಹೌದು ಹೌದು. ಮೊದಲಿಗೆ ಲೆಕ್ಕ ಹಾಗೆ ಹಾಕಿ ಆ ಕವಿ ಬರೆಯುವಾಗ ಹೇಗೆ ಬರೀತಾನೆ ಅಂದರೆ ಮೊದಲಿಗೆ ಒಂದು ತಾಳದಲ್ಲಿ ಒಬ್ಬನಿಗೇ ಬರೆದಿರ್ತಾನೆ, ಅದನ್ನು ಒಮ್ಮೆ ಹೇಳುವುದು. ಹೌದು. ಈಗ ನೀವು ಹೇಳುವ ಅಭಿಪ್ರಾಯ ಯಾವುದಿದ್ರು ಅದನ್ನೆಲ್ಲ ಒಂದೇ ಪದ್ಯದಲ್ಲಿ ಹೇಳುವುದು, ಮತ್ತೆ ಈಚೆಯವನಿಗೆ ಪದ್ಯ. ಹೌದು. ಈಗ ಒಂದು ಪದ್ಯ ಹೇಳಿದರೆ ಇವನು ಮಾತಾಡ್ತಾನೆ, ಅವನು ಮಾತಾಡ್ತಾನೆ, ಇವನು ಮಾತಾಡ್ತಾನೆ. ಮೊದಲು ಇಂಥವನಿಗೆ ಇಂಥ ಪದ್ಯ ಅಂತ ನಿಘಂಟು. ಹೌದು ಹೌದು. ಅದರಲ್ಲಿ ಎಡೆಯವ ಮಾತಾಡಲಿಕ್ಕಿಲ್ಲ, ಮಧ್ಯದಲ್ಲಿ ಮಾತಾಡಲಿಕ್ಕಿಲ್ಲ. ಇವತ್ತು ಹಾಗೆ ಆಗ್ತಾ ಹೋಗಿದೆ. ಅದಕ್ಕೆ ಒಂದು ಪದ್ಯ ತೆಗೆದು ಮತ್ತೆ ಉಳಿದದ್ದು ಬಿಡುದು, ಅದಕ್ಕೆ ಬಿಡುವುದು. ಒಂದಲ್ಲ, ಒಂದು ತಾಳದಲ್ಲಿ ಒಂದು ಪದ್ಯ ಮತ್ತೆ 3-4-5 ಬಿಟ್ಟಾಯ್ತು. ಕಥಾನಾಯಕ ಭಾಗವತ ಮತ್ತು ಕವಿ. ಕವಿ ಬರೆದದ್ದನ್ನು ಭಾಗವತ ಹೇಳಿದ್ರೆ ಆ ಪದ್ಯ ಯಾವ ದಿವಸ ಹೇಳುವುದು ಮತ್ತೆ ನೀವು ಹೇಳಿ. ಅವನು ಬರೆದದ್ದು ಯಕ್ಷಗಾನಕ್ಕೆಲ್ಲ ಬೇರೆ ಯಾವುದಕ್ಕೂ ಅಲ್ಲ. ಹೌದು ಹೌದು. ಕವಿ ಬರೆದ ಇಲ್ಲ, ಇರೋದೊಂದು ಪುರಾಣ ಇಲ್ವಾ, ಓದಿ ಅದನ್ನು ಮಾಡಿಕೊಳ್ಬಾರ್ದ. ಹಾಗಾದರೆ ಆ ಪದ್ಯ ಭಾಗವತ ಹೇಳಿಯೇ ಅರ್ಥಧಾರಿಗೆ ಮುಂದುವರಿಸುವ ಹಕ್ಕಿಲ್ಲ. ಇವತ್ತು ಅದನ್ನು ಮಾಡಿಕೊಂಡು ಹೋಗ್ತಾರೆ ಈ ಕಾಲದಲ್ಲಿ. ಅವನೇ ದೊಡ್ಡ ಜನ ಅಂತ ಮಾಡಿಕೊಂಡು ಹೋಗಿದ್ದಾರೆ. ಹಾಗಾಗಿ ಪದ್ಯಗಳನ್ನು ಭಾಗವತ ಒಂದು ಬಿಡಲಿಕ್ಕಿಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ ಒಂದು ವಿಷಯ.
ಕೊಯ್ಲಿ ಕಟೀಲಿನಲ್ಲಿ ಒಂದು ಸಂಪೂರ್ಣ ರಾಮಾಯಣ ಆಟ ಆಯಿತು. ಎಲ್ಲ ಇದ್ದಾರೆ, ಭಾಗವತಗಳಲ್ಲಿ ತುಂಬ ಇದ್ದಾರೆ. ಅಗರಿ ಭಾಗವತ ಕೊನೆಗೆ ಲಾಸ್ಟಿಗೆ ನನ್ನ ಕೆಲವರು 1-2-3 ಭಾಗವತ ಪದ ಹೇಳಿದರು. ನಾನು ಖರಾಸುರವರೆಗೆ ನಾನು ಹೇಳಿದೆ ಸಂಪೂರ್ಣ ರಾಮಾಯಣದಲ್ಲಿ ನೋಡಿ ನಿರ್ಮಲೆಯಿಂದ ಅಲ್ಲಿವರೆಗೆ ನಾನೇ ಹೇಳಿದೆ. ನನ್ನನ್ನು ಇವರು ಬಂದರು, ಮನವಂತೆ ದಾಸೋಹರು ಪದ್ಯಕ್ಕೆ. ಆವಾಗ ಹೊರತು ಹೇಳಿದೆ, ತುಂಬ ಲೇಟ್ ಆಯಿತು ಭಾಗವತರೇ, ಪದ್ಯ ಬಿಟ್ಟು ಹೋಗಿ ಅಂತ ಹೇಳಿದೆ ನಾನು. ಇದು ಮುಗಿದಿಲ್ಲ, ಇನ್ನು ಅಗರಿ ಹೋಗಿರ್ತಾರೆ, ಅವರಿಗೆ ಪ್ರಸಂಗ ಸುಮಾರು ನೋಡಿ. ಅಗರಿ ಭಾಗವತ ಕೂತ ಮೇಲೆ ವಾಲಿವದೆ ಉಂಟು, ಚೂಡಾಮಣಿ ಉಂಟು, ವಿಭೀಷಣ ರೀತಿ ಉಂಟು, ಅಂಗದ ಅಂದಾನ ಉಂಟು, ಅತಿಗಾಯ ಉಂಟು, ಇಂದ್ರಾಯಿತು ಉಂಟು, ಮೈರಾವಣ ಉಂಟು, ರಾವಣ. ಇಷ್ಟು ಪ್ರಸಂಗ ಅವರಿಗೆ ಒಬ್ಬರಿಗೆ ಆಗ್ತದೆ. ನಾವು ಇಷ್ಟಿಷ್ಟೇ ಹೇಳಿ ಇದ್ದಿದ್ದೇನೆ ಅಂತ ಪದ್ಯ ಬಿಡಿಸಿ ಅಗರಿಯವರಿಗೂ ಸಮಯ ಕೊಡಬೇಕಲ್ಲ ಅಂತ ಹೇಳಿದೆ. ಅದಕ್ಕೆ ಅವರ ಉತ್ತರ ಏನು ಗೊತ್ತುಂಟ, ಅದು ಇವತ್ತು ಹೇಳುವ ಪದ್ಯ, ಇವತ್ತು ಬಿಟ್ಟರೆ ಮತ್ತೆ ಯಾವ ದಿವಸ ಹೇಳುವುದು, ನೀವು ಭಾಗವತರಾಗ ನೀವು ಹಾಗೆ ಹೇಳುವುದಾ ಅಂತ ಮರವಂತೆಯವರು ನನಗೆ ಹೇಳಿದೆ. ಇವತ್ತು ಹೇಳುವ ಪದ್ಯ ಒಂದು, ಇನ್ಯಾವಾಗ ಹೇಳುವುದು? ಒಂದು ಪದ್ಯ ಬಿಡದೆ ಅವರು ಪದ್ಯ ಹೇಳಿದ್ದಾರೆ ಮರವಂತೆಯವರು. ಅಗರಿಯವರು ಭಿಕ್ಷೆಯ ನೀಡೇ ದೇವಿ ಎಂಬಲ್ಲಿಗೆ ಬಂದು ಕೂತು 4 ಗಂಟೆ ಆಗಿದೆ ಬೆಳಿಗ್ಗೆ, ಗೊತ್ತಾಗಲ್ಲ. ಇಷ್ಟು ಪ್ರಸಂಗ ಅವರು ಒಬ್ಬರು ಮುಗಿಸ್ಬೇಕು. ಮುಗಿಸಿದ್ದಾರೆ 6 ಗಂಟೆಗೆ, ಒಂದು ಪದ್ಯ ಬಿಡದೆ ಗೊತ್ತಾಯ್ತಲ್ಲ. ಅಷ್ಟು ರೀತಿಯಲ್ಲಿ ಮೊದಲಿನವರು ಮಾಡ್ತಾ ಇದ್ರು. ಅರ್ಥಧಾರಿಗೆ ಸಮಯ ಕೊಡುವುದು ಭಾಗವತನಿಗೆ ಸಮಯ ಕೊಡುವುದು ಅರ್ಥಧಾರಿ ಅಲ್ಲ. ಮೊದಲು ಹಾಗಿತ್ತು. ಈಗ ಭಾಗವತರಿಗೆ ಅರ್ಥಧಾರಿಗಳು ಸಮಯ ಕೊಡುದು. ಪದ್ಯವೂ ಅವನು ಹೇಳಿದ್ದು ಹೇಳುವುದು ಅಷ್ಟೇ. ಈ ಕಾಲ ಹಾಗೆ ಮುಟ್ಟಿಯದೆ. ಅತಿಯಾಗಿ ಕುಣಿಯಬಾರದು ಎನ್ನುವಂತಹ ನಿಯಮ ಏನಾದರೂ ಉಂಟ? ಎಲ್ಲ ಇಂತಿಂಥ ವೇಷಕ್ಕೆ ಇಷ್ಟಿಷ್ಟೇ ಕುಣಿಬೇಕು, ಅದಕ್ಕಿಂತ ಜಾಸ್ತಿ ಕುಣಿಬಾರ್ದು, ಹಾಗೇನಾದರೂ ಯಕ್ಷಗಾನದಲ್ಲಿ ನಿಯಮಗಳುಂಟ? ಪದ್ಯದ ಓಘ ಉಂಟಲ್ಲ ಒಂದು, ಹೌದು, ಇದಕ್ಕೆ ಹೊಂದಿಕೊಂಡು ಕುಣಿಯುವ ಕ್ರಮ. ಪದ್ಯದ ಓಘಕ್ಕೆ ಅದಕ್ಕೆ ಕಾಣುವವರಿಗೆ ಹೆಚ್ಚಿಗೆ ಆಯಿತು ಅಂತ ಕಾಣಬಾರ್ದು, ಕಡಿಮೆ ಆಯಿತು ಅಂತ ಕಾಣಬಾರ್ದು. ಹೌದು, ಆ ರೀತಿಯಲ್ಲಿ ಕುಣಿತದ ಕ್ರಮ. ಆಮೇಲೆ ಆ ಪದ್ಯದ ಭಾವ ಎಷ್ಟುಂಟು ಅಷ್ಟಕ್ಕೆ ಒಂದು ದುಃಖದ ಪದ್ಯ ಉಂಟು ಅಂತ ಹೇಳಿ. ಹೌದು, ಅಕಟಕಟೆ ಅನುಭವಣೆಯೋ ಸೂರಾಧಿಕಾರಕ್ಕೆ ಕರ್ಪೂರದಿಂದಲಿ ದೇವೇಂದ್ರನಿಗೆ ದುಃಖ ಪದ್ಯ. ಅದಕ್ಕೆ ಅವ ಮೆಲ್ಲಗೆ ಕುಣಿತ, ಆ ದುಃಖದ ಕುಣಿತದಲ್ಲಿ ಬರಬೇಕು. ಹೌದು, ಅಂಥದ್ದೇ ಒಂದು ರೂಪಕದ ಬಗ್ಗೆ ಇನ್ನೊಂದು ಕಡೆಯಲ್ಲಿ ಉಂಟು. ಅದಕ್ಕೆ ಕುಣಿತ ಸ್ವಲ್ಪ ವಿಧಾನ, ಭಾವ ಬೇರೆ, ಪದ್ಯದ ಭಾವವು ಬೇರೆ. ಅದರ ಸ್ಥಾಯಿಯು ಸ್ವಲ್ಪ ವ್ಯತ್ಯಾಸ ಉಂಟು, ಹೇಳುವುದರಲ್ಲಿ, ಅರ್ಥದಲ್ಲಿ, ಪದ್ಯದಲ್ಲಿ. ಹಾಗೆ ಆ ಕುಣಿತವು ಆ ಸ್ಥಾಯಿ ಹೊಂದಿಕೊಂಡು ಇರಬೇಕು. ಅಂದ್ರೆ ಅದೇ ಆ ಪದ್ಯದ ಓಗಕ್ಕೆ ಸರಿಯಾಗಿ ಕುಣಿತ ಇರಬೇಕು. ಈ ದೊಂದಿರಾಳ ದೊಂದಿರಾಳ ಮತ್ತೆ ಇದೆಲ್ಲ ಯಾವೆಲ್ಲ ವೇಷಗಳಿಗೆ ಅನಿವಾರ್ಯವಾಗಿ ಬೇಕೇ ಬೇಕು? ಅಂದ್ರೆ ದೊಂದಿರಾಳ ಎಂಬುದು ಒಂದು ಅದ್ಭುತ ಕಲ್ಪನೆಯನ್ನು ತೋರಿಸುವಂಥದ್ದು. ಅದು ಒಂದು ಕಾಲದಲ್ಲಿ ಬೆಳಕಿನ ವ್ಯವಸ್ಥೆಗೂ ಆಯ್ತು ಏನೋ, ಯಾಕೆಂತ ಹೇಳಿದ್ರೆ ಅದು ಆ ಕಾಲದಲ್ಲಿ ಕತ್ತಲೆ ಪ್ರಪಂಚ. ಹೌದು, ಈಗಿನ ಹಾಗೆ ಕರೆಂಟ್ ಲೈಟ್ ಎಲ್ಲ ಇಲ್ಲ. ಅಂತೂ ರಂಗಸ್ಥಳಕ್ಕೆ ಬೇಕಾದ ಲೈಟು ಆ ಕಾಲದಲ್ಲಿ ಇತ್ತು. ವೇಷದ ಅಬ್ಬರ ಕಾಣಲಿಕ್ಕೆ ಬೇಕಾಗಿ ಮಾಡಿಟ್ಟು ದೊಂದಿರಾಳ ಆಗಿರ್ಬೋದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಅಸುರ ಪಾರ್ಟಿಗೆ ಮಾತ್ರ ಅದು. ಹೌದು, ಅಸುರ ಇದು. ಆಮೇಲೆ ಲೋಕದ ಒಂದು ಉತ್ಪಾತ ಉಂಟಾಗುವುದಕ್ಕೆ, ಉತ್ಪಾತ ನಾಶ ಮಾಡೋದಕ್ಕೆ, ಇದು ಎರಡಕ್ಕೆ ಮಾತ್ರ ಇದನ್ನು ಈ ದೊಂದಿರಾಳನ್ನು ಉಪಯೋಗಿಸ್ತಿದ್ದದ್ದು. ಹೌದು, ಈಗ ದೇವೇಂದ್ರ ಹುಟ್ಟೋಲಕ್ಕಾಗುವ ದೊಂದಿರಾಳ ಇಲ್ಲ, ರಾಮನ ಹುಟ್ಟೋಲಕ ದೊಂದಿರಾಳ ಇಲ್ಲ, ಒಂದು ಶ್ರೀವೇಶ ಕೊಡುವ ದೊಂದಿರಾಳ ಇಲ್ಲ. ಹೌದು, ಹಾಗೆಂತ ಈಗ ಉದಾಹರಣೆಗೆ ಇವತ್ತಾಗುವ ದೇವಿ ಮಹಾತ್ಮೆ ಈ ಕಾಲದಲ್ಲಿ ಎಲ್ಲ ನಡೆಯುತ್ತಾ ಉಂಟು. ಇದರಲ್ಲಿ ಮಧುವೈಟವರು, ಶಂಕದುರ್ಗಾದಿಗಳು,
ಮಹಿಷಾಸುರ, ಆಮೇಲೆ ಕಾಳಿ, ರಕ್ತೇಶ್ವರಿ, ದೇವಿ, ಚಂಡಮುಂಡರು, ಇವರೆಲ್ಲ ಒಂದು ಶಕ್ತಿ ನಾಶ ಶಕ್ತಿಯನ್ನು ಉತ್ಪಾದಿಸುವುದು ಒಂದು. ಹೌದು. ಒಂದು ಶಕ್ತಿ ಇದನ್ನು ಈ ಉತ್ಪಾದನೆಯನ್ನು ನಾಶ ಮಾಡುವುದು. ಹೌದು. ಅಂದರೆ ಒಂದು ಉತ್ಪಾದನೆಗೂ ನಾಶಕ್ಕೂ ಇದ್ದ ಒಂದು ಸಾಧನಗಳು. ಅದನ್ನು ಈ ದೃಶ್ಯದಲ್ಲಿ ತೋರಿಸುವುದು. ಇದು ದೊಂದಿರಾಳದ ಸಂಕೇತ. ಇನ್ನೊಂದು ಹೇಳ್ತೇನೆ, ಮತ್ಸ್ಯ ವೇದೋದ್ಧಾರಣಕ್ಕೆ ಬಂದ. ಹಾಗೆ ತಮಾಸುರ ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದವ. ಹಾಗೆ ತಮಾಸುರನಿಗೆ ದೊಂದಿ ಉಂಟು, ಮತ್ಸ್ಯಕ್ಕುಂಟು. ಹಾಗೆ ಕೂರ್ಮ ಉಂಟು, ಕೂರ್ಮನಿಗೆ ದೊಂದಿ ಇಲ್ಲ, ಅದು ಲೋಕೋದ್ಧಾರಕ್ಕೆ ಬಂದದ್ದು. ವರಾಹನಿಗುಂಟು, ನರಸಿಂಹನಿಗುಂಟು, ವಾಮನನಿಗಿಲ್ಲ. ವಾಮನನು ಲೋಕೋದ್ಧಾರಕ್ಕೆ ಬಂದವ. ಬಲಿಗೂ ಇಲ್ಲ. ಬಲಿಗುಂಟು ತೆರೆಬರಪಾಟಿಯಲ್ಲಿ ಉಂಟು. ಮಾಡುವುದಿಲ್ಲ ಈಗ, ಉಂಟು. ಬಣ್ಣದ ವೇಷಕ್ಕೆಲ್ಲ ಉಂಟು. ಬಣ್ಣದ ವೇಷಕ್ಕೆ ಹೋಗಿದೆ ಯಾಕೆ ಅಂತ ಹೇಳಿದ್ರೆ ದುಂದಿ ಹೊಡಿಲಿಕ್ಕೆ ಇವತ್ತು ತಿಳಿಯುವುದಿಲ್ಲ. ಅಂದರೆ ಆ ತೆರೆ ಹಿಡಿಯುವುದು. ಈ ವೇಷ ಅಟ್ಟಾಸು ಕೊಡುವುದು ದೊಂದಿಯನ್ನು ಅಡಿಯಿಂದ ಬಿಸಾಡುವುದು ಬಟ್ಟೆ ಒಳಗಿಂದ. ಅದನ್ನು ಕಲಿಬೇಕು. ಅದು ನಿಮಗೆ ಈಗ ಬೇಕು ಅಂತಾದರೆ ನಮ್ಮ ಮಾಲಿಂಗಜ್ಜರಲ್ಲ ಬಣ್ಣದ ಅವರ ಮಗ ಸುಬ್ರಾಯ ಪಾಟಾಳಿ ಅಂತ ಮಾಡ್ತಾನೆ. ಬೇಕಾದ್ರೆ ನೋಡಬೇಕು ಅಂತಾರೆ ಮಾಡಿ ತೋರಿಸ, ಗೊತ್ತಾಯ್ತಲ್ಲ. ಅದು ಇಲ್ಲ, ವಾಡಿಕೆಯಲ್ಲಿ ಹೋಗಿದೆ, ಅವನಿಗೆ ಗೊತ್ತುಂಟು ಅವನಿಗೆ. ಹಾಗೆಂತ ಕೊನೆಯ ಶುಂಭರ ವಧೆಗೆ ದೊಂದಿ ಮೊದಲಿತ್ತು. ಅದು ಕೆಲವು ಸನ್ನಿವೇಶದವರು ಸ್ವಲ್ಪ ಇದಾಗಿ ಅದು ತೊಂದಿ ಹೊಡಿಲಿಕ್ಕೆ ಕೈಗೆಲ್ಲ ಅಂಟು ಆಗ್ತದೆ ಇತ್ಯಾದಿ ಅದನ್ನೆಲ್ಲ ಬಿಟ್ಟದ್ದು ಅವರು, ಗೊತ್ತಾಯ್ತಲ್ಲ. ಇಲ್ಲ ಇದ್ದದ್ದೇ ಶುಂಭರ ವಧೆಗೂ ದೊಂದಿ ಇತ್ತು. ದೊಂದಿ ಹೊಡಿತಾರೆ. ಈಗ ನೋಡಿ ನಮ್ಮ ಮೇಳದಲ್ಲಿ ರಮೇಶ ಭಟ್ರಿದ್ದಾರೆ, ಹೌದು, ಅವ್ರಿಗೆ ಗೊತ್ತುಂಟು, ಮತ್ತೆ ಯಾರಿಗೂ ಗೊತ್ತಿಲ್ಲ. ಬಾಕಿದ್ದವರಿಗೆ ಅದು ಹೊಡಿಲಿಕ್ಕೆ ಬರುವುದಿಲ್ಲ. ಅದು ಹೇಗೆ ಹೊಡೆಯುವುದು, ಹೇಗೆ ಯುದ್ಧಕ್ಕಿದ್ರೆ ಅಂತದ್ದು ಅವ್ರಿಗೆ ಗೊತ್ತು. ಅವರು ಮಾಡಿದ್ದಾರೆ ಅವರು ಪರಂಪರೆಯನ್ನು. ಹಾಗೆ ಅದು ಅಂದರೆ ಒಂದು ವಿಕೃತಿಯನ್ನು ನಾಶ ಮಾಡುವ ಒಂದು ಪ್ರಕೃತಿ ಧರ್ಮಸ್ಥಾಪನೆ ಇದಕ್ಕಿಂತ ಒಂದು ಸಂಕೇತ ಅದಷ್ಟೇ. ಮತ್ತು ಅವರಿಗೆ ಬೆಳಕಿಗೆ ಬೇಕಾಗಿ ಇದಕ್ಕೆ ಬೇಕಾಗಿ ಮಾಡಿದ್ದಲ್ಲ ಅದು. ಅದಾಗ ಮೊದಲೇ ಇತ್ತದು. ಅದನ್ನು ಮುಗಿಸ್ತಾ ಬಂದರು. ಸಭಾ ಕ್ಲಾಸ್ ಆಗಲಿ ಅಥವಾ ವೇಷದ ಕುಣಿತದ ಶೈಲಿಗಳಾಗಲಿ, ಈ ಒಬ್ಬೊಬ್ಬರದ್ದು ಒಂದೊಂದು ರೀತಿ. ಅಂದರೆ ಒಬ್ಬ ಗುರುವಿನಿಂದ ಕಲಿತ ಶಿಷ್ಯರದ್ದು ಕ್ರಮವೇ ಒಂದು, ಇನ್ನೊಬ್ಬ ಗುರುವಿನಿಂದ ಕಲಿತ ಶಿಷ್ಯರ ಕ್ರಮವೇ ಇನ್ನೊಂದು. ಆ ರೀತಿ ಒಂದು 3-4 ಬಗೆಗಳು ನಮ್ಮ ತೆಂಕುತಿಟ್ಟು ಯಕ್ಷಗಾನದಲ್ಲಿ ಯಾಕೆ ಇವೆ? ಸಭೆ ಕ್ಲಾಸ್ ಅಂದರೆ ಎಲ್ಲರಿಗೂ ಒಂದೇ, ಚೆಂಡಮದ್ದಲೆ ಬಡಿಯುವುದು ಒಂದೇ. ಗುರುಗಳು ಈ ಕಲಿಸುವ ಗುರುಗಳದ್ದು ಬೇರೆ ಬೇರೆ ಇರ್ಬೋದು. ಹಾಗಾಗಿ ಅದು ಬೇರೆ ಬೇರೆ ಆಗಿದೆ ಅಲ್ಲದೆ. ಅದರ ಹೆಜ್ಜೆಗಾರಿಕೆ ಕ್ರಮಗಳು ಎಲ್ಲ ಒಂದೇ, ಎಲ್ಲರಿಗೂ ಒಂದೇ. ಚೆಂಡಮದ್ದಲೆಯವರಿಗೂ ಒಂದೇ, ಭಾಗವತರಿಗೂ ಒಂದೇ. ಕೆಲವರಲ್ಲಿ ಸ್ವಲ್ಪ ಅದರ ನಾಜೂಕತ್ವ ಇಲ್ಲದೆ ಇದಿಲ್ಲದೆ ಹೀಗೆ ಬೇರೆ ಬೇರೆ ಆಗಿ ಕಾಣುವುದಷ್ಟೇ ಅಲ್ಲದೆ ಅಂದರೆ ಒಂದೇ. ಅದು ಸಹ ದೇವೇಂದ್ರನಿಗೆ ಮತ್ತು ಅರ್ಜುನನಿಗೆ ಮಾತ್ರ ಸಭೆ ಉಳಿದವರಿಗಿಲ್ಲ. ಉಳಿದ ಯಾವ ವಿಷಯಕ್ಕೂ ಇಲ್ಲ. ದೇವೇಂದ್ರನಿಗೆ ಉಂಟು, ಅರ್ಜುನನಿಗೆ ಉಂಟು. ಅದೇನು ದೇವೇಂದ್ರ ಮತ್ತೆ ಅರ್ಜುನಿಗೆ ಆ ಒಂದು ಸಭಾ ಕಲಶ ಬರಲಿಕ್ಕೆ ವಿಶೇಷವಾದ ಕಾರಣ ಏನು? ಅದನ್ನು ನಮ್ಮಲ್ಲಿ ಯಕ್ಷಗಾನದಲ್ಲಿ ನ್ಯಾಯವಾದ ಕಿರೀಟದ ವೇಷ ಇರುವುದು ಅರ್ಜುನ ಮತ್ತು ದೇವೇಂದ್ರ, ಎರಡು ಒಂದೇ ರೂಪ, ಬರವಣಿಗೆ ಅಲ್ಲ. ಹಾಗೆ ಅದನ್ನು ಆ ವೇಷಕ್ಕೆ ಮಾತ್ರ, ಉಳಿದ ವೇಷಗಳಿಗೆ ನಾಮ ಇತ್ಯಾದಿ ಸ್ವಲ್ಪ ವ್ಯತ್ಯಾಸ ಉಂಟು. ಆಮೇಲೆ ದೇವೇಂದ್ರ ದೇವಲೋಕದ ಅಂತ ಒಂದು 3 ಲೋಕದ ಅಧಿಕಾರಿ, ಇವ 3 ಲೋಕದ ವಿಕ್ರಮಿ ಅರ್ಜುನ. ಹಾಗಾಗಿ ಅದು ತಂದೆ ಮಕ್ಕಳಿಗೆ ಮಾತ್ರ ಮಾಡಿ ಇಟ್ಟಿದ್ದಾರೆ. ಹಾಗೆ ಇಬ್ಬರು ಕೂಡ ತಂದೆ ಮಕ್ಕಳು ಕೂಡ. ಹೌದು. ಹಾಗಾಗಿ ಅದನ್ನು ಆ ಸಭೆ ಕ್ಲಾಸ್ ಎಂಬುದನ್ನು
ಉದ್ದವರಕ್ಕೆ ಬರುವಾಗ ಜನರಿಗೆ ತಿಳಿಯುವ ರೀತಿಯಲ್ಲಿ ಅದನ್ನು ಮಾಡಿ ಇಟ್ಟಿದ್ದಾರೆ. ಒಂದು ನಾಟ್ಯ ಪ್ರದರ್ಶನ ಉದ್ದವರ ವೇಷ ಅಂತೇಳಿ ಅದು ಜನರಿಗೆ ಗೊತ್ತಾಗ್ತದೆ. ಸರಿ ಸರಿ. ಯಾರು ಕೈಗೊಳ್ಳುತ್ತಾನೆಯೋ ಅವರೇ ಲೋಕಮುಖದಲ್ಲಿ ನಂದನೆನಿಸಿಕೊಳ್ತಾರೆ. ನಾನು ಮಾಡಿದಂತಹ ವ್ಯವಹಾರದಿಂದ ನನ್ನ ಅಬ್ಬೆಯಾದಂತಹ ದಿತಿದೇವಿಗೆ ಸಂತೋಷ ಆಗಲಿಲ್ಲ. ಅವಳು ಕರೆಗಳಲ್ಲ ಬಳಿಗೆ ಮಗನ ಹಿರಣ್ಯಾಕ್ಷ ಹೀಗೆ ಬಾ, ಬ್ರಾಹ್ಮಣರನ್ನು ಪೀಡಿಸುವುದಲ್ಲ, ಗೋವುಗಳ ತಲೆ ಕಡಿಯುವುದಲ್ಲ, ಋಷಿವದಗಳನ್ನು ನೋಯಿಸುವುದಲ್ಲ, ಯಜ್ಞ ಹಾಳು ಮಾಡಬೇಡ ಮಗಳೇ, ಇದೆಲ್ಲ ನಮಗೆ ಹೇಳಿದ ವ್ಯವಹಾರ ಅಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಏನು ಮಾಡ್ಬೇಕಮ್ಮ ಅಂತ ನಾನು ಕೇಳಿದೆ. 3 ಲೋಕದಲ್ಲಿ ಶ್ರೇಷ್ಠರಾಗಿ ಬೆಳೆಯಬೇಕು. ಶ್ರೇಷ್ಠವಾದಂತಹ ಪದವಿ ಇದೆ, ನಾಲ್ಕ ಪದವಿ. ಅದನ್ನು ಅಡಗಬೇಕು. ಅದನ್ನು ಅಡಗಬೇಕು ಅಂತಾದ್ರೆ ನೀನು ದೈವೀ ಬಲ ಸಂಪನ್ನನಾಗಬೇಕು ಅಂತ ಹೇಳಿದ್ರು. ಅವಳ ಹರಕೆಯನ್ನು ಕೈಗೊಂಡು ಕಾಂತಾರವನ್ನು ಪ್ರವೇಶ ಮಾಡಿದೆ. ನಾನು ಹಾಗೂ ನನ್ನ ಅಣ್ಣ ಹಿರಣ್ಯ ಕಶ್ಯಪ ಉಭಯರು ವಿರಂಚ ಕುರಿತಾಗಿ ತಪಸ್ಸನ್ನಾಚರಿಸಿ ಆ ವಿಧಾತನನ್ನು ಒಲಿಸಿಕೊಂಡು ಅಮೋಘವಾದಂತಹ ಅವರ ಬಲವನ್ನು ಹೊಂದಿದ್ದೇವೆ. ನಾನು ಮೊದಲು ಕೇಳಿದ ಆಹಾರ 100ರ ಎಣಿಕೆಯಲ್ಲಿ ಹಂದಿ ಬೇಕು ಅಂತ ಹೇಳಿದೆ. ನಾನು ದಿನ ದಿನ ಎಣಿಸಿದಾಗ ಹಂದಿಗಳ ಬಂದೇ ಬರಲಿ ಅಂದಾಗ ಸತಾಸ್ತು ಹೊಂದಿದ್ದಾನೆ. ಲೋಕಮುಖದಲ್ಲಿ ಯಾವ ಶಕ್ತಿ ಆಗಲಿ ವ್ಯಕ್ತಿ ಆಗಲಿ ನನ್ನನ್ನು ವಿರೋಧಿಸಬಾರದು. ವಿರೋಧಿಸಿದರಂತಾದ್ರೆ ಅವರನ್ನು ನಾಶಪಡಿಸುವಂತಹ ಅಮೋಘ ಶಕ್ತಿಯನ್ನು ದಯಪಾಲಿಸುವಂದಾಗ ಈಗ ದಂಡವನ್ನು ಕೊಟ್ಟಿದ್ದಾನೆ. ಆದ್ರೆ ಒಂದು ಹೇಳಿದ, ಕೈಯ ಗದೆ ತಪ್ಪಿದ್ದಾರೆ, 101ನೇ ಹಂದಿ ಬಂದರೆ ನೀನು ತಿರುವುದಕ್ಕೆ ಮನಸ್ಸು ಮಾಡಿದರೆ ನಿನಗೆ ಮರಣ ಬರಲೂಬಹುದು ಅಂತ ನಾನು ಜಾಗೃತನಾಗುವುದಕ್ಕಾಗಿ ಅವನು ಹೇಳಿದ್ದು. ಆ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅಂತ ಇಲ್ಲ. ವರಬಲ ಸಂಪನ್ನನಾಗಿದ್ದೇನೆ. ಇನ್ನೇನು 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 ನಮ್ಮವರೆಲ್ಲ ಹೇಳುವುದಕ್ಕೆ ತೊಡಗಿದ್ರಲ್ಲ, ನಮಗೆ ಇರುವುದಕ್ಕಾಗಿ ನಗರವಿಲ್ಲ ನಗರವಿಲ್ಲ. ಸೂಚಿಸಿದ್ದು ಹೌದು. ಆ ಹೆಸರ ಯೋಗ್ಯವಾದದ್ದೆಂಬ ಹಾಗೆ
ಆದಿದೈತ್ಯರಾದ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪರಿಂದ ನಿರ್ಮಾಣಗೊಂಡ ತಾಯಿ ನಗರಕ್ಕೆ ಶೋಣಿತಾಪುರವೆಂಬ ಹೆಸರು. ಇಲ್ಲಿ ಅಧಿಕಾರ ಗದ್ದುಗೆಯನ್ನು ನನ್ನ ಅಣ್ಣ ಅಂತ ಹಿರಣ್ಯ ಕಶ್ಯಪ ನಡೆಸಿದ. ನನಗೆ ಯುವರಾಜ ಪದವಿ ಕೇವಲ ಇಲ್ಲಿ ಆಳ್ವಿಕೆಯನ್ನು ಮಾಡುತ್ತಾ ನಮ್ಮ ಜೀವಿತವನ್ನು ಪೂರೈಸುವ ಉದ್ದೇಶವಲ್ಲ, ಮಹತ್ತರವಾದಂತಹ ಲಕ್ಷ್ಯವನ್ನು ಹೊಂದಿದ್ದೇವೆ. ದಿಗ್ವಿಜಯ ಅದಕ್ಕಾಗಿ ಮೊದಲಾಗಿ ಪಾತಾಳಲೋಕವನ್ನು ಪ್ರವೇಶ ಮಾಡಿದೆ. ಬುಸುಗುಟ್ಟುವಂತಹ ಉರಗಾದಿಗಳು, ಅಂತಹ ಉರಗಾದಿಗಳ ತಲೆಯನ್ನು ಬಿಟ್ಟಿ ಕಪ್ಪ ಕಾಣಿಕೆಗಳ ಸಂಗ್ರಹವನ್ನು ಮಾಡಿದ್ದೇನೆ. ನಾಗರಾಜ ಹೇಳಿದ, ಇನ್ನು ನಿನ್ನನ್ನು ವಿರೋಧಿಸುವುದಿಲ್ಲ ಅಂತ ಹೇಳಿದ. ನಾಗರಾಜ, ನಿನ್ನ ಜೊತೆಗೆ ಇರ್ತೇನೆ, ನಿನಗೆ ಸಹಕಾರ ನೀಡ್ತೇನೆ, ನನ್ನ ವಿರೋಧ ಇಲ್ಲ ಅಂತ ಹೇಳಿದ. ಬೇಕಾದಷ್ಟು ಕೊಟ್ಟ, ಅದಷ್ಟನ್ನು ಸಂಗ್ರಹಿಸಿದೆ, ನಮ್ಮ ಭಂಡಾರಕ್ಕೆ ಸೇರಿಸಿದೆ. ಆಮೇಲೆ ಭೂಲೋಕ ಅಂದ ಒಂದ ಕಳಿಂಗ ಕಾಂಬೋಜ ಬಲತ್ತ ದೇಶಗಳನ್ನು ಗೆದ್ದು ಕಪ್ಪ ಕಾಣಿಕೆ ಸಂಗ್ರಹ ಮಾಡಿದ್ದಾನೆ. ಉಭಯ ಲೋಕ ಸ್ವಾಧೀನವಾಗಿದೆ. ಅಷ್ಟಾಗುವಾಗ ಮದುವೆ ಆಗಬೇಕು ಅಂತ ಹೇಳಿದ್ರಲ್ಲ ಹಿರಿಯರಲ್ಲ, ಹೌದಪ್ಪ, ಪ್ರಾಯ ಪ್ರಬುದ್ಧನಾಗಿರುವೆ, ನೀನು ಮದುವೆ ಆಗಲೇಬೇಕು. ಸಕಲ ಪ್ರಸೂದೆ ಸಾಧ್ಯವಿರದಂತಹ ಒಬ್ಬರಲ್ಲ ಇಬ್ಬರಲ್ಲ ಕೆಲವು ಮಂದಿ ಹೆಂಡರನ್ನು ನಮಗೆ ಮದುವೆ ಮಾಡಿಸಿಕೊಟ್ಟಿದ್ದಾರೆ. ನನಗೂ ಹಾಗಣ್ಣನಿಗೆ ಈಗ ಮದುವೆ ಆಗಿದೆ, ಸಂಸಾರ ಹೊಂದಿಗರಾಗಿದ್ದೇವೆ, ಮಕ್ಕಳನ್ನು ಪಡೆದಿದ್ದೇವೆ. ಮೆಲ್ಲ ಅತ್ತ ಹೋಗಿ ಬರ್ತೇನೆ, ನೋಡೋಣ. ಯಾಕೆ ನನ್ನ ಮಕ್ಕಳಿಗೆ ನನ್ನ ಹೆಂಡತಿ ತಾಯಿ ಆಗುವಾಗ ನೆನಪಾಯ್ತು ನನಗೆ. ಅಮ್ಮ ಹೇಳಿ ಕಾಲ ಅಷ್ಟಾಗಿ ಹೋಯ್ತು. ಮಗನೇ, ಸ್ವರ್ಗಧಾಮವನ್ನು ಪ್ರವೇಶ ಮಾಡಿ ದೇವ ಪೀಠದಲ್ಲಿ ಅಲಂಕೃತರಾಗಬೇಕು. ಅದನ್ನು ಸ್ವಾಧೀನಪಡಿಸಿದಲ್ಲಿಗೆ ನನಗೆ ಸಮಾಧಾನ ಅಂತ ನಾನು ಮರೆತೇ ಬಿಟ್ಟಿದ್ದೆ. ಈ ಹೆಂಡತಿ ಮಕ್ಕಳ ಸಂತೋಷದಲ್ಲಿ ಉಂಟಲ್ಲ, ಅಮ್ಮನ ಮಾತು ಮರೆತು ಹೋಯ್ತು. ಆದ್ರೆ ಇವತ್ತು ನೆನಪಾಗುತ್ತಾ ಇದೆ, ಸುರಧಾಮ ಅದನ್ನು ಸ್ವಾಧೀನಪಡಿಸಿಕೊಳ್ಬೇಕಾಗಿದೆ. ಈ ಹೊತ್ತು ದೂತನಾಡಿದಂತ ಮಾತು, ಹಿರಣ್ಯಾಕ್ಷ ಎಂಬ ದೈತ್ಯ ದೇವಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನೆ. ತಡ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ದೇವತೆಗಳನ್ನು ಕೂಡಿಕೊಂಡು ನಡೆಯುತ್ತೇನೆ.
ಮಾಡ್ಬೇಕು. ಪಡೆದಂತಹ ಗದ್ದುಗೆ ಇದು. ಅಂದೇ ತ್ರೈಮೂರ್ತಿಗಳು ಹೇಳಿದ್ದಾರೆ, ಒಂದು ಮನ್ವಂತರದವರೆಗೆ ನೀನೇ ಇರಬೇಕು ಇಂದ್ರ ಎಂಬುದಾಗಿ. ಈ ಹೊತ್ತು ಬಂದಿದ್ಯಾ, ನಿನ್ನ ತಲೆಗೆ ವಜ್ರಾಯುಧದಿಂದ ಸ್ಪಷ್ಟವಾಗಿ ಹೇಳ್ತೇನೆ ನಾನು. ಏನು? ಒಂದೊಂದು ಅಕ್ಷರ ಅರ್ಥವಾಗಬೇಕು, ಹಾಗೆ ಹೇಳುವ ನನ್ನ ಕ್ರಮ ಗೊತ್ತಾ? ಇದಕ್ಕೆ ಯಾಗವಾದೇಕೆ? ಬ್ರಹ್ಮದೇವ ಕೊಟ್ಟಂತಹ ಗದಾದಂಡವಿದೆ, ನನ್ನ ತಪಶ್ಚರ್ಯೆಗೆ ಒಂದು ಕೊಟ್ಟಂತಹ ಗದಾದಂಡ. ತಪೋಶಕ್ತಿ. ನೀನು ಯಜ್ಞ ಮಾಡಲಿಕ್ಕೆ ದೀರ್ಘಕಾಲ ಬೇಕಾಗಿಲ್ಲ. ನಿನಗೆ 100 ಮಾಡಿದ್ಯಾ? ನೀನು ನಿಂತ್ರೆ ನಿನ್ನ ಬೆನ್ನಿಗೆ 100 ಪೆಟ್ಟು ಕೊಡ್ತೇನೆ. ನೋಡು ಎಲ್ಲಿದ್ದಾರೆ ದೇವತೆಗಳು? ಒಂದೊಂದು ಬೀಳುವಾಗೆಲ್ಲ ಓಡಿ ಹೋಗಿದ್ದಾರೆ. ಓಡಲಿ ಓಡಲಿ ಅಲ್ಲಿ ಒಬ್ಬ ಇದ್ದಾನೆ ದೇವತೆ. ನಮ್ಮ ಕಾಯ್ಗ ಸಿಗಲ್ಲ, ಎಲ್ಲಿಗೆ ಹೋಗ್ತೀನಿ? ನಿನ್ನ ಬಿಡ್ತಂತ ವಿಷಯ ನೀನು ಅಂಜು ಬುರುಕ ಬಹಳ ಮಾತಾಡ್ತೀನಿ. ನೀನು ಯುದ್ಧಕ್ಕೆ ಬರುವಾಗ ಓಡ್ತಿ. ನಾಗಪೀಠ ಸ್ವಾಧೀನವಾಗಿದೆ, ಹಾಗಾಗಿ ಸಭಾವಲಯವನ್ನು ಪ್ರವೇಶ ಮಾಡಿದ್ದೇನೆ. ರತ್ನ ಖಚಿತವಾದಂತಹ ಸಿಂಹ ವಿಷಯ ಕಾಣ್ತಾ ಇದೆ. ನನ್ನ ಕುರಿತಾದಂತಹ ಹೊಗಳಿಕೆಯನ್ನು ಮಾಡಿ 3 ಲೋಕಾಧೀಶ ಹಿರಣ್ಯಕಶ್ಯಪರು ನಮ್ಮ ಅಜ್ಜನ ಮೇಲೆ ಯಾರು ವ್ಯವಹಾರ ಮಾಡುವ ಹಾಗಿಲ್ಲ. ನೀನು ಕುಳಿತು ಅಂದ್ರೆ ಕುಳಿತುಕೊಳ್ಬೇಕು, ಹೇಳು ಅಂದ್ರೆ ಹೇಳ್ಬೇಕು. ಎಲ್ಲಿಯಾದ್ರೂ ಆಚೀಚೆ ಮಾಡಿದೆ ಘನಘೋರ ಶಿಕ್ಷೆಗೊಳಪಡಿಸಿರು. ಸೂರ್ಯಚಂದ್ರನು ನನ್ನದ್ದಾದ ಅಜ್ಜನ ಮೇಲೆ ವ್ಯವಹಾರ ಮಾಡುವ ಹಾಗಿಲ್ಲ. ಹಗಲಲ್ಲಿ ಚಂದ್ರ ಬರಲಿ ಅಂದ್ರೆ ಬರಲೇಬೇಕು,
ರಾತ್ರಿಯಲ್ಲಿ ಸೂರ್ಯ ಕಾಣಬೇಕಂದ್ರೆ ಕಾಣಲೇಬೇಕು. ಇದು ನನ್ನ ಆಜ್ಞೆ. ನಮ್ಮ ಆಜ್ಞೆಯಂತೆ ವ್ಯವಹಾರವಿರಬೇಕೆಂಬ ಹಾಗೆ 3 ಲೋಕದವರು ತಿಳಿಯುವ ಹಾಗೆ ಸಾರಿದಂಗುರ 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 ರಮ ರಮ ರಮಣತೆ ನಮೋ 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 ರಮಣತೆ ನಮೋ ನಮೋ ಮುರಾರ ಪುರ ಗರುಡ ಪುರ ಹೋರಾಡಿ ಹೋರಾಡಿ ಸಾಕಾಗಲ್ಲ. ಯಾರಾದ್ರೂ ಒಬ್ಬ ಸಿಕ್ಕಿದ್ರೆ ಶಂಭುಗೆ ಮುಷ್ಟಿ ಶಂಕರ ನಾರದರ ಹೌದು ನಿಂತಿದ್ದೀರಿ ದಾರಿಯಲ್ಲಿ ಹೋಗಿ ಒಳಗೋಗಿ ದಾರಿ ವ್ಯವಹಾರ ಅಂತದ್ದು ಯಾರು ಇಲ್ಲ ಪರಾಕ್ರಮಿಗಳು ಹೋರಾಡುವುದಕ್ಕೆ. ಹಾಗಾಗಿ ಹುಡುಕುತ್ತಿರುವಾಗ ಇವರೊಬ್ಬರು ಸಿಕ್ಕಿದ್ರಲ್ಲ. ನಿಮ್ಮಲ್ಲಿ ಯಾರು ಕುಳಿತುಕೊಳ್ಳಕ್ಕೆ ಹೇಳಿದ್ದು? ಒಳಗೆ ಹೋಗುವಂತ ಹೇಳಿ ಮನೆ ಒಳಗೆ ಕರ್ಕೊಂಡು ಬಂದವರಿಗೆ ಸತ್ಕಾರ ಮಾಡ್ಲಿಕ್ಕೆ ಗೊತ್ತಿಲ್ವಾ? ಆಸನ ಏರಿ ಅನ್ನದ ಯಾಕೆ ಏರಿದರಿ ನೀವು ಇಲ್ಲಿಗಳಿಗೆ? ಮನೆ ಒಳಗೆ ಕರ್ಕೊಂಡು ಬಂದವನಿಗೆ ಆಸನ ಕೊಡ್ಲಿಕ್ಕೆ ಗೊತ್ತಿಲ್ವಾ? ಹೋಗಿ ಕುಳಿತಿದ್ದೀರಲ್ಲ. ಹೌದು. ಏನ್ ನಿಮ್ಮ ಮನೆ ಇದು? ಅಲ್ಲ, ಇದು ಹೆಣ್ಣಾಕ್ಷರ ಸಂಪಾದನೆ. ನಿನ್ನ ಸಂಪಾದನೆ. ಹೌದು. ಬನ್ನಿ ಹೀಗೆ. ಬೇಡ, ಈಗ ಮತ್ತೊಮ್ಮೆ ಕೈ ಮುಗಿದ್ರು. ಬನ್ನಿ. ಯಾಕೆ ಮತ್ತೊಮ್ಮೆ ಎಳೆದು ಹಾಕ್ಲಿಕ್ಕ? ಎಳೆದು ಹಾಕುದಲ್ಲ, ಕೂರಿಸುವುದಕ್ಕೆ. ಬನ್ನಿ. ಬೇಡಪ್ಪ, ನನಗೆ ಬನ್ನಿ ಅಂದೆ. ನನಗೆ ಬೇಡ. ಹಾಗೆ ನಾನು ಕೊಡುವಾಗ ಪಡೆಯಬೇಕು, ಮತ್ತೆ ನೀವಾಗಿ ಪಡೆಯುವುದಲ್ಲ. ಹೋಗಿ ಕೊಡುವಾಗ ತಕ್ಕೊಳ್ಳುವುದು, ಮತ್ತೆ ಹೀಗೆ ಮಾಡಿಕೊಂಡು ತಕ್ಕೊಳ್ಳುವುದಲ್ಲ. ಅಲ್ಲ ಅಲ್ಲ, ಕೆಲವರಿಗೆಲ್ಲ ಅಭ್ಯಾಸ ಉಂಟದು. ಹೌದು, ನಿಮಗೆ ಅದೇ ಅಭ್ಯಾಸ ಅಲ್ವಾ? ಹೋಗಿ ಕುಳಿತದೆ ನೀವು. ಆಗಲೇ ಆಶ್ರಮ ಕೊಟ್ಟಿದ್ದೇನೆ. ಬೇಕಾ ಕಾಲು ತೊಳಿಬೇಕಾ? ಬೇಡ. ನಿಮಗೆ ಮಂಗಳಾರತಿ ಬೇಕಾ? ಈಗ ಆದದ್ದೇ ಸಾಕು ನನಗೆ. ಪೂಜೆ ಬೇಕಾ? ಬೇಡ ಆಗಿದೆ. ಅಯ್ಯೋ ಬೇಡಪ್ಪ. ನನಗೆ ಏನಾಗುತ್ತಾ ಇದೆ ಬಂದಿಲ್ಲ ಈಗ. ಏನಾಗ್ತದೆ? ಈಗ ನಾಕಲೋಕವನ್ನು ಪ್ರವೇಶ ಮಾಡಿದ್ದೀರಿ. ಹೌದಪ್ಪ. ನಾಕಲೋಕ ಈಗ ನಮ್ಮದ್ದು, ನಿಮ್ಮದೇ. ಆದಿದೈತ್ಯರದ್ದು ನಮ್ಮ ಸ್ವಾಧೀನವಾಗಿದೆ. ಓಹೋ. ಕಶ್ಯಪ ಬ್ರಹ್ಮರ ಸುಕುಮಾರವಾಗಿ ದ್ವಿತೀಯ ಕಂದವಾಗಿ ಲೋಕದ ಬೆಳಕನ್ನು ಕಂಡುಬರಿದ್ದೀರಿ. ನಾನು ಓಹೋ ಮಾಡಿದ ಸಾಧನ ಏನು ಕಡಿಮೆ? ಕಮ್ಮಿಯ? ಬ್ರಹ್ಮದೇವನ ವರಬಲವನ್ನು ಹೊಂದಿದೆ. ಭೂಲೋಕ ಪಾತಾಳಗಳನ್ನು ಗೆಲ್ತೆ ನಾಕಲೋಕವನ್ನು ಪ್ರವೇಶ ಮಾಡಿದೆ. ಓಹೋ. ಇಂದ್ರಾದಿಗಳನ್ನು ಸದೆ ಮಾಡಿದವು. ನಾಕಪೀಠವನ್ನು ಶುಭಗಳಿಗೆ ನಿಮ್ಮ ಆಗಮನವಾಗಿದೆ. ಓಹೋ. ನನಗೆ ಇಷ್ಟೆಲ್ಲ ಮಾಡುವಾಗಲೂ ಈಗ ಇಷ್ಟು ಹೋರಾಡುವಾಗ ಒಬ್ಬರಿಗೆ ಸಾಕುತ್ತಾದಿತ್ತು. ಇಷ್ಟು ಕೆಲಸ ಮಾಡಿದವ ಚಾಪೆ ಬಿಡಿಸಿ ಮಲಗುವಂತ. ನನಗೆ ಹಾಗಲ್ಲ. ಮತ್ತೆ ನನಗೆ ಹೋರಾಡಬೇಕು ಅಂತ ತೋರಿಸೋದಕ್ಕಾಗಿ ನನ್ನ ಕಣ್ಣ ಮುಂದೆ ಯಾರು ಕಾಣಿಸುವುದಿಲ್ಲ. ಹೋರಾಟದ ಸಮರ್ಥರು ಯಾರಿದ್ದಾರೆ? ಇವರೆಲ್ಲ ನಮ್ಮವರಲ್ವಾ? ಇವರಲ್ಲಿ ಎತ್ತದ್ದು ಕಾದಾಟ. ಅವರು ಅಲ್ಲಿದ್ದಾರೆ, ಗುರುಗಳು, ಶುಕ್ರರು ಅವರೆಲ್ಲ ಕಾದಾಟ ಮಾಡುವ ಅಲ್ಲ. ಅವರ ಅನುಗ್ರಹ ಬೇಕಾದದ್ದು ನನಗೆ. ನೋಡಿದ್ರೆ ನಮಗೆ ಸಾಗರ ಕಾಣಿಸಿತು.
ಸಾಗರ. ಹೌದಪ್ಪ, ದೊಡ್ಡ ಶರಧಿ. ಹೌದು. ಎತ್ತರಕ್ಕೆ ಎತ್ತರ ತೆರೆಗಳು. ತರಂಗ ನೋಡಿದ್ಯಾ? ತರಂಗ ನಾನು ವಾರ ವಾರ ನೋಡುದು. ಓಹೋ. ಹೋದ ಶರದಿಯ ಬಳಿಗೆ ಶರದಿ ರಾಜರಲ್ಲೇ ಕೂಗಿಕರಣಿ ಬಾ ಕಾಳಗಕ್ಕೆಂಬೆ ಅವ ಹಿಂದಕ್ಕೆ ಸರಿದು ಅಲ್ಲಿದ್ರೆ ಮೂರ್ತ ರೂಪದ ಮೇಲೆದ್ದು ಬಂದ. ನಾನಿಗೆ ಶರಣು ಅಂತ ಹೇಳಿದ. ಓಹೋ. ಅವನಲ್ಲದಿದ್ರೆ ಮತ್ತೆ ಯಾರು ನೋಡಿದೆ? ಯಾರು? ಮೇರುಗಿರಿ. ಅದಕ್ಕೊಂದು ಸುರಗಿರಿ ಅಂತ ಒಂದು ಖ್ಯಾತಿ ಉಂಟು. ಸುರಗಿರಿ, ಬಂಗಾರದ ಗಿರಿ. ಹೌದಪ್ಪ. ದೊಡ್ಡಸ್ತಿಗೆ ಒಂದು ದೊಡ್ಡ ಸುರಗಿರಿ ಗೊತ್ತು ನಿಮ್ಗೆ? ಏನು ಗೊತ್ತಿಲ್ಲ. ಅದೇ ಬದಿಯಲ್ಲಿ ಪಕ್ಷಿ ಕೆರೆ ಉಂಟು, ಪಕ್ಷಿಗಳು ಹಾರಾಡುವ ಕೆರೆ. ಮೇರುಗಿರಿಯ ಬಳಿಗೆ ಹೋಗಿ ಪರ್ವತರಾಜರನ್ನೇ ಕೂಗಿಗರಲಿ. ಅವನು ಗಡಗಡೆ ನಡುಗಿದ. ನನ್ನ ಪಾದಕ್ಕೆ ಬಡಮಟ್ಟ, ಇಲ್ಲಿ ಕಾಳಗ ಇಲ್ಲ ಹಿರಣ್ಯಾಕ್ಷ ಅಂತ ಹೇಳಿದ. ಆದ್ರೆ ಅವನು ಅಲ್ಲ ಇವನು ಅಲ್ಲ, ನನ್ನಲ್ಲಿ ಕಾದಾಡುವ ಸಮರ್ಥರು ಯಾರೂ ಇಲ್ಲ. ಆದ್ರೆ ಏನು ಮಾಡೋಣ, ನನಗೆ ಹೋರಾಡಲೇಬೇಕು. ನನಗಾಗುವ ನನ್ನ ಭುಜದಂಡಿನಲ್ಲಿ ಪರಾಕ್ರಮ ಸುರಿಸುವುದಕ್ಕೆ ನೋಡಿದೆ. ಯಾರಾದ್ರೂ ಒಬ್ಬ ಪ್ರತಿಸ್ಪರ್ಧಿಯಾಗಿ ಬೇಕೇ ಬೇಕು. ನೀವು ಬಂದಿರಲ್ಲ, ಬಂದ್ರೆ ನನಗೆ ನೀವು ಆದೀತು. ಯಾವುದಕ್ಕೆ? ಬನ್ನಿ, ನನ್ನ ಭುಜಕ್ಕೆ ಭುಜ, ನನ್ನ ಮುಷ್ಟಿಗೆ ಮುಷ್ಟಿ, ನನ್ನ ದೃಷ್ಟಿಗೆ ದೃಷ್ಟಿ, ನನ್ನ ಎದೆಗೆ ಎದೆ. ಬನ್ನಿ, ತಡೆಯಪ್ಪ, ಬನ್ನಿ ಅಂತ. ತಡೆ ತಡೆ ತಡೆ. ನಾರದರ ಕಾಳಗ ಪ್ರಸಂಗ ಉಂಟು. ನೀವೆಂತ ಹಾಗೆ ಹೇಳೋದು? ಮತ್ತೆ ನಾರದ ಇನ್ನೂ ಕಾಳಗ ಮಾಡಬಾರ್ದು ಉಂಟ? ಇಲ್ಲಪ್ಪ, ನಾನು ಪೆಟ್ಟಿಗೆ ಜನವೇ ಅಲ್ಲ. ಅಲ್ಲ, ನಾರದರಲ್ಲಿ ಆದ್ರೂ ವಿರೋಧ ಮಾತಾಡಿಯ ಗುರುಗಳಲ್ಲಿ ಮಾತಾಡೋದಿಲ್ಲ. ಸ್ವಲ್ಪ ತಡೆಯಪ್ಪ. ತಿರುರೆ ಮಜರೆ ಪೂತು ಮಜರೆ ಮಜೆ ಪೂತುರೆ ಅಂದರೆ ಹೊಗಳಿದ್ದು ನಿನ್ನನ್ನು. ನಾನು ನಿಮ್ಮನ್ನು ಹೊಗಳಿದ್ರೆ ಆಗ್ತದೆ ಮಜಾ ಪೂತುರೆ ಅಂತ? ಅದಾಗೋದಿಲ್ಲ. ನೀನು ಅಷ್ಟು ಸಾಧನೆಯನ್ನು ಮಾಡಿದ್ಯಪ್ಪ. ಹೌದಪ್ಪ, 3 ಲೋಕಗಳನ್ನು ಗೆದ್ದು ಆಳ್ತಾ ಇದ್ದಿ. ನಾನು ಮರೆಯಲ್ಲಿ ನಿಂತು ನೋಡ್ತಾ ಇದ್ದೆ ಸ್ವರ್ಗಕ್ಕೆ ಅಭಿಯೋಗವನ್ನು ಮಾಡುವಾಗ. ನನ್ನ ರಣವೈಭವವನ್ನು ಕಂಡಿರೋ? ಕಂಡೆ. ಹೇಗೆ? ಕಮಲಾಕರದಲ್ಲಿರುವ ಕಮಲದ ಮೊಗ್ಗುಗಳನ್ನು ಕದಡಿದ ಕಾಡಿನ ಹೇರಾನೆಯಂತೆ ಸುಮನಸರನ್ನೆಲ್ಲ ಸದಡಿದು ಸ್ವರ್ಗದ ಸಮಸ್ತ ಸಂಪತ್ತನ್ನು ಸೂರೆಗೊಂಡಿದ್ದೀಯ. ಹೌದಪ್ಪ, ಹೋರಾಟ ಮಾಡದೆ ಹೋಗು
ಹೊಗಳುವವರು. ನಿನ್ನನ್ನು ಹೊಗಳುವುದಕ್ಕೆ ಶಾರದಾ ಬಾಲಕನಾಗಿಯೂ ನಾನು ಅಸಮರ್ಥನಾಗಿದ್ದೇನೆ. ನೆನಪು ಮಾಡಬೇಡಿ, ಬಂಗಾರದ ಕಣ್ಣುಗಳನ್ನು ಹೊಂದಿದವ ನೀನೊಬ್ಬನೇ. ಆದ ಕಾರಣವೇ ನಿನ್ನನ್ನೆಲ್ಲರೂ ಬಂಗಾರಣ್ಣ ಅಂತ ಕರೀತಾ ಇದ್ದಾರೆ. ನಿನ್ನ ಅಮ್ಮ ನಿನ್ನನ್ನು ಹಾಗೆ ಕರೆಯುದಲ್ವೋ ಬಂಗಾರು? ಹೌದಪ್ಪ. ಹೌದೌದೌದು. ಅಮ್ಮನನ್ನು ನನ್ನ ಕಂಡ ನೆನಪಾಗ್ತದೆ ನನಗೆಲ್ಲ ಕಂಡ ಮುಂದೆ ಇದ್ದಾಳೆ. ಸರಿಯಪ್ಪ. ನಾನು ನೀನು ಸ್ವರ್ಗದ ಸಿಂಹಾಸನವನ್ನು ಏರಿ ರಂಜಿಸುತ್ತಿರುವಾಗ ನಿನ್ನ ಪರಿಯನ್ನೊಮ್ಮೆ ನೋಡಿ ಹೋಗೋಣ ಅಂತ ಬಂದದ್ದು. ಹೇಗೆ ಬಂದ್ರೆ ನನ್ನ ರಣವೈಭವ. ನೀನು ಹಾಸ್ಯ ಮಾಡುವುದಕ್ಕೆ ಯಾವಾಗ ಆರಂಭಿಸಿದ್ದು? ನಾನು ಹಾಸ್ಯಗಾರನ. ವಿನೋದ ನನ್ನಲ್ಲಿ. ನಾನು ವಿನೋದ ಮಾತಾಡಿದ? ಮತ್ತೆ ನಾರಾದ್ರೆ ನಾನು ವ್ಯವಹಾರ ಮಾತಾಡಿದಲ್ವ ಸ್ವಾಮಿ? ಅಲ್ಲ, ಇದು ನನ್ನ ಪಾಲಿಗೆ ವಿನೋದವೇ ಆಯಿತು. ನಾನು ದುರ ಮಾಡಿ ಅಂತ ಹೇಳಿದ್ರೆ ನಾವು ದುರಗೈರಿ ಅಂತ. ಇಲ್ಲ, ನಿಮ್ಮಿಂದ ಆಗುದಿಲ್ವಾ? ನನ್ನಿಂದ ಆಗೋದಿಲ್ಲ. ನಾನು ಹೋರಾಟ ಮಾಡ್ಬೇಕಂತ ಇಲ್ಲ. ಇಲ್ಲ. ಹಾಗಾದ್ರೆ ನನಗೆ ಹೋರಾಡಲೇಬೇಕು. ನನಗೊಬ್ಬನನ್ನು ತೋರಿಸಿ ಹೋರಾಟಕ್ಕೆ. ಕೈಲಾಸವಾಸಿಯಾದಂತಹ ಹರ 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 ಇದ್ದಾನೊಬ್ಬ. ಹರ ಹರ. ಯಾರನ್ನು ತೋರಿಸೋದಪ್ಪ? ಯಾರಿಲ್ವಾ? ನಿನ್ನೊಂದಿಗೆ ಹೋರಾಡುವ ಸಮರ್ಥರು ಯಾರಿದ್ದಾರೆ? ಯಾರಿದ್ದಾರೆ ಲೋಕದಲ್ಲಿ? ಕೈಲಾಸವಾಸಿಯಾದ ಹರನಿದ್ದಾನೆ. ಶಂಕರನ ಹರನೊಂದಿಗೆ ಹೋರಾಡ್ತೀಯ? ಅಯ್ಯೋ, ನಮ್ಮ ಕುಲದೇವರಿದ್ದಾರೆ ಪರಶಿವನು. ಗುರುವು ಅವನಲ್ಲಿ ಹೋರಾಟ ಮಾಡ್ತಾರೆ. ಹರನು ಗುರುವಾಗಿ ರಂಜಿಸುತ್ತಿರುತ್ತನು. ಮನೆದೇವನಲ್ವೇ? ಹೌದು. ನನ್ನ ಅಪ್ಪ ಬ್ರಹ್ಮದೇವರೊಟ್ಟಿಗೆ. ಅಯ್ಯೋ, ಬ್ರಹ್ಮದೇವರಿಗೆ ಅಜ್ಜ ಅಲ್ವಾ? ಹೌದು. ಕರೆದಾಗ ಬಂದು ಬೇಕು ಬೇಕು. ನನ್ನ ಅಪ್ಪನಿಗೆ ಅಪ್ಪ. ಹೌದು. ನನಗೆ ಬೇಕಾದ ವರ ಕೊಟ್ಟಿದ್ದಾರೆ ಬ್ರಹ್ಮದೇವರು. ಹಾಗಿದ್ರೆ ನಾನು ವರ ಕೊಟ್ಟವರ ತಲೆಗೆ ಬಡಿಯುವುದ ಅಲ್ವಾ? ಮತ್ತೆ ಆ ಸಂಬಂಧ ಲೆಕ್ಕದಲ್ಲಿ ನಾನು ನಿನಗೆ ಚಿಕ್ಕಪ್ಪ. ಸುಮ್ಮನೆ ಚಿಕ್ಕಪ್ಪಾಗುದು ಬೇಡ. ಇಲ್ಲಪ್ಪ, ಅವ ಕರೆದಾಗ ನನ್ನ ಅಪ್ಪ ಬಂದು ಬೇಕು ಬೇಕಾದ ವರಗಳನ್ನು ಕೊಟ್ಟು ಅನುಗ್ರಹಿಸಿದ್ದಾರೆ. ಹೌದೌದು. ಯಾರಿದ್ದಾರಪ್ಪ? ಒಟ್ಟಿನಲ್ಲಿ ಯಾರು ಇಲ್ಲ. ಹಾಗಿದ್ರೆ ಇಲ್ಲ ಅಂತ ಭಾವಿಸಬೇಡ. ನಮ್ಮಲ್ಲಿ ಕಾಳಗ ಮಾಡುವವರು ಯಾರು ಇಲ್ಲ. ಒಬ್ಬ ಇದ್ದಾನೆ. ಯಾರವ? ಅವನೇ ದಿತಿಜ ಅಂತ. ನಿಜವೇ ಈ ಮಾತು? ನಿಜ. ರಾಕ್ಷಸ ಕುಲ ಕಂತಗಳಾಗಿ ಬರೀತಾವೆ. ದೈತ್ಯ ಕುಲದಲ್ಲಿ ಹುಟ್ಟಿ ಇಷ್ಟು ಪ್ರಬುದ್ಧರಾಗಿ ಬರೀತಿರುವಂತಹ ನಾನಿರುವಾಗ ನಮ್ಮ ಕುಲಕಪ್ಪ ಅಂತಕ ಇದ್ದಾನೆ. ಬದುಕಿ ಉಳಿಯಬಾರದು. ಎಲ್ಲಿದ್ದಾನವನು? ಹೇಗಿದ್ದಾನವನು? ಅವನನ್ನು ತೋರಿದ್ರೆ ಆ ಧರ್ಮತೆಯನ್ನು ಬಾಳಗೊಡೆ ಅವನನ್ನು ಮಣ್ಣಿಗೆ ಮಣ್ಣು ಮಾಡಲಿಲ್ಲ. ನಾನು ಬೊಮ್ಮ ಕುಲಜನಲ್ಲ. ತೋರವನ.
ಯಾಕೆ ತೋರಿಸುವುದಕ್ಕಾಗುದಿಲ್ಲ? ಕಷ್ಟ ಬಹಳ. ಅಂದ್ರೆ ಅವ ಎಲ್ಲಿರ್ತಾನೆ? ವೈಕುಂಠದಲ್ಲಿದ್ದಾನೆ. ವೈಕುಂಠಕ್ಕೆ ಹೋಗಿ ಬರ್ತೇನೆ ನಾನು. ದಾರಿ ಯಾವ್ದಯ್ಯ ವೈಕುಂಠಕ್ಕೆ? ದಾರಿ ಯಾವ್ದು? ನಿಲ್ಲಪ್ಪ ನಿಲ್ಲು. ನೀನು ವೈಕುಂಠಕ್ಕೆ ಹೋದ್ರೆ ಅವ ಅಲ್ಲಿ ಇರುವುದಿಲ್ಲ. ಯಾಕೆ ಮನೆ ಮಾಡಿಕೊಳ್ಳಲು ಇರುವುದಿಲ್ವಾ? ಅವ ಮನೆಯಲ್ಲಿರುವುದು ಕಡಿಮೆ. ಮತ್ತೆ ತಿರುಗಾಟ ಅವನಿಗೆ? ತಿರುಗಾಟ ಎಂತ ಪ್ರಾರಬ್ಧ. ಮನೆಯಲ್ಲಿಯೋ ತಿರುಗಾಟ ಎಲ್ಲಿಯೋ, ಮತ್ತೆ ಮನೆ ತನಕ ಅವನಿಗೆ ಅಲ್ವಾ? ಹಾಗೆಂತ ನೀನು ಅಲ್ಲಿಗೆ ಹೋಗುವ ವಿಚಾರ ತಿಳಿದ್ರೆ ಅವ ಮಾಯಾವಿ, ಅವ ವೇಷ ಮಾಡ್ತಾನಪ್ಪ. ಅವನ ಮಾಯ ನಿಲ್ಲಿಸಿಯ ನಾನು. ಅವ ಮೀನಾಗಿ ಸಮುದ್ರದ ಆಳವನ್ನು ಸೇರಿಕೊಳ್ತಾನೆ. ನಾನು ಗಾಳ ಹಾಕಿ ಬೆಳಕ್ಕೆ ತೆತ್ತಿ ಪಕ್ಷಿಯಾಗಿ ಆಕಾಶದಲ್ಲಿ ಬಲ ಬೀಸಿ ಹಿಡಿದನು. ಮೃಗವಾಗಿ ಕಾಡನ್ನು ಸೇರಿಕೊಳ್ಳಬಲ್ಲ. ಬೇಟೆಯಾಡಿ ಕೊಂದಾನು. ಮಹಾಮಾಯಾವಿ ಅವನು. ಹೌದು, ಎಲ್ಲಿ ಇರ್ತಾನವ? ಎಲ್ಲೆಲ್ಲೂ ಇರ್ತಾನೆ. ನಾರಾದರೆ ಮಾತಾಡಿದ್ರೆ ಸಾಲು ಸಮರ್ಥನೆ ಕೊಡಬೇಕಾದಿತ್ತು. ಎಲ್ಲೆಲ್ಲೂ ಇರುವನೇ ಇರ್ತಾನೆ. ಅಲ್ಲಿ ಕಬ್ಬಿನ ತೋಟ ಉಂಟು, ಅದರಲ್ಲಿ ಇದ್ದಾನ. ರಸವಾಗಿದ್ದಾನೆ. ಇಲ್ಲಿ ಎಳ್ಳಿನ ರಾಶಿ ಉಂಟು, ಅದರಲ್ಲಿ ಇದ್ದಾನ. ತೈಲವಾಗಿದ್ದಾನೆ. ಅಲ್ಲಿ ಹೂವಿದೆ, ಅದರಲ್ಲಿ ಇದ್ದಾನ. ಪರಿಮಳವಾಗಿದ್ದಾನೆ. ಅಲ್ಲಿ ಕಲ್ಲಿದೆ, ಅದರಲ್ಲಿ ಇದ್ದಾನ. ಕಠಿಣವಾಗಿದ್ದಾನೆ. ಅಲ್ಲಿ ಮುಳ್ಳಿದೆ, ಅದರಲ್ಲಿ ಇದ್ದಾನ. ತೀಕ್ಷ್ಣವಾಗಿದ್ದಾನೆ. ಹರಿಯ ಸ್ತುತಿಯನ್ನು ಸಹಿಸಲಾರೆ. ನನ್ನ ವಿರೋಧಿಯ ಸ್ತುತಿ ಬೇಡ, ನನಗೆ ಅವನನ್ನು ಕಾಣಲೇಬೇಕು. ಕಾಣಬೇಕಾದ್ರೆ ಏನು ಮಾಡ್ಬೇಕು? ಒಂದು ದಾರಿ ಉಂಟು ನಿನ್ನ ಹಾಗೆಯನ್ನು ಕಾಣುವುದಕ್ಕೆ. ನಾನು ಏನು ಮಾಡ್ಬೇಕಾಗಿದ್ರೆ? ಅವನಿಗೆ ಇಬ್ಬರು ಮಡದಿಯರಪ್ಪ. ಯಾರಲ್ಲ? ಏನು ಮಾರ್ಗ? ನಿನ್ನ ಹಾಗೆಯನ್ನು ಕಾಣುವುದಕ್ಕೆ ಒಂದು ದಾರಿ ಇದೆ. ಏನು ದಾರಿ? ಆ ಹರಿಗೆ ಇಬ್ಬರು ಮಡದಿಯರು. ನನಗೆ ಅವರ ಹೆಂಡತಿರಲ್ಲ ಯಾಕಪ್ಪ ಬುದಿಕೆಯರು? ನಮಗೆ ದೇವಲೋಕದಲ್ಲಿ ಅಪ್ಸರರಿದ್ದಾರೆ, ಮದುವೆ ಆದವಳಿದ್ದಾಳೆ. ಹೌದು, ನಾಗಲೋಕಕ್ಕೆ ಹೋದ ನಾಗಗಣ್ಣಿಕೆಯರಿದ್ದಾರೆ. ಬುಸ್ ಅಂತ ಹೇಳು. ಮತ್ತೆ ಇವನ ಈ ಹರಿಯ ಹೆಂಡತಿಯರು ಯಾರಿಗಬೇಕು? ನಿನ್ನ ಹಾಗೆಯನ್ನು ಕಾಣುವುದಕ್ಕೆ ದಾರಿಯನ್ನು ಸೂಚಿಸುವುದು ನಾನು. ಉಭಯರ? ಹೌದು. ಎಲ್ಲಿ, ಯಾರಲ್ಲ? ಒಬ್ಬಳು ಶ್ರೀದೇವಿ. ಎಲ್ಲಿದ್ದಾಳೆ ಅವಳು? ಅವನ ಎದೆಯಲ್ಲಿ. ಹೆಂಡತಿಯನ್ನು ಎದೆಯಲ್ಲಿ ಕುಳ್ಳಿರಿಸುವುದ? ಕುಳ್ಳಿರಿಸುವ ಹುಡುಗಿ ಹುಚ್ಚಾಗಿದ್ರೆ. ಹೌದಪ್ಪ. ಹೆಂಡತಿಯನ್ನು ಎದೆಯಲ್ಲಿ ಕುಳ್ಳಿರಿಸುವುದಲ್ಲ. ಮತ್ತೆ ಹೆಂಡತಿ ವಾಮಭಾಗದಲ್ಲಿರ್ಬೇಕು. ಯಾರಿದ್ದಾರೆ ಹಾಗೆ? ಗಂಗಾ ತರಂಗ ಕಮನೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗ. ಹೆಂಡತಿ ವಾಮಭಾಗದಲ್ಲಿರ್ಬೇಕು. ಹೌದು. ನಮ್ಮ ಶಂಕರದೇವರ ಹೆಂಡತಿ ನೋಡಿ ವಾಮಭಾಗದಲ್ಲಿ. ಮತ್ತೆ ಸರಿ, ಅವಳನ್ನು ಕಾಣುವುದಕ್ಕೆ ನಿನಗೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಎದೆಯಲ್ಲಿದ್ದಾಳೆ. ಸಿರಿದೇವಿ ಬೇಡ, ಇನ್ನೊಬ್ಬಳಿದ್ದಾಳೆ. ಯಾರವಳು? ಭೂದೇವಿ. ಈ ಧರಾದೇವಿ. ಹೌದು. ಅವನ ಹೆಂಡತಿ ಅವಳು. ನಾನು ಅವಳಲ್ಲಿ ಕೇಳ್ತೇನೆ, ಏನಂತ? ಎಲಗೆ ಭೂದೇವಿಯೇ, ನಿನ್ನ ಗಂಡನನ್ನು ತೋರಿಸು, ಅವನನ್ನು ಕೊಂದು ಮುಗಿಸುವುದಕ್ಕಿದೆ, ಬೇಗ ತೋರ ಅಂತ ಹೇಳಿದ್ರೆ ಯಾವ ಹೆಣ್ಣಲ್ಲಾದ್ರೂ ನಿನ್ನ ಗಂಡನನ್ನು ಕೊಲ್ಲುತ್ತೇನೆ ಅಂತ ಹೇಳಿದ್ರೆ ಅವರು ತೋರಿಸಿ ಯಾರ? ತೋರಿಸ್ಲಿಕ್ಕಿಲ್ಲ. ಹಾಗಾದ್ರೆ ನಾನು ಏನು ಮಾಡಿ ಸಾಯ್ಬೇಕೀಗ? ಭೂದೇವಿಯನ್ನು ಪೀಡಿಸು, ಅವಳನ್ನು ವಶದಲ್ಲಿ ಇರಿಸು. ಆಗ ತನ್ನ ಅರಸಿಯನ್ನು ಪೊರೆಯುವುದಕ್ಕೆ ನಾರಾಯಣ ಬರ್ತಾನೆ. ತನ್ನ ಹೆಂಡತಿಯನ್ನು ಪರಪುರುಷನೊಬ್ಬ ಪೀಡಿಸುವಾಗ ಅವಳನ್ನು ಪೊರೆಯುವುದಕ್ಕೆ ಗಂಡನಾದವನು ಬಾರದೆ ಇರುವನೇ? ಬರಲೇಬೇಕು. ಬಾರದಿದ್ರೆ ಅವನು ಗಂಡನ? ಅವನು ಷಂಡ. ಮತ್ತೆ ಭೂದೇವಿಗೆ ನಾನು ಗಂಡ. ಅವಳನ್ನು ಪೀಡಿಸು, ಆಗ ಪೊರೆಯುವುದಕ್ಕೆ ನಾರಾಯಣ ನಿನ್ನ ಹಾಗೆ ಬರ್ತಾನೆ. ಆಗ ಅವನನ್ನು ಮುಗಿಸಬಹುದು. ನಾರದರೆ ಹೀಗೆ ಅಟ್ಟಾಸ ಕೊಟ್ಟರೆ ನಿಲ್ಲಲಿಕ್ಕೆ ಸಾಧ್ಯ ಉಂಟು? ನಮ್ಮ ಗರ್ಜನೆ ಹಾಗಾಯ್ತು, ಅಷ್ಟು ಏರಿತು. ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ. ನನ್ನದು ಅರ್ಧ ಸ್ವರ ಕೂಡ ಇಲ್ಲ, ಮತ್ತೆ ನೀವು ಹೆದರುಬೇಕು. ನಿನಗೆಲ್ಲ ಪ್ರೋತ್ಸಾಹ ಕೊಡುವವರು ಅವರು. ಅವರ ಅಮೃತ ತುಲ್ಯ ಹಸ್ತ ನನ್ನ ತಲೆಯಲ್ಲಿ ಋಷಿ ಆಗಿದೆ. ಹೀಗೆ ನನಗೆ ಪ್ರಾಣ ಸಂಕಟ ಆಯ್ತು. ಮತ್ತೆ ಉಳಿದವರ ಪ್ರಶಸ್ತಿ ನನಗೆ ಎಂತ ಸಂಬಂಧ? ಉಳಿದವರ ಪ್ರಶಸ್ತಿ ಕೊಟ್ಟರೆ ಬಿಟ್ಟರೆ ಹೋಗ್ಲಿ, ಕೊಡ್ಬೇಕಾದ್ರು. ಹೌದು ಹೌದು ಹೌದು. ಮತ್ತೆ ಉಳಿದವರು ಏನಾದ್ರೂ ಹೇಳಿದ್ರೆ ಇಲ್ಲಿ ಕೇಳಿ ಇಲ್ಲಿಂದ ಬಿಡಬೇಕು ನಾವು. ನಾರದರೆ ಒಳ್ಳೇದಾಗಿದೆ ಹೇಳ್ತಾರೆ, ಬಿಡುವ ಹಾಗಿಲ್ಲ. ಭೂದೇವಿಯನ್ನು ಬಿಡಿಸ್ತಾನೆ, ಅವಳ ಗಂಡನನ್ನು ಭರಿಸ್ತಾನೆ. ಆಮೇಲೆ ಅವರನ್ನು ಮಂಡಿಗೆ ಮಣ್ಣು ಮಾಡಲಿಲ್ಲ, ನಾನು ಹೆಣ್ಣಾಕ್ಷನಲ್ಲ. ಸರಿ,
ನಿಮಗೆ ಭರವಸೆ ಬರಬೇಕಾ? ಅಷ್ಟು ಮಾಡಿ ತೀರ್ಬೇಕು. ಧೈರ್ಯ ಇಲ್ಲ ನನಗೆ. ಅಲ್ಲ ಇವರು ತೀರಬೇಕು ಅಂತ ಹೇಳುದು ಎಂತದ್ದು ಮಾಡಿ ಅಷ್ಟು ಮಾಡಿ ಮುಗಿಸಬೇಕು ಅಂತ ಹೇಳಿದ್ ನಾನು. ಮತ್ತೆ ತೀರುವುದಂತ ಎಂತದ್ದು? ನೀವು ಸ್ವಲ್ಪ ಹೇಳಿ ಅವನು ಮಾತನಾಡುವ ಹಾಗೆ ಹಾಗೆ ಏನಾದ್ರೂ ಹೇಳುದಲ್ಲ. ಅಲ್ಲ ನೀವು ಶಾರದೆ ಮಗಲ್ವಾ? ನಾನು ಮುಗಿಸಬೇಕು ಅಂತ ಹೇಳಿದ್ದು. ನೀನು ತೀರ್ಬೇಕಂದ್ರೆ ಮುಗಿಸಬೇಕು, ಕಾರ್ಯಗಳನ್ನು ತೀರಿಸಬೇಕು. ಮತ್ತೆ ನನಗೆ ಕೆಲಸ ಮಾಡ್ಲಿಕ್ಕಿಲ್ಲ. ಇಲ್ಲ ಅಷ್ಟು ಮಾಡಿದ್ರೆ ನನಗೆ ಕೆಲಸ ಇಲ್ಲ. ಇಲ್ಲ ಮತ್ತೆ ಮಲಗುದು. ನನಗೆ ಎಲ್ಲ ಒಗಟಾಗೆ ಕಾಡ್ತದೆ. ಮಲಗುದಂದ್ರೆ ಎಂತದ್ದು? ನಾನು ಮಲಗಿದವನು ಹಾಗೆಲ್ಲ. ವಿಶ್ರಾಂತಿ. ನನ್ನ ಉದ್ಯೋಗ ಬಿಟ್ಟು ಮಲಗಿದವನು. ದುಡಿದವನಲ್ವಾ? ಕೈ ಚಾಚಿ ಮುಂದಕ್ಕೆ ಸರಿ, ನಿಮಗೆ ಭರವಸೆ ಬರ್ಲಿಕ್ಕೆ ಹೇಳ್ತಾ ಇದ್ದೇನೆ. ಹೌದು. ವ್ಯೋಮದಲ್ಲಿ ನನ್ನ ರಣವೈಭವವನ್ನು ನೋಡ್ಬೇಕು. ಭೂದೇವಿಯನ್ನು ಪೀಡಿಸಿ ಅವಳ ಗಂಡ ಅಂತ ಹರಿಯನ್ನು ಬರಿಸಿ ಅವನನ್ನು ಒತ್ತು ವರೆಸುವಂತಹ ಚಂದವನ್ನು ನೋಡಿ. ಸರಿ, ಸಂತೋಷವಾಯ್ತು. ಆಯ್ತಾ? ಮನೆಯಲ್ಲಿ ನೋಡಿ ಹೋಗಿ ಕರ ಪಿಡಿದು ನಂಬುಗೆ ಇತ್ತು ಕಳು ಕಳುಹಿದೆ ಕೊಡೋದಿದೆ ಪಟ್ಟಿಗೆ ಒತ್ತನ್ನು ಕೊಡೋದು ಉಳಿದು ಉಳಿದಿರುವಂತಹ ಕಾರ್ಯ ಅದು ಒಂದೇ. ಹರಿಯನ್ನು ಬರಿಸುವಂತಹ ವಿಚಾರ ಸಾವಕಾಶ ಮಾಡಲಾರೆ. ಭೂದೇವಿ ಗೋಲಾಕಾರದಲ್ಲಿ ತಿರುಗುತ್ತಾ ಇದ್ದಾಳೆ, ಚೆಂಡಿನ ಹಾಗೆ. ನಮಗೆ ಚೆಂಡು ಕೈ ಚೆಂಡಲ್ಲ, ಕಾಲ್ ಚೆಂಡು. ನಮ್ಮ ಎಡಗಾಲಿನ ಬಲವಾಗಿ ಭೂದೇವಿಯನ್ನೊಮ್ಮೆ ತುಳಿವೆ. ಸುಂದರಕ್ಕೆ ಸುಮಗಂಧಿ ಚಂದ್ರ ಬದನೆ ನಮಗೆ ಮೆತ್ತಗೆ ಮಾತಾಡೋ ಅಭ್ಯಾಸವೇ ಇಲ್ಲ. ಆದರೂ ನೋಡೋಣ, ಪ್ರಯತ್ನ ಮಾಡ್ತೇನೆ. ಓ ಸುಂದರಾಂಗಿ, ಓ ಸುಮಗಂಧಿ, ಓ ಚಂದ್ರವದನೆ, ಓ ಕುಂದರದನೆ, ಓ ಕುಟಿಲ ಕುಂತಳೆ, ಓ ಶಿವಹೇಂದ್ರ ಮಧ್ಯಮೆ. ಏನು ಹೇಳ್ಬೇಕು ನಾನು? ಬ್ರಹ್ಮದೇವರಿಗೆ ನಿಜವಾಗಿ ತಲೆ ಸರಿಲ್ಲಪ್ಪ. ಇಷ್ಟು ಒಳ್ಳೆ ರೂಪ ಕೊಟ್ಟಿದ್ದಾನೆ ಹುಡುಗಿಗೆ, ಬಾಯಿ ಕೊಡ್ಲಿಲ್ಲ, ನಾಲಿಗೆ ಬರುವುದಿಲ್ಲ ಹುಡುಗಿ. ನಾನು ಇಷ್ಟೆಲ್ಲ ಮಾತಾಡ್ತೇನೆ, ಒಮ್ಮೆ ಅದು ಅಂತ ಹೇಳ್ಬೋದಿತ್ತಲ್ಲ. ಬ್ರಹ್ಮದೇವ ಶೈಲಿ ಹೇಳ್ತೇನೆ ನಾನು. ನಾರಿಗೆ ರೂಪವನ್ನು ಮಾತ್ರ ಕೊಡುವುದಲ್ಲ, ಒಳ್ಳೆಯ ಸ್ವರವನ್ನು ಕೊಡಬೇಕು ಅಂತ ಹೇಳ್ತೇನೆ. ಬಾಯಿ ಬರುವುದಿಲ್ಲ ನಿನಗೆ, ನಿನಗೆ ಮತ್ತೆ ಆವಾಗಲೇ ಓ ಅಂತ ಹೇಳ್ಬೋದಿತ್ತಲ್ಲ. ನಾನು ಸುಂದರಾಂಗಿ ಅಂತ ಹೇಳುವಾಗ ಓ ಸುಂದರಾಂಗ ಅಂತ ಹೇಳಿದ್ರೆ ಎಷ್ಟು ಆನಂದ ಆಗ್ತಿತ್ತು. ಓ ಹೆಸರು ಅಲ್ಲ, ನಿನ್ನ ಹೆಸರು ಯಾವುದು ಅಂತ ನನಗೇನು ಗೊತ್ತು. ಮೊದಲು ಎಲ್ಲಿಯಾದ್ರೂ ನಮ್ಮ ಭೇಟಿ ಆಗಿದ್ದೇನೆ? ಹೊಸದಾಗಿ ಕಾಣ್ತಾ ಇದ್ದೇನೆ. ನಿನ್ನನ್ನು ಕರೀಬೇಕು, ಮಾತಾಡ್ಬೇಕು ಅಂತ ಆಯ್ತು ನನಗೆ. ಹಾಗಿರುವಾಗ ನನ್ನ ಕೂಗಿ ಕರೆಯುವುದು ಹೇಗೆ? ನಿನ್ನ ರೂಪಕ್ಕೆ ಅನುಗುಣವಾದಂತಹ ಕೆಲವು ನಾಮಗಳನ್ನು ನಾನು ಉಚ್ಚರಿಸುವುದು. ಯಾವುದಾದ್ರೂ ಒಂದಾಗಿರಬಹುದು ನಿನ್ನದು. ಅವಾಗ ನೀವು ಅಂತ ಹೇಳಲಿಕ್ಕಿಲ್ವಾ? ಹಾಗಾಗಿ ಕರೆದೆ. ಓ ಕುಂದರದರೆ, ಓ ಕುಟಿಲ ಕುಂತಳೆ, ಮಲ್ಲಿಗೆ ಮುಗಿನಂತಿರುವ ಅದರ ಪಂಕ್ತಿಗಳನ್ನು ಕಾಣುವಾಗ ಯಾರಾದ್ರೂ ಸಂತೋಷಗೊಳ್ಳಲೇಬೇಕು. ರಾಗ ರಂಜಿತವಾದಂತಹ ನಿನ್ನ ತುಟಿಗಳು. ಎಲ್ಲಿದ್ದೇನೆ ಇಷ್ಟು ಕಾಲ? ದಪ್ಪನ ನಾವು ಕಣ್ಣು ಮುಂದೆ ಕಾಣಿಸಿದೆಯಲ್ಲ. ಆಕಾಶದಿಂದ ಕೆಳಗಿಳಿದು ಬಂದಿಯೋ, ಭೂಮಿ ಒಡೆದು ಮೇಲದ್ದಿಯೋ? ಓ ಅನರ್ಘ್ಯ ರತ್ನವೇ, ನನ್ನ ಕಣ್ಣಿಗೆ ಕಾಣಿಸದೆ ಮರೆಯಾಗಿಷ್ಟು ಕಾಲ ಉಳಿದಿಯಲ್ಲ. ಹೇಳು, ಯಾರು ನೀನು? ಏನು ಹೆಸರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ಯಾಕೆ ಭಯಗೊಂಡಿರುವೆ? ಭಯಗೊಳ್ಳಬೇಕಾದಂತ ಅಗತ್ಯವೇನೂ ಇಲ್ಲ. ನನ್ನನ್ನು ಸ್ಪಷ್ಟಪಡಿಸುವ ಯಾ ಬಂಗಾರಿ. ಮಾತನಾಡಿಸುವಂತ ವ್ಯಕ್ತಿ ಯಾರಿಬ್ಬರಿಗೆ ಪರಿಚಯ ಆಗಲಿಲ್ಲ. ಮೂರು ಲೋಕಾಧೀಶರಾದಂತಹ ಹಿರಣ್ಯಾಕ್ಷ.
ತಪ್ಪಾಯ್ತಾ ನಿನಗೆ? ಆಹಾ ಹಾಗಲ್ಲ ಮತ್ತೆ ಅಬ್ಬಬ್ಬಾ ಅಬ್ಬಬ್ಬಾ, ಏನು ಸಾಹಸ ನೀನು. ಅತಿಶಯ. ದಿತಿ ದೇವರ ಗರ್ಭಾಂಬುದಿಯನ್ನು ಪಾವನಗೊಳಿಸದಕ್ಕಾಗಿ ಹುಟ್ಟಿದಂತ ಮಗ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಬೇಕು. ಎಲ್ಲಿ ಹುಟ್ಟಬೇಕು? ಭೂಲೋಕದಲ್ಲಿ ಹುಟ್ಟಬೇಕು. ಭೂಲೋಕದಲ್ಲಿ ಹುಟ್ಟಬೇಕು. ಅಲ್ಲಿಂದ ಸಾಧಿಸಿ ಇಲ್ಲಿವರೆಗೆ ಏರ್ಬೇಕು. 3 ಲೋಕದಲ್ಲಿ ನಿನಗೆ ಸಮಾನದವರು ಯಾರಿದ್ದಾರೆ? ಒಳ್ಳೆ ಹೊಗಳ್ತಾಳ ಇಲ್ಲ ಅವಳು. ಹೌದು, ನನ್ನ ಬಗ್ಗೆ ಗೊತ್ತಿದೆಯಾ ನಿನಗೆ? ಗೊತ್ತೇ ಉಂಟು. ಏನು ಗೊತ್ತಿದೆ? ಎಷ್ಟು ಗೊತ್ತಿದೆ ಹೇಳು? ಪರ್ವತಕ್ಕೆ ಪರ್ವತವೇ, ಸಮುದ್ರಕ್ಕೆ ಸಮುದ್ರವೇ, ಆಕಾಶಕ್ಕೆ ಆಕಾಶವೇ, ಹಿರಣ್ಯಾಕ್ಷರಿಗೆ ಹಿರಣ್ಯಾಕ್ಷನೇ. ಒಳ್ಳೆ ಸಂಗ್ರಹ ಮಾಡಿರುವೆ ನನ್ನ ಬಗ್ಗೆ. ಹೌದು, ನನ್ನ ಬಗ್ಗೆ ಹೊಗಳ್ತಿಯಲ್ಲ ನೀನು. ಯಾಕೆ ನನ್ನ ಬಗ್ಗೆ ಸಂಗ್ರಹ ಮಾಡಿದ್ದೀನಿ ವಿಷಯ ಎಲ್ಲ? 6 ಬಲ್ಲರು ನಿನ್ನ ಭುಜದ ಸಿರಿಯನ್ನು, 6 ಬಲ್ಲರು ಎನ್ನ ಭುಜಬಲದ ಪರಾಕ್ರಮ, ರಣದುಳು ರಣ ಪ್ರಚಂಡ ನೀನು. ಹೌದು, ಹೌದಪ್ಪ. ಆದ್ರೂ ಒಂದು ಸೋಲನಂದು ಕಾಣದಂತ ವೀರ ಹಿರಣ್ಯಾಕ್ಷನು. ಭುಜಬಲ ನಿನ್ನಲ್ಲಿ ಬೇಕಾದಷ್ಟು ಉಂಟು. ನಮ್ಮಲ್ಲಿ ಎಷ್ಟು ಪರಾಕ್ರಮ ಇದ್ದರೂ ಕೂಡ ಪರರ ಪೀಡೆಗಿಂತ ಆಗಬಾರದು ತಾನೇ. ಪರರನ್ನು ಪೀಡಿಸಬೇಡ ಅಂತ ಹೇಳಬೇಡ ನೀನು. ಪರರನ್ನು ಪೀಡಿಸಲೇಬೇಕಾಗುತ್ತದೆ. ನಮ್ಮ ವಿರೋಧಿಗಳಂತ ದೇವತೆಗಳು, ಅವರ ಬಲವೃತ್ತಿಗಾಗಿ ದುಡಿಯುವಂತ ಋಷಿಮುನಿಗಳು, ಅವರನ್ನು ಪೀಡಿಸುವುದೇ ನಾನು. ನಿನಗೇನಾದ್ರು ತೊಂದರೆ ಆಯ್ತು ಅದೇ ಹೇಳು. ಉಳಿದವರನ್ನು ಪೀಡಿಸುವಾಗ ನೀನು ಯಾಕೆ ಹೇಳಬೇಕು? ನಿನ್ನ ಒದ್ದೆತಿಂದಾಗಿ ನನಗೆ ಮತ್ತೆ ನೋವು ಉಂಟಾಯ್ತು. ನಿನ್ನ ಎದೆಗೆ ತುಳಿದಿದೆ ನಾನು. ನನ್ನ ಅವಗಾಹನೆಗೆ ಬರಲಿಲ್ಲ. ಬೇರೆ ಒಂದು ಕಾರ್ಯದಲ್ಲಿ ತಲ್ಲೀನಲಾಗಿದ್ದೆ. ಅವಸರದಲ್ಲಿ ಪಾದಾಘಾತ ಆಗಿರಬಹುದು. ಬೇಸರ ಮಾಡಬೇಡ ಚಿನ್ನ, ಇನ್ನು ಜಾಗೃತ ಆಗಿರ್ತೇನೆ. ಬೇಸರಾತಿರಲ್ಲ ವಿದುವದನೆ. ಆಯ್ತು, ಸಂತೋಷ ಆಯ್ತಾ? ಧೈರ್ಯ ಬಂತು. ಇನ್ನು ಪರಿಚಯ ಹೇಳುತ್ತೇನೆ. ನೀನು ಯಾರು ಅಂತ ಹೇಳಿಲ್ವಲ್ಲ? ಇಲ್ಲ, ಅದನ್ನು ಸ್ಪಷ್ಟಪಡಿಸುತ್ತೇನೆ. ಯಾರು ಯಾರು? ಅದೆಷ್ಟು ಜೀವಿಗಳೆಲ್ಲ ಹುಟ್ಟುತ್ತದೆ. ಜೀವಿಗಳ ಹುಟ್ಟು ಸಾವಿನ ನಡುವಿನ ಅವಧಿಯನ್ನು ಜೀವನ ಅನ್ನುತ್ತಾರೆ. ಜೀವಿಗಳು ಜೀವಿಸಬೇಕಾದ್ರೆ ಅದಕ್ಕೆ ಬೇಕಂತ ಆಸರೆಯನ್ನು ಕಲ್ಪಿಸಿಕೊಡುವ ನಾನೇ ಆಗಿದ್ದೇನೆ. ಎಲ್ಲಾ ಜೀವಿಗಳಿಗೆ ಅಂತ ಹೇಳಬೇಡ, ದೊಡ್ಡ ಯೋಗ್ಯತೆ ಆಗುತ್ತದೆ ಅದು. ಹೌದಾ? ನಿನ್ನನ್ನು ನಂಬಿಕೊಂಡಿರುವಂತಹ ಕೆಲವು ಮಂದಿಗಳಿಗೆ ನಾನು ಬೇಕಾದ್ದು ಕೊಡ್ತೇನೆ, ಅವರನ್ನು ಸಾಧ್ಯತೆ ಅಂತ ಹೇಳಿ ಒಪ್ಪಿಕೊಳ್ಳೋಣ. ಪ್ರಪಂಚದ ಸಕಲವನ್ನು ಬರೆಯುತ್ತೇನೆ, ಏನು ಅರ್ಥಪ್ಪ? ಎಲ್ಲರಿಗೂ ಕೊಡ್ತೇನೆ ಬೇಕಾದ್ದು ಫಲ ಜಲ ಇತ್ಯಾದಿಯನ್ನು ಎಲ್ಲವನ್ನು ನಾನು ಒದಗಿಸಿ ಕೊಡುವಳು. ಫಲ ಜಲ ಕೊಟ್ಟರೆ ಸಾಕಾಗುವುದಿಲ್ಲ. ಕೆಲವೊಮ್ಮೆ ಕಾಲದ ವಿಪರೀತದಿಂದಾಗಿ ರೋಗ ರುಜಿನಗಳು ಬಾಧಿಸ್ತದೆ, ಬರ್ತದೆ, ಕಾಯಿಲೆ ಬರ್ತದೆ. ಏನ್ ಮಾಡ್ತೇವೆ ಅವಾಗ? ಆವಾಗ ಔಷಧ ಕೂಡ ನಾನೇ ಕೊಡ್ತೇನೆ, ನನ್ನಲ್ಲಿ ಉಂಟು. ಫಲಜಾಲಗಳನ್ನು ಒದಗಿಸಿ ಕೊಡ್ತೀಯ, ಅಸೌಖ್ಯ ಬಂದಂತಹ ಕಾಲಕ್ಕೆ ಔಷಧಿಗಳನ್ನು ಸೃಜಿಸಿಕೊಳ್ತೀಯ. ಯಾರೇ ನೀನಂತವಳು? ಎಲ್ಲರಿಗೂ ನಾನು ತಾಯಿ. ಎಲ್ಲವರಿಗೂ ತಾಯಿ ಅಂತ ಹೇಳಬೇಡ. ನಾನು ತಾಯಿ ಎಂದು ಒಪ್ಪಿಕೊಂಡದ್ದು ಒಬ್ಬಳಲ್ಲಿ ದಿತಿ ದೇವಿಯನ್ನು ಮಾತ್ರ. ಹೌದಾ? ಮತ್ತೆ ನಿನ್ನನ್ನೆಲ್ಲ ತಾಯಿ ಅಂತ ಹೇಳಲಿಕ್ಕಿಲ್ಲ ನಾನು. ಎಲ್ಲರಿಗೂ ತಾಯಿ ಅಂತ ಹೇಳಿದ್ರೆ ಒಪ್ಪುವುದಿಲ್ಲ ಅಂತೆ. ಒಪ್ಪುವುದಿಲ್ವಾ? ನಿನಗೂ ನಾನು ತಾಯಿ, ನಿನ್ನ ತಾಯಿಗೂ ತಾಯಿ. ನಾನು ಅಮ್ಮನೆಂದು ಕರೆದದ್ದು ಒಬ್ಬಳನ್ನೇ. ಹೌದಾ? ದಿತಿ ದೇವಿಯನ್ನು. ನೀನು ಸಾಮಾನ್ಯ ಹೆಂಡತಿಯಾಗಿ ಬರಬೇಕಾದವಳು ನನ್ನ ಅಮ್ಮ ಅಂತ ಹೇಳಲಿಕ್ಕೆ ಉಂಟನ? ಅಲ್ಲ, ಎಲ್ಲರನ್ನ ಅಮ್ಮ ಅಂತ ಹೇಳಿ ಹೆಂಡತಿ ಆಗುದೇ. ಹೌದಾ? ಶ್ರೀಹರಿಯ ಮಡದಿ ಭೂದೇವೆಂದರೆ ನಾನೇ. ಧಾಣಿ ದೇವಿಯ ನೀನೇ
ಅರಸುತ್ತಾ ಇದ್ದೆ ನಾನು. ಹೌದಾ? ರಸಬಲತೆ ಕಾಲಿಗಡಸಿದಂತಾಯ್ತು. ಬಾ ಎಲ್ಲಿಗೆ? ನನ್ನ ಪಲ್ಲಂಗ ಮುಂದಿಯಾರು ಚಚ್ಚೆ ನನಗೆ ಸುಖವನ್ನು ನೀಡು. ನಾನು ಬರುದಿ. ಭೂದೇವಿ ಅಂತ ಹೇಳಿದ ತಕ್ಷಣವೇ ದುಷ್ಟ ಸಿಟ್ಟುಕೊಂಡು ನಾನು ಹಿಡಿದಕ್ಕಾಗಿ ಬರುತ್ತಾ ಇದ್ದಾನೆ. ಈತನ ಕೈಗೆ ಸಿಕ್ಕಿದರೆ ನನ್ನ ಮಾನವೇ ಹೋಗ್ತದೆ. ನನ್ನನ್ನೇನೋ ರಕ್ಷಿಸಿಕೊಳ್ಬೇಕಾಗಿದೆ. ಏನು ಮಾಡುದು? ಆಹಾ, ಅತ್ತ ಕಡೆಯಿಂದ ಗೋವುಗಳ ಹಿಂಡು ಇತ್ತ ಕಡೆಗೆ ಬರುತ್ತಾ ಉಂಟು. ನಾನೊಂದು ಗೋವಾಗಿ ಅವುಗಳ ಜೊತೆ ಸ್ವಾಮಿ. ವೈಕುಂಠ ಲೋಕದಲ್ಲಿ ಲಕ್ಷ್ಮಿಯ ಜೊತೆಲಿ ಸಂತೋಷಲೇ ಇದ್ದೀರಾ. ಭೂದೇವಿ ಕಣ್ಣೀರು ಸುರಿಸುವುದು ನಿಮ್ಮ ಪಾಲಿಗೆ ಸಂತೋಷ ಅಂತ ಆಗ್ತದೆ. ಕೃಪೆ ತೋರಿ ಸ್ವಾಮಿ, ಬನ್ನಿ ನನ್ನ ಕಷ್ಟನು ಪರಿಹರಿಸಿ. ಇವರು ಬರುವ ಹಾಗಿಲ್ಲ, ದುಷ್ಟನ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಅತ್ತ ಕಡೆಯಿಂದ ಯಾರದು ಕಾಣುತ್ತಾ ಇರುವುದು? ಮುನಿಗಳಲ್ವೇ? ಸರಿ ಸರಿ, ಮುನಿಗಳ ಜೊತೆಲಿ ಮುನಿ ವಧುಗಳೇ ಇದ್ದಾರೆ, ಗರ್ಭಿಣಿ ಸ್ತ್ರೀಯರು ಇದ್ದಾರೆ. ನಾನೊಂದು ಮುನಿ ವಧುವಾಗಿ ಅವರ ಜೊತೆಲಿ ಸೇರಿಕೊಳ್ತೇನೆ.
ಒಂದು ಕಾಲದಲ್ಲಿ ಗರ್ಭಪಾತ ಮಾಡ್ತಾ ಆ ಪಿಂಡವನ್ನು ಬಿಲ್ಲುತ್ತಾ ಇದ್ದೆ ನಾನು. ತಾಯಿಯ ಮಾತಿಗಾಗಿ ಬಿಟ್ಟಿದ್ದೆ, ಮರಳಿ ಪ್ರಾರಂಭಿಸಬೇಕು. ಗರ್ಭಿಣಿಯರ ಗರ್ಭಪಾತ ಮಾಡ್ತೇನೆ. ದೈತ್ಯನು ಓಡಿಸಿಕೊಂಡು ಬರ್ತಾ ಇದ್ದಾನೆ. ಬಲುಬೆ ಸತ್ತಳ ಭೂದೇವಿ ಲೋಕಗಳ ನಡೆಸಿ ಎತ್ತ ಹೋರರು ಬಿಡಲಿವರು ಈತ ಕಾಲಗುತ್ತ ಲೋಕಗಳ ಪೋತೆ ಯಾವ ಲೋಕಕ್ಕೆ ಹೋಗುವುದು? ಎನ್ನುತ್ತ ಇಳಿದೊಳ ಹೊಕ್ಕಳಾದ ಮಹಾರಸ ಬೇಡನು ಬೀಸಿಂತ ಬಲೆಯನ್ನು ಕಂಡು ಹೆದರಿದ ಜಿಂಕೆಂತೆ ಆಗಿದೆ ನನ್ನ ಸ್ಥಿತಿ ಕೂಡ. ಲೋಕ ಚಲಿಸಿದರೆ ಕೂಡ ಈ ದುಷ್ಟನು ಬಿಡುವುದೇ ಇಲ್ಲ. ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾನೆ. ನನಗಂತೂ ಆಯಸ್ವೇ ಆಗ್ತಾ ಉಂಟು. ಈ ದುಷ್ಟನಿಗೆ ಆಯಸ್ಸು ಎಂಬುದಾಗಿ ಇಲ್ವೇ ಇಲ್ಲ. ಏನು ಮಾಡುವುದು? ದುಷ್ಟನು ಪಂಚ ಮಹಾಪಾತಗಳನ್ನು ಎಸಗುತ್ತಾ ಇದ್ದಾನೆ. ಪಾಪದ ಕೊಡವು ತುಂಬಿ ತುಳುಕಾಡುತ್ತಾ ಇದೆ. ದುಷ್ಟನ ಒದ್ದೆ ಕಾಲ ಸಮೀಪವಾಗ್ತಾ ಇದೆ ಎಂಬುದಾಗಿ ಸತ್ಯವೇ. ನನ್ನ ಸ್ವಾಮಿಯರು ರಸಾತಳದಲ್ಲಿ ಇದ್ದುಕೊಂಡು ದುಷ್ಟನ ಒದ್ದೆಗಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಬರುದಿಲ್ಲ ಅಂದ ಮೇಲೆ ಅವರನ್ನು ಬರೆಸಿಕೊಳ್ಬೇಕಾಗಿದೆ. ಅದಕ್ಕಾಗಿ ಮಹಾ ರಸಾತಳವನ್ನು ಸೇರಿಕೊಳ್ತೇನೆ. ಸುತ್ತಾಡಿದೆ, ನಿನ್ನ ಗಂಡ ನಾರಾಯಣ ಬರಲಿಲ್ಲ. ಈಗ ರಸಾತಳ ಪ್ರವೇಶ ಮಾಡಿದ್ಯಾ? ಏನು ರಸಾತಳ ನಿಮಗೆ ಗೊತ್ತಿಲ್ಲದೆ ಇಳಿತೇನೆ ರಸಾತಳಕ್ಕೆ.
ನನ್ನ ಮೇಲೆ ಬಂದಿಯೋ ನಿನ್ನ ಕೋರದಾಣೆಗಳು ಸಹಿತ ನನ್ನ ಮುಂದೆ ಉಳಿದರೆ ನಾನು ಅಂಜತಕ್ಕವನೇನವಲ್ಲ. ಓಹೋ, ದಿನವೊಂದಕ್ಕ ತಿಂದು ಮುಗಿಸ್ತೇನೆ 100. ಹೌದಾ? ನೀನು ಹೆಚ್ಚಾಗಲಿಕ್ಕಿಲ್ಲ ನನಗೆ. ಇಲ್ಲ, ನಿನ್ನನ್ನು ತಿಂದು ಕೇಳಿ ಬಲ್ಲೆನು. ಸಾಧು ಸಂಕುಲವನ್ನು ಕೆಣಕುವುದಕ್ಕೆ ಮನ ಮಾಡಿದೆ. ಗರ್ಭಿಣಿ ಸ್ತ್ರೀಯರ ಉದರವನ್ನು ಒಗೆದೆ. ಮಕ್ಕಳನ್ನು ಕಂಡಲ್ಲಿ ಕೊಂದೆ. ಗೋ ಹತ್ಯೆಯನ್ನು ಮಾಡಿದೆ. ಬ್ರಾಹ್ಮಣೋತ್ತಮರನ್ನು ಕೆಳಕಿದೆ. ದೇವತೆಗಳ ಸೊಕ್ಕನ್ನು ಅಡಗಿಸಿದೆ. ಇದನ್ನು ತಿಳಿದು ಬಂದವೆ. ಪಂಚಮಹಾ ಪಾಪದ ಕೊಡವು ತುಂಬಿತು. ನನ್ನ ಬಳಗದವರಿದ್ದಾರೆ ಕೆಲವರು ಹಂದಿಗಳ. ಅಂತವರನ್ನು ನೀನು ಕೆಣಕಕ್ಕೆ ಮನ ಮಾಡಿದೆ ಇಲ್ಲ. ಅದೇ ರೂಪವನ್ನು ತಾಳಿ ಬಂದಿದ್ದಾರೆ. ನಾನೇ ಇವಳ ಪತಿಯಾದತ್ತ ಹರಿ ನಾರಾಯಣ ಬಂದದ್ದು ಹಂದಿಯಾಗಲ್ವೇ? ನಿನ್ನಾಟ ಅಲ್ವಾ ಲಕ್ಷ್ಮೀನಾರಾಯಣ? ಅಂಶ. ನೀನು ಬಂದಿ ಅಲ್ವೇ? ನೀನು ಹಂದಿಯಾಗಿ ಬಂದೆ. ಹೌದು, ನಿನ್ನನ್ನು ಹಂದಿ ಮಾಡಿದವ ನಾನು. ಅದು ನೀನು ಹಂದಿ ವೇಷ ಹಾಕಲಿಕ್ಕೆ ನಾನಲ್ವ ಕಾರಣ. ನೀನು ಇವಳನ್ನು ಕೆಣಕಿದ್ದರಿಂದ ನಾನು ಬಂದೆ. ಆದರೂ ನನ್ನ ಸಾಧನೆಯಿಂದಲಾಗಿ, ಓ ನನ್ನ ಪ್ರಯತ್ನದಿಂದಲಾಗಿ ನೀನು ಹಂದಿಯಾಗಿ ಬಂದಿರುವೆ. ಹಿರಣ್ಯಾಕ್ಷನ ಸಾಧನೆಯನ್ನು ಆಲೋಚನೆ ಮಾಡು. ಪಾಲನಾಕರ್ತೃವಾದ ಜಗದಾಧ್ಯಕ್ಷನಂತ ಹರಿಯಾದರೂ ನನ್ನ ಮುಂದೆ ಹಂದಿಯಾಗುತ್ತಾನೆ. ಯಾಕೆ? ಆಮೇಲೆ ನನಗೆ ನುಂಗುವುದಕ್ಕೆ. ಹಂದಿಯಾಗಿ ಬಂದ ತಾನಿಗೇನು ಆಹಾರ? ಅಡವಿಗೈದುತ್ತ ಗಡ್ಡೆ ಕಡಿಸಿಕೊಳ್ಳೋದ್ರಿಂದ ಬದುಕು. ನನ್ನನ್ನು ವಿರೋಧಿಸಿದರೆ ಏನ್ ಮಾಡ್ತೀನಿ? ನೀನು ಗಡ್ಡೆ ಕಡಿಸು ತಿನ್ನುವ ಹಾಗೆ ನಿನ್ನನ್ನು ನಾನು ತಿಂದೇನು? ಆಹಾರದಲ್ಲಿ ಕಾರಣೀಭೂತ ನೀನು. ಯಾಕೆ? ಈ ರೂಪವನ್ನು ತಾಳುವುದಕ್ಕೆ ಬೇಕಾಗಿ ಮನ ಮಾಡಿದೆಯಲ್ಲ ನೀನು. ನಿನ್ನನ್ನು ಮನ ಮಾಡಿಸಿದವ ನಾನು. ಇನ್ನು ಅಂತ್ಯಕಾಲಕ್ಕೆ ಬೇಕಾಗಿ ರೂಪವನ್ನು ಅಲ್ಲ ತಿನ್ನುವ ಆಹಾರ ಉಂಟಲ್ವಾ? ನನ್ನ ಮನಕ್ಕೆ ನೀನು ಕಾರಣ ಅಂತ ಹೇಳಬೇಡ. ವಿಧಿ ವರಾಹಿಗೆ ಕೊಟ್ಟಿದ್ದಾನೆ ಗೊತ್ತುಂಟು? ನನಗೆ ನೆನಪಿಲ್ಲ. ಇಲ್ಲ,
ಆದ್ದರಿಂದ ಇವಾಗ ನಿನಗೆ ತೊಂದರೆ ನಿನಗೆ ಆಹಾರ ಬರಲಿ ಮಗನೇ, ಗದಾದಂಡವು ಬರಲಿ ಅಂತ ಹೇಳಿದ್ದಾನೆ. ಇಷ್ಟೇ, ಗದಾದಂಡ ಕೊಟ್ಟಿದ್ದಾನೆ. ಅಷ್ಟಲ್ಲ, ಹೆಚ್ಚು ತಿಂದರೆ ಕೆಲವರಿಗೆ ಅಜೀರ್ಣ ರೋಗ ಶುರುವಾಗುತ್ತದೆ. ನಾನು ಹೆಚ್ಚು ತಿನ್ಲಿಲ್ಲ ಇಲ್ಲಿವರೆಗೆ. ಇಲ್ಲ, ಬೇಕಾ ಮಾಡಿಸ್ತಾರೆ. ನಾನು ಬೇಡ ಅಂತ ಹೇಳಿದ್ರು ಕೇಳುದಿಲ್ಲ. ಇವಾಗ ಹಾಗಲ್ಲ. ಈಗ ಇಂದು ಒಂದು ವಾಕ್ಯ ಹೇಳಲಿ, ಇನ್ನೊಂದು ಇಲ್ಲಿ, ಮತ್ತೊಂದು ಇಲ್ಲಿ. ನನಗೆ ಬೇಡ ಅಂತ ಹೇಳಿದ್ರೆ ಕೇಳುದಿಲ್ಲ. ನಾನು ಎಲೆಗೆ ಹಾಕಿದ ಮೇಲೆ ಯಾವುದನ್ನು ಬಿಡುವುದಿಲ್ಲ. ಅದಕ್ಕೆ ತಿನ್ನುವ ಆಹಾರದಲ್ಲಿ ಮರಣವಿದೆ ಎಂಬುದನ್ನು ಕೇಳಿ ತಿಳಿದು ಇದು ಬಂದದ್ದು ನಿನ್ನ ದೇಹಕ್ಕೆ ನನಗ ಸಿದ್ಧವಾಗಬೇಕು. ಒಂದು ವೇಳೆ ನಿನ್ನನ್ನು ತಿಂದು ನಾನು ಅಮೃತವನ್ನಾಗಿ ಸೇದು, ಇಲ್ಲದಿದ್ದರೆ ವಿಷವಾಗಲಿ, ಅದು ಸತ್ಯವಾಗಲಿ, ಬ್ರಹ್ಮನವರ ಹೌದು ಸುಳ್ಳು ನಿಜವ ಎಂಬುದನ್ನು ಹೋರಾಟದ ಮೂಲಕವಾಗಿ ನೋಡೋಣ. ತೊನೆದು ಭರಗಳು
ರದ್ದು ತರುವಲು ನಿಮ್ಮನೆಲ್ಲ ಸವೆದು ಒಮ್ಮೆಗೆ ಗೋಳಿಡಲು ಕೊಂದನೊಮ್ಮೆರುಗಳ ರಣದೊಳಿಸಿನವರೆಗೆ ತೀರಿದ ಅಣುಗರಿ ಲೆಕ್ಕದಲ್ಲಿ 98 ಜನವಾಯಿತು. ಭಾಗವತ್ರೆ, ಹಿಮ್ಮೇಳಕ್ಕೆ ಸರಿಯಾಗಿ ವೇಷಗಳು ಕುಣಿಯುವುದು ಅಥವಾ ಕುಣಿತಕ್ಕೆ ಸರಿಯಾಗಿ ಹಿಮ್ಮೇಳದವರು ಬಾರಿಸುವುದು? ಯಾವ ಪದ್ಯಕ್ಕೆ ಹೇಗೆ ಎಂಬುದನ್ನು ಮೊದಲಗಾರರಿಗೆ ಗೊತ್ತಿರ್ತದೆ. ಹಿಂದಿನವರಿಗೆ ಗೊತ್ತಿದೆ, ಅದರ ಪೆಟ್ಟು ಎಷ್ಟು ಭಾರ ಏನೆಂಬುದು ಗೊತ್ತಿರ್ತದೆ. ಆ ಪದ್ಯದ ಭಾರವನ್ನು ಹೊಂದಿಕೊಂಡು ಮೊದಲಗಾರರು ಬಾರಿಸ್ತಾರೆ. ಸರಿ, ಅಷ್ಟೇ ಕುಣಿಬೇಕು ಅವನು, ಅದಕ್ಕಿಂತ ಹೆಚ್ಚು ಕುಣಿಲಿಕ್ಕಿಲ್ಲ, ಅದಕ್ಕಿಂತ ಅಬ್ಬರ ಹೆಚ್ಚು ತೋರಿಸಲಿಕ್ಕಿಲ್ಲ.
ಯಾಕೆ ಅಂತ ಕೇಳಿದರೆ ಆಟದ ಏರಿಳಿತ ಜನರಿಗೆ ನೋಡುವವರಿಗೆ ಕಾಣಬೇಕು. ಹಾಗಾಗಿ ಒಂದು ಕಡೆಯಲ್ಲಿ ಸಣ್ಣದು, ಒಂದು ಕಡೆಯಲ್ಲಿ ದೊಡ್ಡದು, ಒಂದು ಕಡೆಯಲ್ಲಿ ಮಧ್ಯಮ, ಒಂದು ಕಡೆಯಲ್ಲಿ ಅತಿ ಉನ್ನತ, ಈ ರೀತಿಯಲ್ಲಿ ಯಕ್ಷಗಾನ ಬೆಳಗಿನವರೆಗೆ ಪ್ರದರ್ಶನ ಆಗುವಂಥದ್ದು. ಹೌದು. ಪ್ರತಿ ಪದ್ಯಕ್ಕೂ ಅವ ಹಾಗೆ ಕುಡಿಯುವ ಕ್ರಮ ಇಲ್ಲ, ಪದ್ಯಗಳು ಹೇಳಲಿಕ್ಕೂ ಇಲ್ಲ, ಚೆಂಡೆ ಮದ್ದೆ ಬಾರಿಸಲಿಕ್ಕೂ ಇಲ್ಲ, ಭೇದಗಳು ಕಾಣಿಸ್ಬೇಕು. ಅಂದ್ರೆ ಎಷ್ಟು ಕುಡಿಬೇಕು ಎಂದು ಅದರದ್ದೆಲ್ಲ ನಿಯಂತ್ರಣ ಹಿಮ್ಮೇಳದವರದ್ದೇ ಇರ್ತದೆ. ಹೌದು. ಅಂದ್ರೆ ಇಲ್ಲ, ಇದು ಹಳೆ ಮಂತ್ರಗಾರಗಳಾದರೆ ವೇಷಧಾರಿ ಹಾಗೆ ಕುಂಡವರು ಮುಕ್ತಾಯ ಮೊದಲೇ ಮಾಡ್ತಿದ್ರು. ಮೊದಲಿನವರು ಈಗ ಕೆಮ್ಮಣ್ಣದಾನ ಪೈರು, ಕುದುರೆ ಕೊಡುವ ಅಂಬಟ್ಟು, ಆಮೇಲೆ ಪುತ್ತೂರು ಶ್ಯಾಮ ಮಂತ್ರಿಗಾರರು, ಇವರು ಶಿವ ಮಂತ್ರಿಗಾರರು ಮತ್ತೆ ಸ್ವಲ್ಪ ಸುಧಾರಿಸ್ತಿದ್ರು. ಅದಕ್ಕೆಲ್ಲ ಗೊತ್ತಿತ್ತು, ಅದು ಹೆಚ್ಚು ಕುಡಿದ್ರೆ ಅವರು ಮುಕ್ತಾಯ ಮಾಡಿ ಆಯಿತು, ಹಾಗಿತ್ತದು. ಮತ್ತೆ ಈಗೆಲ್ಲ ಕುಡಿ ಎಷ್ಟು ಹೊತ್ತು ಕುಡಿತಾರೆ ಅಷ್ಟು ಬಾರಿಸ್ತಾರೆ. ಹೌದು ಹೌದು, ಹಾಗೆ ಆಗಿದೆ. ಅಟ್ಟಹಾಸ ಕೊಡಬೇಕಾದ ವೇಷಗಳೆಲ್ಲ ಯಾವುದು? ಅಟ್ಟಹಾಸ ಕೊಡುವ ವೇಷಗಳು ಸಾಮಾನ್ಯ ನಮ್ಮ ಪರಂಪರೆಯಲ್ಲಿ ನನ್ನ ಕಾಲದಲ್ಲಿ ಅತಿಗಾಯನಿಗೆ ಒಂದು ಅಟ್ಟಹಾಸ ಇತ್ತು. ಸರಿ. ಪ್ರವೇಶಕ್ಕೆ ಮೊದಲು ಇಂದ್ರನಿಗೆ 2 ಅಟ್ಟಹಾಸು, ರಾವಣನಿಗೆ 3 ಅಟ್ಟಹಾಸು, ರಾವಣನಿಗೆ 3 ಅಟ್ಟಹಾಸು. ಆ ಪ್ರಸಂಗಕ್ಕೆ ಮೈರಾವಣನಿಗೆ 11 ಅಟ್ಟಹಾಸ ಆಗ್ತದೆ. ಇಷ್ಟು ಅಟ್ಟಹಾಸ ಕೊಟ್ಟು ಆ ವೇಷಗಳ ಪ್ರವೇಶ ಆಗ್ತಾ ಇತ್ತು. ಪ್ರವೇಶ ಆದ್ಮೇಲೆ ಹನುಮಂತನಿಗೂ ಒಂದು ಅಟ್ಟಹಾಸ ಕಪಿಗಳ ರೀತಿಯದ್ದು ಒಂದಿತ್ತು, ಅದು ಒಂದು 4 ಅಟ್ಟಹಾಸ ಆಗ್ತದೆ. ಅದು ಸಹ 4 ಕಡೆಯಲ್ಲಿ. ಹಾಗೆ ಈ ವೇಷಗಳನ್ನು ಹೊಂದಿಕೊಂಡು ಆ ಅಟ್ಟಹಾಸಗಳು ನಡೀತಾ ಇತ್ತು ಹಿಂದೆ. ಅಂದ್ರೆ ಅಟ್ಟಹಾಸ ಎಲ್ಲಿಂದ ಶುರು ಆಗ್ತಿತ್ತು? ರಂಗಸ್ಥಳದಿಂದನೇ, ರಂಗಸ್ಥಳದ ಪರದೆ ಹಿಂದಿನಿಂದವ ಅಥವಾ ಅದಕ್ಕೂ ಹಿಂದೆ? ಹಿಂದೆ ಚೌಕಿ ಉಂಟಲ್ಲ, ಹೌದು, ಅಲ್ಲಿಂದ ಅಟ್ಟಹಾಸ ಶುರು ಆಗುದು. ಹೇಗೆ ಅದು? ಅದು ಇಲ್ಲಿ ಬಿಡ್ತಿ ಕೊಡ್ತಾರೆ ಭಾಗವತರು, ಮೊದಲಗಾರರುಗಳು, ಆಗ ಶುರು ಆಗುದು ಅಲ್ಲಿಂದ. ಅದು ಒಂದು ಬಿಡ್ತಿ ಅಂದ್ರೆ ವೇಷದ ಪೆಟ್ಟಿಗೆಯಲ್ಲಿ ಅಲ್ಲಿಂದನೇ ಶುರು. ಹೌದು. ಅಂದ್ರೆ ವೇಷಧಾರಿ ಅವನ ವೇಷ ಪ್ರವೇಶ ಆಗೋ ಗೊತ್ತಾಗ್ತದೆ ಅವನಿಗೆ. ಆ ಕಾಲಕ್ಕೆ ಇಲ್ಲಿ ಅಟ್ಟ ಬಡಿತಾರೆ ಮೊದಲಗಾರರು. ಅಲ್ಲಿಂದ ನೇರ ಬಂದು ಹೊರಗಿನಿಂದ ರಂಗಸ್ಥಳಕ್ಕೆ ಮುಖ ಮಾಡಿ ಅಟ್ಟಾಸ ಕೊಡ್ಬೇಕು. ಒಂದೇ ಅಟ್ಟಾಸ ಆದರೆ ರಂಗಸ್ಥಳ ಹತ್ರ ಕೊಡುವುದು. 2-3 ಇದ್ದಾಗ ಹಾಗೆ 2-3 ಇದ್ದಾಗ ಒಂದು ಅಲ್ಲಿಂದ ರಂಗಸ್ಥಳಕ್ಕೆ ಮುಖ ಮಾಡಿಕೊಡುವುದು. 2ನೇ ಅಟ್ಟಾಸು ರಂಗಸ್ಥಳದ ಚೌಕೆ ಮಧ್ಯಭಾಗಕ್ಕೆ ಒಂದು ಹಿಂದೆ ನೋಡಿ ಅಟ್ಟಾಸು, ರಂಗಸ್ಥಳಕ್ಕೆಲ್ಲ ಹಿಂದಕ್ಕೆ ಚೌಕಿಗೆ ನೋಡಿ. 3ನೇ ಅಟ್ಟಾಸು ಇಲ್ಲಿ ತೆರೆ ಹಿಡಿಯುವಲ್ಲಿಗೆ. ಹೀಗೆಲ್ಲ ಒಂದು ಕ್ರಮಗಳು ಇತ್ತು. ಮತ್ತೆ ಕೆಲವರು ಹೇಳ್ತಾರೆ ಬಣ್ಣಕ್ಕೆ ಕೂತ್ಕೊಳ್ಳುವಾಗ ಕೂಡ ಬಣ್ಣಕ್ಕೆ ಕೂತು ಎಷ್ಟು ಹೊತ್ತಾದ ನಂತರ ಅಟ್ಟಹಾಸ ಕೊಡುವುದು ಅಂತೆಲ್ಲ ಇತ್ತು ಅಂತ, ಆ ರೀತಿ ಎಲ್ಲ ಕೆಲವು ಕಡೆ ಹೇಳ್ತಾರೆ. ಅದೆಲ್ಲ ಇತ್ತದು ಹೇಗೆ? ಈಗ ಬಣ್ಣ ಹಾಕ್ತಾ ಇರ್ತಾರಲ್ಲ, ಬಣ್ಣ ಹಾಕಿ ನಡುವಿಗೆ ಒಮ್ಮೆ ಬಣ್ಣ ಎಲ್ಲ ಮುಗಿದ ನಂತರ ವೇಷ ಹಾಕುದಕ್ಕೆ ಮುಂಚೆ ಒಮ್ಮೆ ಅಟ್ಟಹಾಸ ಕೊಡುದು, ಆ ರೀತಿ ಎಲ್ಲ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನನ್ನ ಕಾಲದಲ್ಲಿ ಇರಲಿಲ್ಲ, ನಾನು ಯಾರು ಹೇಳಿದ್ದು ಕೇಳಲೂ ಇಲ್ಲ. ಹಾಗೆಲ್ಲ ಬಣ್ಣದ ಮಧ್ಯದಲ್ಲಿ ಅಟ್ಟಹಾಸ ಎಲ್ಲ ನನಗೆ ಗೊತ್ತಿಲ್ಲ. ಪ್ರಸಂಗಕ್ಕೆ ಹೊಂದಿಕೊಂಡು ಈ ಅಟ್ಟಾಸಗಳು ಸಂಗೀತದ ಆಲಾಪನೆ ಮತ್ತೆ ಉದ್ದ ಉದ್ದ ಪದ, ಅದು ಯಕ್ಷಗಾನಕ್ಕೆ ಎಷ್ಟು ಬೇಕು? ಅಂದ್ರೆ ಒಂದು ಪದ್ಯ, ಯಾವುದೇ ಒಂದು ತಾಳದ್ದು ಒಂದು ಪದ್ಯ, ಅದರದ್ದು ಬಿಡ್ತಿಗೆಗೆ ಮುಂಚಿನ ಆಲಾಪನೆ ಎಷ್ಟು ಹೊತ್ತು ಇರಬೇಕು? ಪ್ರತಿ ಪದ್ಯಗಳಿಗೂ ಬಿಡ್ತಿಗೆ ಅಷ್ಟೇ ಆಲಾಪನೆ. ಬಿಡ್ತಿಗೆ ಸಮಯದಷ್ಟೇ. ಹೌದು, ಅಷ್ಟೇ ಆಲಾಪನೆ ಮತ್ತೆ ಬಿಡಿತ. ಅದರಲ್ಲಿ ಈ ಪದ್ಯಕ್ಕೆ ಬಿಡಿತ ಎಂಬುದು ಗೊತ್ತಾಗುವುದು ಮೊದಲೆಗಾರರಿಗೆ. ಬಿಡಿತ ಆಗುವಲ್ಲಿ ನೀವು ಮುಕ್ತಾಯ ರಾಗ ಹೇಳಿದ್ರೆ ಹಿಂದಿನ ಮೊದಲೆಗಾರರು ಮುಕ್ತಾಯವೇ ಬಡೀತಿದ್ರು. ಮೊದಲು ಬಡೀತಿದ್ದು ನನಗೆ ಬರೆದಿದ್ದಾರೆ. ನಾನು ಏನು ಹಾಗೆ ಬರ್ತದ್ದು ಅಂತ ಕೇಳುವಾಗ ನನಗೆ ಗೊತ್ತಾಗಬೇಕಲ್ಲ ನಿಮ್ಮ ರಾಗ ಎಷ್ಟು ಉಂಟು ಅಂತ. ನನಗೆ ಬಿಡಿಸಿಗೆ ಮುಕ್ತಾಯ ನನಗೆ ಗೊತ್ತುಂಟ.
ಅಂತ ಮೊದಲೇ ಈ ಪ್ರಶ್ನೆಯನ್ನು ನನ್ನನ್ನು ಆ ಕಾಲದಲ್ಲಿ ಕೇಳಿದ್ದಾರೆ. ಹಾಗಾಗಿ ನನಗೆ ಗೊತ್ತದು ಬಿಡ್ತಿಗೆ ರಾಗ ಹೀಗೆ, ಮುಕ್ತಾಯದ ರಾಗ ಹೀಗೆ, ಮುಕ್ತಾಯಕ್ಕೆ ಮುಕ್ತಾಯದಷ್ಟೇ ರಾಗ, ಬಿಡ್ತಿಗೆ ಬಿಡ್ತಿಗೆ ರಾಗ. ಮತ್ತೆ ಪದ್ಯದ ಮಧ್ಯದಲ್ಲಿ ಯಮಕ ಗಮಕ ಎಲ್ಲ ಕೆಲವೆಡೆ ಕೊಡುವ ಕ್ರಮ ಉಂಟು. ಅಂದ್ರೆ ಯಮಕ ಗಮಕ ಅಂದ್ರೆ ಅದು ಸೂಕ್ಷ್ಮ, ಅಂದ್ರೆ ಹೇಳಲಿಕ್ಕೆ ಬರುವುದಿಲ್ಲ. ಈಗ ಒಂದು ಪದ್ಯ ಹೇಳುವಾಗ ಎಲಮುರಾಂತಕ ನಿನ್ನ ಮಹಿಮೆಯ, ಇಲ್ಲಿ ಬಿಡ್ತಿಗೆ ಆಯ್ತಲ್ಲ, ಇಲ್ಲಿಗೆ ಬಿಡ್ತಿಗೆ ನಾಲ್ಕು ತಾಳ ಬಿಡ್ತಿಗೆ ಆದ್ಮೇಲೆ ಪುನಃ ಬುಡ ಇಲ್ಲ ಹೇಳುವುದು. ಹೌದು. ಎಲಮುರಾಂತಕ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು ತ್ರಿಜಗತಿ, ಇದೊಂದು ಯಮಕ ಅಂತ ಹೇಳುದು ನಮ್ಮ ಯಕ್ಷಗಾನದಲ್ಲಿ. ಇಲ್ಲದಿದ್ರೆ ನೆಲೆಯ ಬಲ್ಲವರಾರು ಜಗದಲ್ಲಿ ನಾಳಿದ ಸಂಭವ, ಯಮಕ ಪಡೆದ ಪದ್ಯ ತೆಗಿಬೇಕು. ಹೌದು ಹೌದು. ಅಲ್ಲಿ ಇದನ್ನು ಯಮಕ ಅಂತ ಹೇಳ್ತಾನೆ. ಅಂದ್ರೆ ಆ ಜಾಗವನ್ನು ತುಂಬಿಸ್ಲಿಕ್ಕೆ ಅಂತ. ಅದು ಎಂತದ್ದು ಅಂತ ಗೊತ್ತಾ, ಯಮಕ ಅಂತ ಹೇಳಿ ಒಂದು ಯಕ್ಷಗಾನದಲ್ಲಿ ನಮ್ಮ ಪರಂಪರೆಯಿಂದ ಬಂದದ್ದು. ಹೌದು ಹೌದು ಹೌದು, ಸರಿ. ಒಂದು ಗಮಕ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ವನಿತೆಯ ಕಠೋರ ನುಡಿಯವು ಕೇಳ್ದು ಪವನಯವು, ಇದು ಯಮಕ. ಯಮಕ ಆ ರಾಗ ಹೇಳುವುದಕ್ಕೆ ಹೆಸರು ಯಮಕ ಅಂತ ಹೇಳಿ. ಸರಿ. ನಮ್ಮ ಇದರಲ್ಲಿ ಯಕ್ಷಗಾನದಲ್ಲಿ ಅಷ್ಟು ಹೇಳಿದ ಮೇಲೆ ಮತ್ತೆ ಪುನಃ ಬುಡದಿಂದ ಹೇಳುದು. ಹೌದು ಹೌದು, ಸರಿ. ವನಿತೆಯ ಕಠೋರ ನುಡಿಯವು ಕೇಳ್ತು ಪವನಯವು, ಘನರೌದ್ರವೆತ್ತು ಗಜಯವು ತಿರುಹುತ್ತೆಂದ, ಕಾಮಿನಿಯ ಸೈರಿಸು, ಇದನ್ನು ಗಮಕ ಅಂತ ಹೇಳ್ತಾರೆ. ಇದನ್ನು ಅಂದ್ರೆ ಕಾಮಿನಿಯ ಸೈರಿಸು ಅಂತ ಅಲ್ಲಿ ಒಂದು ದೀರ್ಘ ಉಂಟಲ್ಲ, ಅದನ್ನು ಗಮಕ ಅಂತ ಹೇಳಿ. ಅಲ್ಲಿ ಎಲ್ಲಿಯುವ ರಾಗ ಉಂಟಲ್ಲ, ಅದು ಸ್ವಲ್ಪ ಏರು ಮತ್ತು ಹೌದೌದು, ಇದಕ್ಕಿಂತ ಒಂದು ಪಟ್ಟಿ ಏರಲ್ಲಿ ಬರ್ತದೆ. ಹೌದು, ಇದಕ್ಕೆ ಗಮಕ ಅಂತ ಹೇಳುದು. ಪದ್ಯಗಳಿಗೆ ಗಮಕ ಕೊಡುವುದಂತ ಯಕ್ಷಗಾನದಲ್ಲಿ ಹೀಗೆ. ಇದೆಲ್ಲ ಮೊದಲಿಂದ ಇದ್ದದ್ದು. ಹೌದು ಹೌದು, ಹಾಗೆ ಇತ್ತು. ಏರು ಪದ್ಯಗಳಿಗೆ, ನಿಧಾನ ಪದ್ಯಗಳಿಗೆ ಯಮಕ ಜಾಸ್ತಿ, ಗಮಕಗಳು ಕಡಿಮೆ. ಮತ್ತೆ ಈಗ ನೋಡಿ, ಒಂದು ತಾಳ ಏಕತಾಳ ಅಂತ ಇಟ್ಕೊಂಡ್ರೆ ಅದಕ್ಕೆ ಏನು ಮಾತ್ರೆಗಳೆಷ್ಟು ಒಂದೊಂದು ತಾಳಕ್ಕೆ? ಈಗ ನಾವು ಸಪ್ತ ತಾಳಗಳು ಅಂತ ನಾವು ಹೇಳ್ತೇವೆ ಯಕ್ಷಗಾನದಲ್ಲಿ, ಏಕತಾಳ, ಅಷ್ಟತಾಳ, ಆಮೇಲೆ ಅದು ಆದಿತಾಳ, ಮತ್ತೆ ಯಾವುದೆಲ್ಲ ಉಂಟು, ತ್ರಿವುಡೆ, ಜಂಪೆ, ಇದಕ್ಕೆಲ್ಲ ಪ್ರತಿಯೊಂದು ತಾಳಕ್ಕೂ ಕೂಡ ಒಂದು ಅದರದ್ದೇ ಆದಂಥದ್ದು ಎಂತ ಹೇಳುದು ನಾನು, ಮಾತ್ರೆಗಳು ಅಂತ ಉಂಟು. ಅದು ಎಷ್ಟು, ಅದು ಹೇಗೆ? ಅದು ಮಾತ್ರೆಗಳು ನಡೆಯುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಸಂಗೀತದಲ್ಲಿ ಹೇಗೆ ನಡೆಯುತ್ತದೆ ಹಾಗೆ. ಈಗ ಸಂಗೀತದಲ್ಲಿ ಅಲಂಕಾರಗಳು ಅಂತ ಉಂಟು ನೋಡಿ. ಹೌದು ಹೌದು ಹೌದು. ಆ ಅಲಂಕಾರದಲ್ಲಿ ಯಾವ ಯಾವ ತಾಳಕ್ಕೆ ಎಷ್ಟು ಮಾತ್ರೆಗಳು ಅಷ್ಟೇ ಯಕ್ಷಗಾನದಲ್ಲಿ ನಡೆಯುವುದು. ಅಂದ್ರೆ ಈಗ ಒಂದೊಂದೇ ಉದಾಹರಣೆ, ಏಕತಾಳಕ್ಕೆ ಮೂರು ಇದಲ್ವಾ, ಅದಕ್ಕೆ ಹೌದು. ಅದೇ ಆ 4 ಮಾತ್ರೆ ಹೇಗೆ ಅದು ನೋಡಿ. ಅದೀಗ ಕೇಳುಸು ಒಂದು ತಾಳ ಆಯ್ತು, ಕೇಳುಸು 4 ಮಾತ್ರೆ. ಹಾಗೆ ಹಾಗೆ ಹಾಗೆ, ಅಕ್ಷರ ಅಲ್ಲ. ಹೌದೌದು, ಗೊತ್ತಾಯ್ತು. ದೀರ್ಘ ಒಂದು 2 ಬರ್ತದೆ, ಕೆಲವೆಡೆಯಲ್ಲಿ 3 ಬರ್ತದೆ. ಇನ್ನೊಮ್ಮೆ ಹೇಳಿ ಅದನ್ನು. ಕೇಳುಸು ಗುಣನಿಧಿಯೇ ಯದು ಕುಲಮಾಲ ಶಿಖಾಮಣಿಯೇ, ಹೀಗಿದ್ದ ಪದ್ಯ. ಈಗ ಸಂಗೀತದಲ್ಲಿ ಹೇಳುವ ಇದು ಆದಿತಾಳಕ್ಕೆ ಹೋಗ್ತದೆ. 4 ಏಕತಾಳ, 1 ಆದಿತಾಳ ಆಗ್ತದೆ. ಹೌದು ಹೌದು ಹೌದು. ಕೇಳುಸು ಗುಣನಿಧಿಯೇ ಯದು ಕುಲಮಾಲ ಶಿಖಾಮಣಿಯೇ, ಹೀಗೆ ಹೋಗ್ತದೆ. ಬಾಲೆ ಗಾಂಧಿನಿ ಯುದ್ಧರಾಲಯ ಕುಮುದ ವಿಲೋಲ ಶಶಾಂಕ ಶ್ರೀಲ ನಿರ್ಣಯ ನುಡಿ
ಇಲ್ಲಿಂದ ನಮ್ಮ ಯಕ್ಷಗಾನದಲ್ಲಿ ತಾಳ ತಿರುಗುತ್ತದೆ, ತಿರುಗ್ತದೆ. ಹೌದು, ತಿತ್ತಿಗೋ ತೇತಿತ್ತಿಗೋ ಹೌದು. ಹೀಗೆ ಹೋಗ್ತದೆ. ಈಗ ಏಕತಾಳಕ್ಕೆ 4 ಮಾತ್ರೆ, ಅದೇ ಈ ತಿತ್ತಿತೆಗೆ ಈ 3/2 3/2. ಹಾ, ಅಂದ್ರೆ ಈಗ ನೋಡಿ ಅಲ್ಲ ಹೇಗೆಂದ್ರೆ 7 ನಮ್ದು 7 ತಾಳಗಳು, ಆಮೇಲೆ ಕೆಲವು ಉಪತಾಳಗಳು ಅಂತ ಉಂಟು, ಯಾವುದು ತ್ವರಿತ ಗಿರಿತ ಎಲ್ಲ ಹೇಗೆ, ಅದಕ್ಕೆ ಕೂಡ ಮಾತ್ರೆಗಳು ಅಂತ ಲೆಕ್ಕ ಉಂಟು. ಪ್ರತಿಯೊಂದಕ್ಕೂ ಲೆಕ್ಕ ಉಂಟು. ಅದು ಹೋಗುದು ಮಾತ್ರ ಒಂದನೇ ಕಾಲ, 2ನೇ ಕಾಲ, 3ನೇ ಕಾಲ ಹೀಗೆ ದಾಟುತ್ತಾ ಹೋಗ್ತಾರೆ. ಅಲ್ಲಲ್ಲ, ಆ ಕಾಲ ವ್ಯತ್ಯಾಸ ಆದಾಗ ಮಾತ್ರೆ ವ್ಯತ್ಯಾಸ ಏನಾಗುದಿಲ್ಲ. ಇಲ್ಲ ಇಲ್ಲ ಇಲ್ಲ, ಆ ಮಾತ್ರೆಗಳು ಅಷ್ಟು ಸಾಕ್ತಾ ಇರ್ತವೆ ಎಲ್ಲಾ ತಾಳಗಳಲ್ಲಿ. ಹಾಗೆ ಅಂದ್ರೆ ಎಲ್ಲ ತಾಳದ್ದು ಕೂಡ ಮಾತ್ರೆ ಎಷ್ಟು ಅಂತ ನೀವು ಹೇಳ್ಬೋದಾ? ಈಗ ಒಂದು ಏಕತಾಳದ್ದು 4 ಆಯ್ತು, ಅಷ್ಟತಾಳದ್ದು ಎಷ್ಟು ಬರ್ತದೆ? 14. ಎಷ್ಟು? 14 ಅಷ್ಟತಾಳಕ್ಕೆ. ಹೌದು. ಮತ್ತೆ ತ್ರಿವಿಡೆಗೆ? ತ್ರಿವಿಡೆಗೆ 7. ಜಂಪೆಗೆ? ಜಂಪೆಗೆ 5. ರೂಪಕಕ್ಕೆ 6. ತಿತ್ತಿತ್ತೈಯಲ್ಲಿ ಈಗ 2 ವಿಧ ಉಂಟಲ್ಲ, ಎರಡಕ್ಕೂ 3/2 ಎರಡಕ್ಕೂ ಅದು ತೈತಿತ್ತಿ ಆಗ್ಲಿ ತಿತ್ತಿತ್ತೈ ಆಗ್ಲಿ 3/2 ಹೋಗುದು. ಪದ್ಯ ಬಾಯ್ತಾಳದ ಹಾಗೆ ಹೋಗುದು. ಆಮೇಲೆ ಈ ತ್ವರಿತ ಜಂಪೆಗೆ ಆದ್ರೆ ತ್ವರಿತ ಜಂಪೆಗೆ 5 ಮಾಮೂಲು 5. ಮತ್ತೆ ಅದನ್ನು 10 ಮಾಡಿ ಹೀಗೆಲ್ಲ ಡಬ್ಬಲ್ ಮಾಡಿ ಹೇಳುವ ಕ್ರಮ ಉಂಟು. ಅದು ಎಲ್ಲ ತಾಳಗಳಲ್ಲಿ ಉಂಟು. ತ್ವರಿತ ತ್ರಿವಿಡೆಯಲ್ಲಿ ಆದ್ರೆ ಅದು ಸಹ ತ್ವರಿತವೇ ಹೋಗ್ತದೆ. ಹೌದು, ಅದೇ ಈ ಮಾತ್ರೆಗಳೆಷ್ಟು? ಮಾತ್ರೆಗಳಿದೆ 7. ನೋಡಿ ಇವಳಿ ಅರಸ ಕೇಳಿ ತಲು ಸುಯೋಧನ ಕರೆಸಿ ಗುರು ಗಾಂಗೆಯ ಕೃಪರೊಡ, ಇದು 7 ಹೋಗುದು ಹೀಗೆ. ಗೊತ್ತಾಯ್ತಲ್ಲ. ಇದೇ ರೀತಿ ಅದರಲ್ಲಿ 1ನೇ ಕಾಲವನ್ನು 7 ಹೋಗ್ತದೆ, 2ನೇ ಕಾಲ ಸ್ವಲ್ಪ ತ್ವರಿತವಾಗಿ. ಈ 1 ತಾಳಕ್ಕೆ ಅದು 2 ತಾಳ ಆಗುವ ಡಬ್ಬಲ್ ಆಗ್ತದೆ. ಹಾಗೆ ಹೋಗ್ತದೆ. ಮತ್ತೆ ಈ ಮಾರವಿಯಕ ಭೈರವಿಯಕ ಈ ಏರು ಪದಗಳು ಉಂಟು ನೋಡಿ, ಇದಕ್ಕೆ ಕೂಡ ಮಾತ್ರೆಗಳು ಅಂತ ಉಂಟು. ನಿಧಾನ ಪದ್ಯ ಹೇಗೋ, ನಿಧಾನದ ಪದ್ಯಗಳು ಹೇಗೋ ಅದೇ ರೀತಿ ಏರು ಪದ್ಯವು. ಏರು ಪದ್ಯ ಸ್ಪಷ್ಟತೆ, ಬಿಡುತ್ತ, ಮುಕ್ತಾಯ ಎಲ್ಲ ಹೀಗೆ. ಮತ್ತೆ ಅಲ್ಲಿ ಏರು ಪದ್ಯದಲ್ಲಿ ಬಿಡಿತಕ್ಕೆ ಮಾತ್ರ ವೇಷಧಾರರು ಕುಣಿಯುವುದು, ಒಂದು ಲಾಗ ಹೊಡೆಯುವುದು ಎಲ್ಲ ಉಂಟಲ್ಲ, ಸ್ವಲ್ಪ ಲೆಕ್ಕ ಇದೆ ಜಾಸ್ತಿ. ಎಲ್ಲ ಈಗ ಲೆಕ್ಕಾಚಾರ ಇದೆ ಅದಕ್ಕೂ. ನಿಧಾನ ಪದ್ಯ ನಾವು ಹೇಗೆ ಹೇಳ್ತೇವೋ ಅದೇ ರೀತಿ ಏರು ಪದ್ಯವು. ಇನ್ನೊಂದೇನು ಅಂತಂದ್ರೆ ಈಗ ನೋಡಿ ಧ್ರುವತಾಳ ಅಂತ ಸಂಗೀತದಲ್ಲಿ ಉಂಟದು. ನಮ್ಮ ಯಕ್ಷಗಾನದಲ್ಲಿ ಆ ಪದ್ಯ ಉಂಟು, ಧ್ರುವತಾಳದ ಪದ್ಯಗಳು ಉಂಟು. ಇದ್ರೆ ಧ್ರುವತಾಳಕ್ಕೆ 14 ಮಾತ್ರೆ. ತಾಳ ಎಷ್ಟು ಅದಕ್ಕೆ? ಒಂದೇ. ಒಂದು ಧ್ರುವತಾಳಕ್ಕೆ 14 ಮಾತ್ರೆ. ತ್ರಿವಿಡ ತಾಳ 2 ಆಗ್ತದೆ. ಧ್ರುವತಾಳ ಅಂದ್ರೆ 2 ತ್ರಿವಿಡ ತಾಳ, 2 ತ್ರಿವಿಡ ತಾಳ ಹೋಗ್ತದೆ ಅಲ್ಲಿ. 7 ಮಾತ್ರೆ ಆಗಿ ಸರಿ. ತ್ರಿವಿಡ ತಾಳಕ್ಕೆ 7 ಮಾತ್ರೆ, 2 ತ್ರಿವಿಡ ಆಗ್ತದೆ. ಧ್ರುವತಾಳ 1ಕ್ಕೆ 14 ಮಾತ್ರೆ. ಸರಿ. ಇಲ್ಲಿ ತಾಳ ಬಡಿಯುವುದು ತ್ರಿವಿಡೆ ಯಕ್ಷಗಾನದಲ್ಲಿ. ಈ ಮುಂಚಿನಿಂದ ಕೂಡ ಹೌದು, ಮುಂಚಿನಿಂದ ಬಡಿಯುವುದು ತ್ರಿವಿಡೆ, ಅದಕ್ಕೆ ಬಿಡಿತ ಇಲ್ಲ. ಯಕ್ಷಗಾನದಲ್ಲಿ ಆದಿತಾಳಕ್ಕೆ ಬಿಡಿತ ಇಲ್ಲ, ಧ್ರುವತಾಳಕ್ಕೆ ಬಿಡಿತ ಇಲ್ಲ, ಚೌತಾಳಕ್ಕೆ ಬಿಡಿತ ಇಲ್ಲ. ಮತ್ತೆ ಈಗ ಆದಿತಾಳಕ್ಕೆ ಉಂಟಲ್ಲ ಬಿಡಿತ, ಏಕತಾಳದ್ದು ಉಪಯೋಗ ಮಾಡ್ತಾರಲ್ಲ, ಅದಾಗುದಿಲ್ಲ. ಬಿಡಿತ ಉಂಟು, ಇಲ್ಲ ಹೇಳಿದ್ರೆ ಬಿಡಿತವು ಮುಕ್ತಾಯ ಒಂದೇ ಅದಕ್ಕೆ. ಯಾಕೆ ದೊಡ್ಡ ತಾಳ ಅದು. ಹಾಗಾಗಿ ಈಗ ನಾವು ಓದೇವ ಒಡ್ಡೋಲಕ್ಕೆ ಕೇಳ್ತೇವೆ, ಹೇಳುವಾಗ ಒಂದೇ ತಾಳಕ್ಕೆ ಬಿಡಿತ, ಮುಕ್ತಾಯಕ್ಕೂ ಒಂದೇ ತಾಳ, ಅದಕ್ಕೆ ಬಿಡಿತಿಗೆ ಮುಕ್ತಾಯ ಒಂದೇ. ಅದು ಧ್ರುವತಾಳಕ್ಕೂ ಹಾಗೆ, ಚೌತಾಳಕ್ಕೂ ಹಾಗೆ. ಸರಿ. ದೊಡ್ಡ ತಾಳಗಳಾದಲ್ಲಿ ಧ್ರುವತಾಳದ್ದು ಈಗ ಯಾರಾದ್ರೂ ಹೇಳುವವರು ಇದ್ದಾರಾ? ನಾವೆಲ್ಲ ಹೇಳ್ತೇನೆ, ಈಗಲೂ ಹೇಳ್ತೇನೆ ಆಟದಲ್ಲಿ. ನೋಡಿ ನೀವು ಹೇಳ್ತೇನೆ, ಜನಕಾತ್ಮಜೆ ಜಾಣೆ ಎನ್ನರಸಿಯೇ. ಇಲ್ಲಿಗೆ 14 ಮಾತ್ರ ಆಯ್ತು. ಒಂದು ತ್ರಿವುಡೆ ಆಯ್ತು, ತಾಳ ಬಡಿಯುವುದು ತ್ರಿವುಡೆ ಇಲ್ಲಿ. ಅಂದ್ರೆ 14 ಮಾತ್ರ ಸರಿ ಅರ್ಧಕ್ಕೆ ಬರ್ತದೆ. ಹಾಗೆ ಮಾತ್ರ 14 ದಾಟ್ತದೆ. ಸಾಮಾನ್ಯ ತ್ರಿವುಡೆ ತಾಳದ ಇಮ್ಮಡಿ ಅಂತ ಹೇಳ್ಬೋದು. ಇದಕ್ಕೆ ಬಿಡಿತ ಅಂತ ಇಲ್ಲ, ಮುಕ್ತಾಯ ಮಾತ್ರ. ಮುಕ್ತಾಯ ತ್ರಿವುಡೆ, ಅದು ಸಹ ಧ್ರುವತಾಳದ್ದೇ, ಅಂದ್ರೆ ಒಂದೇ ತಾಳ ಮುಕ್ತಾಯ. ಅದಕ್ಕೆ ಅಂದ್ರೆ ಇದಕ್ಕೆ ನರ್ತನದಲ್ಲಿ ಕೂಡ ವ್ಯತ್ಯಾಸ ಉಂಟಾ ಅಥವಾ ತ್ರಿವುಡೆಯದ್ದೇ ಕುಣಿಯುವುದಾ? ತ್ರಿವುಡೆಯದ್ದು ಕುಣಿತಾರೆ. ತ್ರಿವುಡೆಯದ್ದೇ
ನಾಟ್ಯವೋ ಬೇರೆ ಇತ್ತೋ ಏನೋ ಯಾರಿಗೂ ನನಗೆ ಗೊತ್ತಿಲ್ಲ. ಅದು ಅಂದರೆ ಬಿಡಿತ ಇಲ್ಲದ ಪದ್ಯ ಅದು ಅಷ್ಟೇ. ಬಿಡಿತ ಇದ್ರೂ ಒಂದೇ ತಾಳ. ಈ ದೊಡ್ಡ ತಾಳ 3 ಉಂಟಲ್ಲ, ಚೌತಾಳ, ಆದಿತಾಳ, ಧ್ರುವ ತಾಳ, ಇದು 3ಕ್ಕೆ ಬಿಡಿತ ಇದ್ರೂ ಒಂದೇ, ಬಿಡಿತ ಇಲ್ಲ ಮುಕ್ತಾಯವು ಬಿಡಿತೆಗೆ ಒಂದೇ. ಈ ಬಿಡಿತಿಗೆ ಇಲ್ಲದೆ ಮಾಡಿದ್ದಾರೆ ಯಾಕೆ ಅಂತ ಕೇಳಿದರೆ, ಮುಕ್ತಾಯವು ಬಿಡಿತಿಗೆ ಒಂದೇ ಆದ್ದರಿಂದ 2 ಸಲ ಒಂದು ಪದ್ಯಕ್ಕೆ ಬಡಿಯುವುದು ಬೇಡ ಎಂಬ ಇದರಲ್ಲಿ ಮಾಡಿರಬಹುದು. ಬಂದದ್ದನ್ನೇ ಮತ್ತೊಮ್ಮೆ ಬಡಿಯುವುದಕ್ಕೆ ಬೇಕಾಗಿ ಅದನ್ನು ಮಾಡಿರ್ಬೋದು. ಹಾಗೆಲ್ಲ ಈಗ ಬೇರೆಲ್ಲ ಮಾಡಿದ್ದಾರೆ, ಬಿಡಿತಿಗೆ ಮಾಡಿಟ್ಟಿದ್ದಾರೆ, ಗೊತ್ತಾಯ್ತಲ್ಲ. ಮಾಡಿದ್ದು ತಪ್ಪು ಅಂತ ನಾನು ಹೇಳುವುದಿಲ್ಲ, ಬೇಕು ಅಂತ ಅದು ಹೇಳುವುದಿಲ್ಲ, ಮಾಡಿಟ್ಟಿದ್ದಾರೆ. ಅದು ಒಳತಾಳಗಳು ಅದರಲ್ಲಿ ಆ ಬಿಡ್ತಿಗೆ ಒಳತಾಳ ಅಂದ್ರೆ ಅದರ ಕೈಗಳು ಅಂತ ಆಗುವಾಗ ತಿತ್ತಿಗೆ ಒಂದು ಬಿಡ್ತಿಗೆ ಬೇಡೋ, ಅದಕ್ಕಿಲ್ಲ. ತಿತ್ತಿಗೆ ಒಂದು ಬಿಡ್ತಿಗೆ ಬೇಡೋ, ಅದಕ್ಕೂ ಇಲ್ಲ. ಮತ್ತೆ ತೈತದ ಕಥ ಅಂತ ಒಂದು ಉಂಟು, ಅದಕ್ಕೂ ಬಿಡ್ತಿಗೆ ಬೇಕಲ್ಲ. ಈ ಉಪತಾಳಗಳಿಗೆ ಬಿಡ್ತಿಗೆಗಳು ಇಲ್ಲ, ನಿಜ ತಾಳಗಳಿಗೆ ಮಾತ್ರ ಬಿಡ್ತಾ ಇರೋದು. ಹಾಗಾದರೆ ಅದಕ್ಕೂ ಅದು ಒಂದು ಬೇಡ ಅಂತ ಮಾಡಿದ್ದಾರೆ ಬಹುಶಃ. ಮತ್ತೆ ಮಾಡುವುದಕ್ಕೆ ನಾನೇನು ಆಕ್ಷೇಪ ಹೇಳುವುದಿಲ್ಲ, ಉಪಯೋಗಿಸುವುದಕ್ಕೂ ಆಕ್ಷೇಪ ಹೇಳುವುದಿಲ್ಲ. ಮಾಡುವಾಗ ಅದು ಅರ್ಹತೆ ಉಂಟೋ ಇಲ್ಲೋ ನೋಡಿಕೊಂಡು ಮಾಡಬೇಕು ಅಷ್ಟೇ. ಯಕ್ಷಗಾನ ಪ್ರದರ್ಶನಗಳಿಗೆ ವಿಮರ್ಶೆ ಎನ್ನುವಂಥದ್ದು ಬೇಕಾ ಬೇಡವಾ ನಿಮ್ಮ ಅಭಿಪ್ರಾಯದಲ್ಲಿ? ತಪ್ಪುಗೊಂಡಲ್ಲಿ ವಿಮರ್ಶೆ ಬೇಕು. ವಿಮರ್ಶೆ ಮಾಡುವಾಗ ಅದಕ್ಕೆ ಹೊಂದಾಣಿಕೆ ಆಗಿರುವಂಥದ್ದು ಆಗಬೇಕು. ಮಾಡುವಾಗ ಯಾವುದಕ್ಕೆ ಇದ್ದದ್ದು ಸರಿ ಉಂಟು ಅಂತಾದ್ರೆ ವಿಮರ್ಶೆ ಬೇಡ. ಸರಿ ಇದೆ ಅಂತ ಪುನಃ ಹೇಳಬೇಕಾಗಿಲ್ಲ. ಮತ್ತೆ ವಿಮರ್ಶೆ ಮಾಡುವುದು ಮಾಡಬಾರ್ದು ಅಂತಲ್ಲ. ವಿಮರ್ಶೆ ಮಾಡದಿದ್ದರೆ ಕಲೆಯು ಸ್ವಲ್ಪ ಬೆಳವಣಿಗೆ ಕಡಿಮೆ ಆಗ್ತದೆ ಕಲೆಯದ್ದು. ವಿಮರ್ಶೆ ಇದನ್ನು ಹೊಂದಿಕೊಂಡು ಹೋಗಬೇಕು. ಉದಾಹರಣೆ ಹೇಳ್ತೇನೆ. ಒಂದು ವಿಷಯ, ಒಂದು ಪಾತ್ರೆ ಉಂಟು, ನಮಗೆ ಮಣ್ಣಿನ ಪಾತ್ರೆ ಮೊದಲಿಗೆ. ಅಂಥದ್ದೇ ಒಂದು ಹಿತ್ತಾಳಿಯಲ್ಲಿ ಮಾಡಬಾರ್ದು ಅಂತ ಹೇಳೋದಿಲ್ಲ, ಅದೇ ರೀತಿ ಬೇಕು. ಅಂಥದ್ದು ಸ್ಟೀಲ್ನಲ್ಲಿ ಮಾಡಬಾರ್ದು ಅಂತ ಹೇಳೋದಿಲ್ಲ, ಯಾಕೆ ಅದು ಹೊಡೆದು ಹೋಗ್ತದೆ. ಯಾವುದು ಮಣ್ಣಿದ್ದು. ತಿನ್ನುವ ರುಚಿಯಲ್ಲಿ ಪಾತ್ರದ ರುಚಿ ನಮಗೆ ಬೇರೆ ಬೇರೆ ಪಾತ್ರದಲ್ಲಿ ಮಾಡಿದರೆ ಅದೇ ರೀತಿ ಈ ವಿಮರ್ಶೆ ಆ ರೀತಿ ನನ್ನ ಒಂದು ಅಭಿಪ್ರಾಯ. ಬ್ಯಾಂಡ್ ಸೆಟ್, ಸಿಡಿಮದ್ದು, ರಂಗಸ್ಥಳದಲ್ಲಿ ಸಿಕ್ಕಾಪಟ್ಟೆ ಅಲಂಕಾರ ಮಾಡುದು, ಇದೆಲ್ಲ ಯಕ್ಷಗಾನಕ್ಕೆ ಬೇಕು ಅಂತ ಅನಿಸ್ತದೆ ನಿಮಗೆ? ಯಕ್ಷಗಾನ ಹಿಂದೆ ಉಳಿದು ಬಂದದ್ದು ಹೇಗೆ ಅಂತ ಹೇಳಿದ್ರೆ, 4 ಕಂಬದ ಮಧ್ಯೆ ಮಾವಿನ ಸೊಪ್ಪು ಕಟ್ಟುವುದು ಅಷ್ಟೇ. ಕಂಬಕ್ಕೂ ಮಾವಿನ ಸೊಪ್ಪು ಕಟ್ಟುವುದು, ರಂಗಸ್ಥಳದ ಮಧ್ಯಕ್ಕೆ ಮಾವಿನ ಸೊಪ್ಪು ಕಟ್ಟುವುದು, ಮತ್ತು ಭಾಗವತ ಕೂತುಕೊಳ್ಳುವಲ್ಲಿ ಒಂದು ಮಾಲೆ, ರಂಗಸ್ಥಳದ ಆಯ, ಇಲ್ಲಿ ಒಂದು ಮಾವಿನ ಮಾಲೆ ಕಟ್ಟುವುದು ಅಷ್ಟೇ. ಇದು ರಂಗಸ್ಥಳ, ಮೊದಲಿನಿಂದ ಬಂದ ರಂಗಸ್ಥಳ ಅದು. ಅಡಿಕೆ ಮರದ ಕಂಬ, ಮತ್ತೆ ಅದಕ್ಕೆ ಅಡಿಕೆ ಸುತ್ತುವುದಿಲ್ಲ ಇತ್ತು, ಅದೆಲ್ಲ ಕಂಬಕ್ಕೆ ಒಂದು ಅಲಂಕಾರಕ್ಕೆ ಅಷ್ಟು ಮಾಡ್ತಾ ಇದ್ರು. ಫಳ ಹೊಳಿಲಿಕ್ಕೆ ಇಟ್ಟಿಗೆ ಇದಕ್ಕೆ ಎಣ್ಣೆ ಕೊಟ್ಟು ಬಿಟ್ಟರೆ ಅಡಿಕೆ ಎಲ್ಲ ಸುತ್ತಿ ಒಳ್ಳೆ ವಿಜೃಂಭಣೆ ಕಾಣ್ತಾ ಇತ್ತು. ಆ ರೀತಿಯಲ್ಲಿ ಇತ್ತು. ಈಗ ಜನ ಮಾಡಿ ಅದನ್ನೆಲ್ಲ ಬೇರೆ ಬೇರೆ ಮಾಡ್ತಾರೆ. ಯಾಕಂದರೆ ಆ ರೀತಿಯ ರಂಗಸ್ಥಳ ಯಕ್ಷಗಾನದ ಹೊರತು ಬೇರೆ ಎಲ್ಲಿಯೂ ಯಾವ ರಾಜ್ಯದಲ್ಲಿ, ಬೊಂಬೈ ಆಗಲಿ, ಮದ್ರಾಸ್ ಆಗಲಿ, ಬೆಂಗಳೂರಾಗಲಿ, ಯಾವ ಊರಲ್ಲಿ ಕಾಣಲಿಕ್ಕೆ ಸಿಕ್ಕಲಿಕ್ಕಿಲ್ಲ. ಅದು ಯಕ್ಷಗಾನಕ್ಕೆ ಮಾತ್ರ ಸೀಮಿತ. ಮತ್ತು ಇತರ ಅಲಂಕಾರಗಳು ಮಾಡುವುದು ಅದು ರಂಗಸ್ಥಳ ಅಂತ ಆಗೋದಿಲ್ಲ, ಅಲಂಕಾರದ ಒಂದು ಭವನ ಅಂತ ಹೇಳ್ಬೋದು. ಅದು ಪೇಟೆ ಪಟ್ಟಣಗಳಿಗೆ ಇದ್ರೂ ಕೂಡ ಇದರಲ್ಲಿ ಆದಷ್ಟು ಅಲಂಕಾರ ನೋಡುವವರಿಗೆ ಅದು ಬರಲಿ. ಇದು ಅವರಿಗೆ ಕಾಣಲಿಕ್ಕಿಲ್ಲದ ವಸ್ತು. ನಮ್ಮ 4 ಕಂಬದ್ದು ಅದು. ಮತ್ತೆ ಎಲ್ಲಿಗೂ ಯಾರಿಗೂ ಮಾಡ್ಬೋದು, ಹಣ ಇದ್ದ ಹಾಗೆ.
ಈಗ ಯಕ್ಷಗಾನಕ್ಕೆ ಮಾತ್ರ ಈ ರಂಗಸ್ಥಳ ಸೀಮಿತ. ಸರಿ ಸರಿ. ಹಾಂ. ಮತ್ತೆ ಬ್ಯಾಂಡ್ ವಾದ್ಯ ಇತ್ಯಾದಿಗಳು ಅದು ಯಕ್ಷಗಾನ ಕಲೆ ಎಂಬುದು ಆರಾಧನಾ ಕಲೆ ಎಲ್ಲರಿಗೂ. ಹೌದು ಹೌದು. ಈ ಆರಾಧನೆ ಕಲೆಗೆ ಬ್ಯಾಂಡ್ ವಾದ್ಯಗಳಿಲ್ಲ. ಇದಕ್ಕೆ ಬ್ಯಾಂಡ್ ವಾದ್ಯ, ಚೆಂಡೆ, ಮದ್ದಳೆ, ಜಾಗಟೆ ಇದು ಮಾತ್ರ. ಅದರ ಹೊರತು ಬೇರೆ ಯಾವುದು ಇದಕ್ಕೆ ಬ್ಯಾಂಡ್ ವಾದ್ಯ ಇಲ್ಲ. ನೋಡಿ, ಹಿಂದೆ ಜಾಗಟೆ, ಚಕ್ರತಾಳ, ಚೆಂಡೆ, ಮದ್ದಳೆ, ಒಂದು ಕಂಜೀರ ಇತ್ತು. ಕಂಜೀರ ಈಗ ಹೋಗಿದೆ, ಅದೊಂದಿತ್ತು. ಈ ಥರ ಯಾವುದೇ ವಾದ್ಯ ಯಕ್ಷಗಾನಕ್ಕೆ ಉಪಯೋಗ ಇಲ್ಲ. ಇದರಲ್ಲಿ ಯಕ್ಷಗಾನ ನಡೆಯುತ್ತಾ ಇತ್ತು, ಜನರಿಗೂ ಪರಿಣಾಮ ಆಗ್ತಾ ಇತ್ತು. ಈಗ ಮತ್ತೆ ಅಬ್ಬರಕ್ಕೆ ಹಣದ ಅಬ್ಬರದಿಂದ ಅದಾಗಲೇಬೇಕು ಅಂತಲ್ಲ, ಹಣದ ಅಬ್ಬರದಿಂದ ಇದರಿಂದ ಮಾಡ್ತಾ ಇದ್ದಾರೆ ಜನರು. ಅದರಲ್ಲಿ ಯಕ್ಷಗಾನ ನೋಡುವವರಿಲ್ಲ, ಅದನ್ನೇ ನೋಡುವ ಸ್ಥಿತಿಗೆ ಬಂದಿದೆ. ಮತ್ತು ಯಕ್ಷಗಾನ ಒಳ್ಳೆಯದು ಕೆಟ್ಟದ್ದು ಹೇಳುವುದು ಹೇಗೆ? ನೋಡಿದವರು ಅದು ಕಿವಿಗೆ ಹೊಡೆಯುವುದು, ಅದು ಕಣ್ಣಿಗೆ ಕಾಣುವುದು ರೈಟು. ಇದು ಆಟ ನೋಡಲಿಕ್ಕೆ ಕಾಣುವುದಿಲ್ಲ. ಮೊದಲು ನೋಡ್ತಾ ಇದ್ದು, ಕೇಳ್ತಾ ಇದ್ದು, ಹಾಗಾಗಿ ಜನರಿಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತಾಗ್ತಿತ್ತು. ಇವತ್ತು ಅಂಥದ್ದು ಇಲ್ಲ, ಇದೇ ಒಳ್ಳೆಯದು ಅನ್ನೋದು. ಈಗ ಆಟ ಒಳ್ಳೆಯದಾಗಲ್ಲ ಅಂತ ಹೇಳುದು ಮತ್ತೆ ಇಷ್ಟೇ. ಹೆಣ್ಣು ಮಕ್ಕಳು ಮತ್ತೆ ಮಕ್ಕಳ ಯಕ್ಷಗಾನಗಳು ಮತ್ತೆ ಯಕ್ಷಗಾನಕ್ಕೆ ಯಾವುದೇ ಬೆಳಿಗ್ಗೆ ಕೆಲಸಕ್ಕೆ ಹೋಗುದು, ರಾತ್ರಿ ಮತ್ತೆ ಯಕ್ಷಗಾನಕ್ಕೆ ಬರುವುದು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಕ್ಷಗಾನದಲ್ಲಿ ಹಿಂದಿನಿಂದಲೇ ಒಂದು ಶಿಸ್ತು ಅಂತ ಇತ್ತು. ಹೇಗೆ ಅಂತ ಹೇಳಿದರೆ, ಕತ್ತಲೆಗೆ ರಂಗಸ್ಥಳದಲ್ಲಿ ಈ ಚೌಕಿಯಲ್ಲಿ ಪೂಜೆ ಆಗ್ತದೆ. ಆ ಪೂಜೆ ಆಗುವ ಹೊತ್ತಿಗೆ ಪ್ರತಿಯೊಬ್ಬ ಕಲಾವಿದನು ಅಲ್ಲಿ ಹಾಜರಿರಬೇಕು, ಯಾರೇ ಆಗಲಿ. ಅಲ್ಲಿಗೆ ಅವ ಹಾಜರಿಲ್ಲ ಅಂತಾದರೆ ಆ ವೇಷಧಾರಿಗೆ ವೇಷ ಇಲ್ಲ. ಶಿಸ್ತು ಇದು ಮೊದಲು. ಅಂತೆಯೇ ಬೆಳಿಗ್ಗೆ ಮಂಗಲ ಆಗದೆ ಅವ ಹೊರಟೂಬಾರ್ದು. ಚೌಕಿಯಲ್ಲಿ ಆರತಿ ಆಗದೆ ಅವ ಹೋಗುವ ಕ್ರಮ ಇಲ್ಲ. ಹೋದ ಅಂತಂದರೆ ಅವನಿಗೆ ರಜೆ ಹಾಕ್ತಿದ್ರು, ಸಂಬಳ ಕೊಡಲಿಕ್ಕಿಲ್ಲ ಇತ್ಯಾದಿ ಕಡ್ಡಾಯಗಳಿತ್ತು. ಈಗ ಸ್ವತಂತ್ರ ಹೋಗುವುದು ಬರುವುದು ಆದ ಮೇಲೆ ಅದಕ್ಕೆ ನಾನೇನು ಹೇಳಲಿಕ್ಕಿಲ್ಲ. ಹಾಗೆ ಇದು ದೇವತಾ ಆರಾಧನೆ ಕಲೆ ಆದ್ದರಿಂದ ಕಲಾವಿದರೆಲ್ಲ ಅಲ್ಲಿ ಹಾಜರಿರಬೇಕು ಅಂತ ಲೆಕ್ಕ. ಮತ್ತೆ ಈ ಹೆಣ್ಣು ಮಕ್ಕಳದ್ದು ಮಕ್ಕಳ ಯಕ್ಷಗಾನ, ಇದರಿಂದ ಯಕ್ಷಗಾನಕ್ಕೆ ಎಷ್ಟು ಒಳ್ಳೆಯದುಂಟು? ಹೆಣ್ಣು ಮಕ್ಕಳ ಯಕ್ಷಗಾನ ಮಾಡಬಾರ್ದು ಅಂತಲ್ಲ, ಇದಕ್ಕೆ ಹೆಸರೇ ಗಂಡು ಕಲೆ ಅಂತ. ಹೆಣ್ಣು ಮಕ್ಕಳಿಗೆ ಒಂದು ರಾಕ್ಷಸನ ಪಾರ್ಟ್ ಮಾಡ್ತಾರೆ, ವೇಷ ಮಾಡ್ತಾರೆ, ಅರ್ಥ ಹೇಳ್ತಾರೆ. ಅಟ್ಟಾಸದ ಪ್ರತಿಭೆ ಅದರಲ್ಲಿ ಬರುವುದಿಲ್ಲ. ಅವರ ಸ್ವರ ಸಪೂರ ಅದು ಆ ಗಂಡಸ್ತನ ಕಾಣಲಿಲ್ಲ. ಈ ಪದ್ಯಕ್ಕೂ ಅದಕ್ಕೂ ಅವರು ಯಕ್ಷಗಾನ ನಾಟಕ ಮಾಡ್ಬೋದು, ಗೊತ್ತಾಯ್ತಲ್ಲ. ಯಕ್ಷಗಾನ ಬಯಲಾಟಕ್ಕೆ ಅರ್ಹರು ಅಂತೆಲ್ಲ ಹೇಳುವುದಿಲ್ಲ. ಮತ್ತೆ ಮೊದಲು ಇದಕ್ಕೊಂದು ಮಡಿವಂತಿಕೆ ಅಂತ ಇತ್ತು ನೋಡಿ ಯಕ್ಷಗಾನದಲ್ಲಿ. ಅಶುದ್ಧಿ ಆದವ, ಸೂತಕ ಇದ್ದವ ಇತ್ಯಾದಿಗಳು ವೇಷ ಮಾಡಬಾರ್ದು, ಕಲಾವಿದರು ಬರಬಾರ್ದು, ಅದರ ಬದಲಿಗೆ ಬೇರೆ ಮಾಡ್ತಾ ಇದ್ರು. ಈ ಹೆಂಗಸುಗಳದೆಲ್ಲ ಮೈಲಿಗೆ ಆಗ್ತಾರೆ ತಿಂಗಳಿಗೊಮ್ಮೆ, ಅದೆಲ್ಲ ಈ ನಮಗೆ ಇಲ್ಲಿ ಅಶುದ್ಧ ಆಗ್ತದೆ ಅಂತ ಲೆಕ್ಕ ಮೊದಲಿಂದು. ಹಾಗೆ ಅದೆಲ್ಲ ನಮ್ಮ ದೇವರ ಪೂಜೆ ಅಂತ ಆಗೋದು ಅದೆಲ್ಲ ಸ್ವಲ್ಪ ಅಷ್ಟು ಸರಿ ಅಂತ ಕಾಣೋದಿಲ್ಲ. ಮಾಡಬಾರ್ದು ಅಂತ ಮಾಡಿದರೆ ಏನಾಗ್ತದೆ ಅಂತ ಹೇಳುವವರಿಗೆ ನನ್ನ ಉತ್ತರವೂ ಇಲ್ಲ. ಆರಾಧನೆಗೆ ನಾವು ಮನೆಯಲ್ಲಿ ಅದೊಂದು ಆರಾಧನೆ ಮಾಡುವಾಗ ಅಂಥವರು ಅಲ್ಲಿಗೆ ಒಳಗೆ ಬರ್ತಾರೋ, ಅವರ ಮನೆಯಲ್ಲಿ ಅದು ಬರ್ತಾರೋ ಎಂಬ ನನ್ನ ಪ್ರಶ್ನೆ. ಈಗ ಅವರ ಮನೆಯಲ್ಲೇ ಒಂದು ಪೂಜೆ ಆಗ್ತದೆ, ಪೂಜೆ ಆಗುವಾಗ ಈ ಮೈಲಿಗಿದ್ದವರು ಹೆಂಗಸರು ಒಳ್ಳಿಕ್ಕೆ ಬರ್ತಾರೋ, ಅದೇ ಆರಾಧನೆ ನಮಗೂ ಸರಿ ಆಗುವುದು. ಗುಡ್ಡೆಯಲ್ಲಿ ಆಗಲಿ ಎಲ್ಲಿಯೂ ಆಗಲಿ ಇದಕ್ಕೊಂದು ಶಿಸ್ತು ಅಂತ ಮೊದಲಿನವರು ಮಾಡಿ ಇಟ್ಟರು. ಹಾಗಾಗಿ ಅದು ಕಲಿಬಾರ್ದು ಅಂತ ಹೇಳಿದ್ರೆ ಕಲಿಬಹುದು, ವೇಷ ಮಾಡಬಾರ್ದು ಅಂದರೆ ನಾಟಕ ಇತ್ಯಾದಿಗಳು ವೇಷ ಮಾಡ್ಬೋದು. ಆದರೆ ಆ ಪಾತ್ರಕ್ಕೆ ತಕ್ಕ ಸ್ವರ, ಗಾಂಭೀರ್ಯ, ಆಳಂಗ ಬೇಕು.
ಆ ರೀತಿ ಇದ್ದವರು ಮಾಡುವುದರಲ್ಲಿ ಏನು ನನ್ನ ಆಕ್ಷೇಪ ಏನಿಲ್ಲ. ಆಮೇಲೆ ಈ ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ನಿಮ್ಗೆ ಅನ್ನಿಸ್ತದೆ? ಹಿಂದಕ್ಕೆ ಹೇಗಿತ್ತಂದ್ರೆ ಆಟ ಬೇಡಿ ಮಾಡೋದು, ಹರಿಕೆ ಆಟಗಳು ಇತ್ತು ಅಪರೂಪಕ್ಕೆ, ದೇವರ ಹರಿಕೆಗಳು ಇತ್ತು. ಈಗಲೂ ಕೂಡ್ರಮೆ ಅಂತ ಉಂಟು ಮಾಡಿ, ಅದಕ್ಕೆ ಈಗಲೂ ಹರಿಕೆ ಆಟ ಒಂದು ಎಂಟು ಸಿಗ್ತದೆ ವರ್ಷಕ್ಕೆ. ಅದು ಅವರವರ ಇಚ್ಛೆಗೆ ಹೊಂದಿಕೊಂಡು ಹರಿಕೆ ಹೇಳ್ಕೊಳ್ಳುವುದು, ಅವರ ಇಷ್ಟಾರ್ಥ ಸಿದ್ಧಿಯಾಗುವಾಗ ಅವರು ಅದನ್ನು ಮಾಡ್ತಾರೆ. ಹಾಗೆ ಕಟೀಲು ಮೇಳವು ಹಾಗೆ ಇಚ್ಛೆಯ ಪ್ರಕಾರ ಮಾಡುವುದು, ದೇವರ ಮೇಲೆ ಭಕ್ತಿ ಇಟ್ಟು ಒಂದು ಹೀಗಾದರೆ ನಾನು ಹೀಗೆ ಮಾಡ್ತೇನೆ, ಅದು ಮಾಡಬಾರ್ದು ಅಂತ ಏನು ನಾನು ಹೇಳುವುದಿಲ್ಲ. ಸರಿ, ಬೇಕಾದ ದೇವರ ಮೇಲೆ ಭಕ್ತಿ. ಈ ಕಲಾವಿದರು ದೇವರ ಭಕ್ತರು, ಎಲ್ಲ ಮೇಳದಲ್ಲಿದ್ದ ಎಲ್ಲ ಕಲಾವಿದರು ದೇವರ ಭಕ್ತರೇ. ಹಾಗಾಗಿ ಹರಿಕೆ ಆಟಗಳು ಮಾಡುವುದರಲ್ಲಿ ಏನು ಆಕ್ಷೇಪ ನನಗೇನಿಲ್ಲ. ಅಲ್ಲಲ್ಲ, ಇದು ಅಭಿವೃದ್ಧಿ, ಯಕ್ಷಗಾನದ ಅಭಿವೃದ್ಧಿ ಆಗ್ತದೆ ಇದರಿಂದ ಅಂತ, ಯಕ್ಷಗಾನಕ್ಕೆ ಇದರಿಂದ ಒಳ್ಳೇದುಂಟ ಅಂತ. ಯಕ್ಷಗಾನಕ್ಕೆ ಈ ಒಂದು ಮಾತುಂಟು, ಪರಕ್ಕೆ ಸಂಧಾವನೆ ಅಂತ ತುಳುವಿನಲ್ಲಿ. ಹೌದು ಹೌದು, ಗೊತ್ತಾಯ್ತಲ್ಲ? ಹೌದೌದು, ಗೊತ್ತುಂಟು. ಈ ಹರಿಕೆ ಆಟಗಳು ಹೇಗಾಗ್ತದೆ ಅಂತ ಹೇಳಿದ್ರೆ ಆ ಜಾತಿಗೆ ಮುಟ್ಟಿದ್ದಾವೆ ಈಗ. ಹೌದು, ಅದಕ್ಕೆ ಈ ಪ್ರಶ್ನೆ ಕೇಳಿದ್ ನಾನು. ಆಟ ಆಡಿಸುವವರಿಗೆ ಹರಿಕೆ ಅಂದರೆ ಒಂದು ವೇಷ ನೋಡಿ ಅವನಿಗೆ ಮಲಗಿದ ಹರಿಕೆ ಮುಗೀತು. ಕಲಾವಿದರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅದು ಬೇಡ, ಯಾರು ಹರಿಕೆ ಮಾಡಲಿ ಎಂಥದ್ದು ಮಾಡಲಿ, ಅವರಿಗೆ ಆಟ ಸಿಕ್ಬೇಕು, ದುಡ್ಡು ಸಿಕ್ಬೇಕು, ಇದು ಒಂದೇ ಧ್ಯೇಯದಲ್ಲಿ ಕಲಾವಿದರು. ಸೇವೆ ಎಂಬ ಭಾವನೆ ಅವರಲ್ಲಿ ಇಲ್ಲ. ಹೌದು, ಅದು ಹೋಗಿ ಆಗಿದೆ. ಹಾಗಾಗಿ ಇದು ಪರಕ್ಕೆ ಸಂಧಾವನೆ ಅಂತ ಹರಕೆ ಆಟಗಳು ಆಗ್ತಾ ಇರುವುದು, ಹಾಗೆ ನಡೀತದೆ ಅಷ್ಟೇ. ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಈಗ ಈ ಹಿಂದೆ ಹೇಳಿದೆ ಅಲ್ಲ, ಯಕ್ಷಗಾನ ಎಂಬುದು ಆರಂಭ ಆಗುವಲ್ಲಿಂದ ಮುಕ್ತಾಯದವರೆಗೂ ಅದು ಯಕ್ಷಗಾನ. ಸರಿ. ಇಡೀ ಯಕ್ಷರ ಸಂಚಾರ 1 ಗಂಟೆ ಮೇಲೆ, ನಮ್ಮ ಹಿರಿಯರೆಲ್ಲ ಹೇಳುವ ರೀತಿಯಲ್ಲಿ ರಾತ್ರಿ 1 ಗಂಟೆಯ ಮೇಲೆ. ಆಟ ಒಳ್ಳೇದಾಗುವುದು ಈಗಲೂ ಆಗಲೂ ಆಮೇಲೆ, ಹೌದೌದು, 1 ಗಂಟೆಯ ಮೇಲೆ ಈಗಲೂ ಕೂಡ. ಆ ಯಕ್ಷರ ಅನುಗ್ರಹ ಅದರ ಮೇಲೆ ಬರುವುದು ಆಮೇಲೆ ಅಂತ ಲೆಕ್ಕ. ಹೌದು ಹೌದು. ಕಾಲಮಿತಿಯನ್ನು ಮಾಡಿದರೆ ಆ ಯಕ್ಷಗಾನಕ್ಕೆ ಒಂದು ಹೆಣನ ಶೃಂಗಾರಗೈದ ತೆರದಲ್ಲಿ ಅಂತ ಒಂದು ಗಾದೆ ಉಂಟುಕೊಂಡು ಪದ್ಯದಲ್ಲಿ. ಸತ್ತ ಹೆಣವನ್ನು ಶೃಂಗಾರ ಮಾಡಿದರೆ ಚಂದ ಕಾಣ್ತದೆ, ಅದೇ ರೂಪ ಕಾಣ್ತದೆ ಕಾಲಮಿತಿ ಯಕ್ಷಗಾನ. ಚಂದ ಕಾಣ್ತದೆ, ಆಗ್ತದೆ. ಈ ಹೆಣನ ಶೃಂಗಾರಗೈದ ಅಂತ ಹೇಳಿದಲ್ಲ, ಆ ರೀತಿ ಅದರ ಸ್ವರೂಪ ಅಷ್ಟೇ. ನಾನು ಹೇಳಿದ್ದೇನೆ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾಗಿರುವ ಹೊಣೆ ಯಾರ್ದು? ಕಲಾವಿದರದ್ದ ಅಥವಾ ಮೇಳದ ಯಜಮಾನರುಗಳದ್ದ ಅಥವಾ ಪ್ರೇಕ್ಷಕರದ್ದ? ಯಕ್ಷಗಾನದಲ್ಲಿ ಮೇಳದ ಯಜಮಾನನಿಗೆ ಹಣ ಮಾಡುವ ಉದ್ದೇಶ. ಯಾಕೆಂತ ಹೇಳಿದ್ರೆ ಈ ಕಲಾವಿದರನ್ನು ಸುಧಾರಿಸಬೇಕು, ಅವರು ಹೇಳಿದ ಸಂಬಳ ಆಗಬೇಕು, ಅವರಿಗೆಲ್ಲ ಆಗಬೇಕು. ಯಕ್ಷಗಾನವನ್ನು ಉದ್ಧಾರ ಮಾಡುವುದು ಯಾರು ಅಂತ ಹೇಳಿದ್ರೆ ಭಾಗವತರು, ಮಂತ್ರಿಗಾರರು, ಕಲಾವಿದರು. ಪ್ರೇಕ್ಷಕರು ನೋಡುವವರು, ಅನುಭವಿಸುವವರು. ಹೌದು, ಪ್ರೇಕ್ಷಕರಿಗೆ ಬೇಕಾಗಿ ನಮ್ಮ ಯಕ್ಷಗಾನ ಅಲ್ಲ. ನಮ್ಮ ಯಕ್ಷಗಾನ ದೇವತಾ ಆರಾಧನೆ, ಅವರದ್ದೇ ಶಿಸ್ತು. ಇದನ್ನು ನೋಡುವವರು ಒಳ್ಳೆದು ಕೆಟ್ಟದ್ದು ಅವರು ಹೇಳಬೇಕು. ಅವರಿಗೆ ಬೇಕಾಗಿ ಇಲ್ಲಿ ಆಟವನ್ನು ಒಳ್ಳೆದು ಮಾಡಲಿಕ್ಕೆ ಆಗುವುದಿಲ್ಲ, ಕೆಟ್ಟದ್ದು ಮಾಡಲಿಕ್ಕೂ ಆಗುವುದಿಲ್ಲ. ಹಾಗಾಗಿ ನಮ್ಮ ಕಲಾವಿದರದ್ದೇ ಇದಕ್ಕೆ ಆಧಾರ. ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ನೀವು ಇಷ್ಟು ವರ್ಷ ಎಲ್ಲ ನೋಡಿದ್ದೀರಿ, ಇನ್ನು ಹೇಗೆ ಒಳ್ಳೆ ಭವಿಷ್ಯ ಉಂಟಾ ಅಥವಾ ಏನೋ ನಡ್ಕೊಂಡು ಹೋಗ್ತದೆ ಅಂತ ಇರ್ತದೆ? ಯಾವ ರೀತಿ ನಿಮ್ಮ ಅಭಿಪ್ರಾಯ? ಈ ಯಕ್ಷಗಾನಕ್ಕೆ ಬಹಳ ಮಾತುಗಾರರು ಬಂದ್ರಲ್ಲ. ಹೌದು ಹೌದು. ಪದ್ಯದ ಹೊರತು ಮಾತಾಡುವವರು, ನಮ್ಮ ಪ್ರಸಂಗ ಬಿಟ್ಟು. ಹೌದು, ಅಲ್ಲಿಗೆ ಯಕ್ಷಗಾನ ಕುಂದುತ್ತಾ ಬಂದಿದೆ. ಜನ ಹೊಗಳ್ಬಹುದು, ಹೌದು,
ಜನರ ಸಂಖ್ಯೆ ಕಡಿಮೆ ಆಯಿತು, ಪ್ರೇಕ್ಷಕರು. ಹೌದು. ಯಕ್ಷಗಾನವಾಗಿ ಇದ್ದರೆ ಇವತ್ತಿಗೂ ಒಕ್ಕಲ್ದಲ್ಲಿ ಬರ್ತಾರೆ. ಅದಕ್ಕೆ ಅದು ನೋಡುವ ಹಾಗಿಲ್ಲ. 4 ಜನರಿಗೆ ಮಾತು ಕೇಳಬೇಕು. ಆ ಮಾತು ಕೇಳುವ ಮಾತು 4 ಜನ ಇರ್ತಾರೆ, ಮತ್ತೆ ಎದ್ದು ಹೋಗ್ತಾರೆ ಅವರು. ಹೌದು. ಕೆಲವರಿಗೆ ಬರೀ ಕುಣಿತ ಸಾಲದು, ಮಾತು ಬೇಕು. ಕೆಲವರಿಗೆ ಕುಣಿತ ಬೇಕು. ಹೀಗೆ ಆ ಸರ್ವಾಂಗಗಳು ಒಂದೊಂದು ನ್ಯೂನವಾಗಿದೆ ಈಗ. ಅದು ಇರುವ ರೀತಿಯಲ್ಲಿ ಕಲೆ ಇದ್ದರೆ ಇವತ್ತಿನವರೆಗೂ ಜನರಿಗೆ ಪ್ರತಿಯೊಬ್ಬರಿಗೂ ಬೇಕು. ಅದನ್ನು ಉಳಿಸಬೇಕಾದ ಯಾರು ಅಂತಂದರೆ ನಾವೇ ಕಲಾವಿದರು. ಯಾರೇ ಏನೇ ಹೇಳಿದ್ರು ನಮ್ಮದು ಹೀಗೆ, ನಾವು ಇಷ್ಟೇ ಮಾಡೋದು, ನಾವು ತಿರುಗೋದಿಲ್ಲ. ಅದು ಗುಣ ಕಲಾವಿದರಲ್ಲಿ ಉಂಟುಂಟಾದರೆ ಇವತ್ತಿಗೂ ಬೆಳಗ್ಗಿನವರೆಗೆ ಆಟ ನಡೀತಾರೆ. ಮತ್ತು ಹಾಳು ಬೀಳೋದು ಒಳ್ಳೆಯದು ಬೀಳೋದು ಅಂತ ಹೇಳಿದರೆ ಹೇಗೆ ಅಂತ ಹೇಳಿದರೆ, ಕೆಲವರಿಗೆ ಚೆಂಡೆ ಜಾಸ್ತಿ ಬೇಕು ಪ್ರೇಕ್ಷಕರಿಗೆ, ಕೆಲವರಿಗೆ ಮಾತು ಬೇಕು, ಕೆಲವರಿಗೆ ಕುಣಿತಬೇಕು, ಕೆಲವರಿಗೆ ಪದ್ಯ ಬೇಕು, ಕೆಲವರಿಗೆ ನಿಧಾನ ಆಗಬೇಕು. ಈ ಭೇದಗಳಿಂದಾಗಿ ಆಟವನ್ನು ಒಳ್ಳೆಯದು ಕೆಟ್ಟದ್ದು ಜನರು ತಿಳ್ಕೊಳ್ಳುವುದು. ಹೌದು 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 ಗೊತ್ತಾಯ್ತು. ಹೌದು. ಕೆಲವರಿಗೆ ಎಲ್ಲವೂ ಬೇಕು. ಆ ಎಲ್ಲವನ್ನೂ ಎಷ್ಟು ಬೇಕೋ ಅಷ್ಟು, ಒಬ್ಬನಿಗೆ ಕಡಿಮೆ ಆಗದಾಗೆ ಒಬ್ಬನಿಗೆ ಹೆಚ್ಚಾಗದಾಗೆ ಅದನ್ನು ಅಳವಡಿಸಿಕೊಳ್ಳುವುದು ಈ ಕಲಾವಿದರು. ಹಾಗೆ ಮಾಡಿದರೆ ಯಕ್ಷಗಾನ ಇವತ್ತಿಗೂ ಉಳಿಯುತ್ತದೆ. ಇಷ್ಟು ಹೊತ್ತು ನಮ್ಮ ಹಲವಾರು ಪ್ರಶ್ನೆಗಳಿಗೆ ಒಳ್ಳೆಯ ಉತ್ತರಗಳನ್ನು ಕೊಟ್ಟ ನಿಮಗೆ ನನ್ನ ಕಡೆಯಿಂದ ಅನಂತ ಅನಂತ ಕೃತಜ್ಞತೆಗಳು. ನಾನು ತಿಳಿದಷ್ಟು ಹೇಳಿದ್ದೇನೆ, ಗೊತ್ತಿದ್ದದ್ದನ್ನು. ಹೆಚ್ಚು ಕಡಿಮೆ ಇದೆಯಲ್ಲ, ನೀವೆಲ್ಲ ಸುಧಾರಿಸಿಕೊಳ್ಬೇಕು. ನಾನೇ ಹೇಳಲಿಕ್ಕೆ ಏನಿಲ್ಲ, ನನಗೆ ಗೊತ್ತಿದ್ದ ವಿಷಯವನ್ನು, ನನ್ನ ಅನುಭವವನ್ನು ನಾನು ಹೇಳಿದ್ದೇನೆ. ನಮಸ್ಕಾರ. ನಮಸ್ಕಾರ.